ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भगवद्सेवया भगवती उत्तम श्लोके भक्तिर्भवति नैष्ठिकी। ಭಕ್ತರು ಎಲ್ಲರಿಗೆ ನಮಸ್ಕಾರ. ಅವಾಗವಾಗ ನಿಮ್ಮ ಸೆಂಟ್ರಿಂದ ಪ್ರಭು ಕರಿತಾ ಇರ್ತಾರೆ. ನನಗೂ ಸ್ವಲ್ಪ ನಿಮ್ಮ ಜೊತೆಲೆಲ್ಲ ಸಂಘ ತಗೊಳ್ಳೋಕ್ಕೆ ಭಾರಿ ಇಷ್ಟ ಇರುತ್ತೆ. ನಾನು ಹೆಂಗೆ ಸೇವೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ, ಒಬ್ಬರು ಒಂದು ಸ್ಟೇಜಲ್ಲಿ ಹಾಡಾಡ್ತಾ ಇದ್ರಂತೆ, ಎಲ್ಲರೂ ಒನ್ಸ್ ಮೋರ್ ಕೇಳ್ತಾ ಇದ್ರಂತೆ. ಕೊನೆಗೆ ಗೊತ್ತಾಯಿತು, ನೀವು ಚೆನ್ನಾಗಿ ಆಡೋವರೆಗೆ ನಾನು ಬಿಡಲ್ಲ, ಆ ರೀತಿಯಲ್ಲಿ ಇಲ್ಲ ಅಂತ ನಾನು ಮತ್ತೆ ನಿಮ್ಮ ಜೊತೆಲಿ ಬಂದು ಸಂಘ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಸೇವಾ. ಥ್ಯಾಂಕ್ ಯು. ಅನ್ನಪೂರ್ಣೇಶ್ವರಿ ನಗರ ಸೆಂಟರ್ ಅಂತೀರಾ? ಅನ್ನಪೂರ್ಣೇಶ್ವರಿ ನಗರ. ಇವತ್ತು ನಾವು ಶ್ಲೋಕ ನೋಡೋಕ್ಕೆ ಮುಂಚೆ ನೀವೆಲ್ಲ ಮಾತಾಡೋದು ಶುದ್ಧ ಕನ್ನಡ, ನಾನು ಮಾತಾಡೋದು ಪ್ಯೂರ್ ಕನ್ನಡ ಅಂತ ಹೇಳಿ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಶ್ರೀಮದ್ ಭಾಗವತಂ ಮೊದಲನೇ ಕ್ಯಾಂಟೋ 15ನೇ ಚಾಪ್ಟರ್ 38ನೇ ಶ್ಲೋಕ. 38 ಮತ್ತು 39. 38 ಎಲ್ಲರೂ ಚಾಂಟ್ ಮಾಡೋಣ. 39 ಹಂಗೆ ಡೈರೆಕ್ಟಾಗಿ ನೋಡೋಣ. ಸ್ವರಾಟ್ ಪೌತ್ರಂ ವಿನಯಿನಂ ಸ್ವರಾಟ್ ಪೌತ್ರಂ ವಿನಯಿನಂ ಆತ್ಮನಃ ಸುಸಮಂ ಗುಣೈಃ ಆತ್ಮನಃ ಸಮಂ ಗುಣೈಃ ತ್ವಯಾ ನಿವ್ಯಯಾ ಪತಿಂ ಭೂಮಿರ್ ತ್ವಯಾ ಪತಿಂ ಭೂಮಿರ್ ಅಭ್ಯಸಿಂಚ ಗಜಾವ್ಯೇ ಸ್ವರಾಟ್ ಪುತ್ರಂ ವಿನಯಿನಂ ಆತ್ಮನಃ ಸುಸಮಂ ಗುಣೈಃ ತ್ವಯಾ ನಿವ್ಯಃ ಪತಿಂ ಭೂಮಿರ್ ಅಭ್ಯಸಿಂಚ ಗಜಾವ್ಯೇ ಸ್ವರಾಟ್ ಪುತ್ರಂ ವಿನಯಿನಂ ಆತ್ಮನಃ ಸುಸಮಂ ಗುಣೈಃ ತ್ವಯಾ ನಿವ್ಯಯಾ ಪತಿಂ ಭೂಮಿರ್ ಅಭ್ಯಸಿಂಚ ಗಜಾವ್ಯೈ. ಡಿವೋಟೀಸ್ ಕ್ಯಾನ್ ರೀಸೈಟ್ ಶ್ಲೋಕ ಓದ್ತೀರಾ? ಪ್ರಭುಜೀಸ್ ಕಾಣಿಸ್ತಾ ಇದೆಯಾ ಶ್ಲೋಕ? ಸ್ವರಾಟ್ ಪೌತ್ರಂ ವಿನಯಿನಂ ಆತ್ಮನಃ ಸುಸಮಂ ಗುಣೈಃ ತ್ವಯಾ ನಿವ್ಯಯಾ ಪತಿಂ ಭೂಮಿರ್ ಅಭ್ಯಸಿಂಚ ಗಜಾವ್ಯೈ. ಸ್ವರಾಟ್ ಪೌತ್ರಂ ವಿನಯಿನಂ ಆತ್ಮನಾ ಸುಸಮಂ ಗುಣೈಃ ತೋಯ ನಿವ್ಯಾ ಪತಿಂ ಭೂಮೇರ್ ಅಭ್ಯಸಿಂಚತ್ ಗಜಾವ್ಯಃ. ಸ್ವರಾಟ್ ಪೌತ್ರಂ ವಿನಯಿನಂ ಆತ್ಮನಾ ಸುಸಮಂ ಗುಣೈಃ
ರಜಿಸ್ ಸ್ವರಾರ್ಥೋಕ್ತಂ ವಿನಯಿನಂ ಆತ್ಮನಃ ಸುಸಮಂ ಗುಣೈ ತೋಯಾನಿವ್ಯಾಪತಿಂ ಭೂಮೇ ಅಭ್ಯಸಿಂಚತ್ ಗಜಾವಹೇ correction. No correction. Will you someone read synonyms and take this? ಆಧ್ಯಾತ್ಮಿಕದಲ್ಲಿ ಇದೇ ಏನೋ ತುಂಬ ನೋಡಬೇಕಾಗಿರೋ ವಿಷಯ. ನಮ್ಮ ಗುರು ಪರಂಪರೆಯಲ್ಲಿ ಆಚಾರ್ಯರುಗಳು ಇಲ್ಲಿಟ್ರೇಟ್ ಅಂತಾರೆ, ಅವರೇನು ಓದಿಲ್ಲ ಅಂತಾರೆ. ಅದೇಂಗೆ ಆದ್ರೂ ಅವರು ಆಚಾರ್ಯ. ಈಗ ನಾನು ಕನ್ನಡದಲ್ಲಿ ಇಲ್ಲಿಟ್ರೇಟ್, ನಾನು ಕನ್ನಡ ನನಗೆ ಬರೋಲ್ಲ, ಆದ್ರೂ ನನ್ನ ಇಲ್ಲಿ ಕೂರಿಸಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ನಮ್ಮ ಪರಂಪರೆ ಸಿಸ್ಟಮೇ ಹಂಗೆ. ಪರಂಪರೆ ಸಿಸ್ಟಮ್ ಹೆಂಗೆ ಅಂದರೆ, ಈ ಭಕ್ತಿ ಅನ್ನೋದಕ್ಕೆ ಭಾಷೆನೂ ಬೇಡ, ಕಣ್ಣು ಯಾರು ಬಾಯಿ ಮಾತು ಯಾರಿಗೆ ಬರಲ್ವೋ, ಕಿವಿ ಯಾರಿಗೆ ಕೇಳ್ತಾ ಇಲ್ವೋ ಅವ್ರಿಗೆ ಪ್ರವಚನ ಮಾಡ್ತಾರೆ. ಅದೇ ಭಕ್ತಿ. ಭಕ್ತಿ ಅನ್ನೋದು ಅಷ್ಟು ಶ್ರೇಷ್ಠವಾಗಿದೆ. ಅದು ಹೆಂಗೆ ಅಂದರೆ, ಇದನ್ನು ಒಳಗಡೆ ಬಂದು ಅನುಭವಿಸೋರಿಗೆ ಗೊತ್ತಾಗುತ್ತೆ. ಕರೆಕ್ಷನ್. ಅನುವಾದ ಮತ್ತು ಭಾವಾರ್ಥ ಕೃಷ್ಣ ಕೃಪಾ ಮತ್ತು ಅಭಯಚರಣ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಆಮೇಲೆ ಉತ್ತಮ ಶಿಕ್ಷಣವನ್ನು ಪಡೆದು ತನಗೆ ಸರಿಸಮನಾದ ಸಾಮರ್ಥ್ಯವನ್ನು ಪಡೆದಿದ್ದ ತನ್ನ ಮೊಮ್ಮಗನನ್ನು ಹಸ್ತಿನಾಪುರ ರಾಜಧಾನಿಯಲ್ಲಿ ಸಮುದ್ರ ಪರ್ಯಂತವಾದ ವಿಶಾಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಭಾವಾರ್ಥ: ಸಮುದ್ರವು ಸುತ್ತುವರಿದ ಇಡೀ ಭೂಮಿಯು ಹಸ್ತಿನಾಪುರದ ಚಕ್ರವರ್ತಿಯ ಅಧೀನದಲ್ಲಿತ್ತು. ಯುಧಿಷ್ಠಿರನು ತನ್ನಷ್ಟೇ ಅರ್ಹನಾಗಿದ್ದ ತನ್ನ ಮೊಮ್ಮಗನಾದ ಪರೀಕ್ಷಿತನಿಗೆ ಒಳ್ಳೆಯ ತರಬೇತಿ ಕೊಟ್ಟು ಪ್ರಜೆಗಳನ್ನು ರಾಜನು ಹೇಗೆ ಪಾಲಿಸಬೇಕು, ಹೇಗೆ ರಾಜ್ಯವಾಳಬೇಕು ಎನ್ನುವುದನ್ನು ಕಲಿಸಿದ್ದನು. ಹಾಗಾಗಿ ಯುಧಿಷ್ಠಿರನು ಭಗವದ್ಧಾಮಕ್ಕೆ ಮರಳುವ ಮೊದಲು ಪರೀಕ್ಷಿತನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಪರೀಕ್ಷಿತ ಮಹಾರಾಜನನ್ನು ಕುರಿತು ವಿನಯಿನಂ ಎಂಬ ಪದವು ಪ್ರಯೋಗವಾಗಿರುವುದನ್ನು ಗಮನಿಸಬೇಕು. ಅವನನ್ನು ಹಸ್ತಿನಾಪುರದ ರಾಜನೆಂದೇ ಏಕೆ, ಇಡೀ ಭೂಮಿಯ ಚಕ್ರವರ್ತಿ ಎಂದು ಎಲ್ಲರೂ ಒಪ್ಪಿಕೊಂಡಿದ್ದರು. ಅದಕ್ಕೆ ಒಂದೇ ಒಂದು ಕಾರಣ, ಅವನ ಒಳ್ಳೆಯ ಆಡಳಿತವು ಜಗತ್ತಿನಾದ್ಯಂತ ಜನತೆಗೆ ತುಂಬ ಹರ್ಷದಾಯಕವಾಗಿತ್ತು. ಧಾನ್ಯಗಳು, ಹಣ್ಣುಗಳು, ಹಾಲು, ಮೂಲಿಕೆಗಳು, ಪ್ರಶಸ್ತ ಶಿಲೆಗಳು, ಲೋಹಗಳು, ಹೀಗೆ ಜನರಿಗೆ ಬೇಕಾದ ನೈಸರ್ಗಿಕ ವಸ್ತುಗಳೆಲ್ಲವೂ ಧಾರಾಳವಾಗಿ ಉತ್ಪಾದನೆಯಾಗುತ್ತಿದ್ದುವು. ಜನರಿಗೆ ಯಾವುದೇ ಬಗೆಯ ದೈಹಿಕ ಕ್ಲೇಶಗಳಿರಲಿಲ್ಲ, ಮಾನಸಿಕ ತಳಮಳವಿರಲಿಲ್ಲ. ನೈಸರ್ಗಿಕ ಪರಿಸ್ಥಿತಿಗಳಿಂದಾಗಲಿ ಇತರ ಜೀವಿಗಳಿಂದಾಗಲಿ ಒದಗುವ ವ್ಯಾಕುಲತೆ ಇರಲಿಲ್ಲ. ಎಲ್ಲರೂ ಎಲ್ಲ ವಿಧದಿಂದಲೂ ಸಂತುಷ್ಟರಾಗಿದ್ದರಿಂದ ಆಡಳಿತದ ಬಗ್ಗೆ ಅಸಮಾಧಾನವಿರಲಿಲ್ಲ. ರಾಜರ ನಡುವೆ ರಾಜಕೀಯ ಕಾರಣಗಳಿಗಾಗಿ ಮತ್ತು ಮೇಲುಗೈ ಆಗಬೇಕೆಂಬ ಹಂಬಲದಿಂದಾಗಿ ಕೆಲವೊಮ್ಮೆ ಯುದ್ಧಗಳಾಗುತ್ತಿದ್ದವು. ಜೀವನದ ಅತ್ಯುನ್ನತ ಲಕ್ಷ್ಯವನ್ನು ಸಾಧಿಸಲು ಪ್ರತಿಯೊಬ್ಬರಿಗೂ ತರಬೇತಿ ದೊರೆತಿದ್ದರಿಂದ ಜನರು ಸಣ್ಣ ಪುಟ್ಟ ವಿಷಯಗಳಿಗಾಗಿ ಜಗಳವಾಡದಿರುವಷ್ಟು ಬುದ್ಧಿವಂತರಾಗಿದ್ದರು. ಕಲಿಯುಗದ ಪ್ರಭಾವವು ಕ್ರಮಕ್ರಮವಾಗಿ ನಿಧಾನವಾಗಿ ರಾಜರ ಮತ್ತು ಪ್ರಜೆಗಳ ಸದ್ಗುಣಭರಿತವಾದ ಬದುಕಿನ ಒಳಕ್ಕೆ ಇಳಿಯಿತು. ಆಳುವವನಿಗೂ ಆಳಿಸಿಕೊಳ್ಳುವವರಿಗೂ ನಡುವೆ ಬಿಕ್ಕಟ್ಟಿನ ಸನ್ನಿವೇಶವು ನಿರ್ಮಾಣವಾಯಿತು. ಇಂತಹ ಸಂದರ್ಭದಲ್ಲೂ ನಾವು ಭಗವತ್ ಪ್ರಜ್ಞೆ ಹಾಗೂ ಆಧ್ಯಾತ್ಮಿಕ ಸಂಪತ್ತನ್ನು ಹೊಂದಬಹುದು. ಅದು ನಮಗಿರುವ ವಿಶೇಷವಾದ ಹಕ್ಕು. ಎರಡನೇ ಶ್ಲೋಕನ ಓದ್ಬಿಡೋಣ. ಮಥುರಾಯಂ ತಥಾ ವಜ್ರಂ ಸೂರಸೇನ ಪತಿಂ ತತಃ ಪ್ರಜಾಪತ್ಯಾಂ ನಿರುಪ್ಯೇಷ್ಟಿಂ ಅಗ್ನಿನ್ ಅಪಿಬದ್ ಈಶ್ವರಃ. ಟ್ರಾನ್ಸ್ಲೇಷನ್. ಅನುವಾದ: ಆಮೇಲೆ ಯುಧಿಷ್ಠಿರನು ಅನಿರುದ್ಧನ ಅಂದರೆ ಶ್ರೀಕೃಷ್ಣನ ಮಗ ವಜ್ರನನ್ನು ಶೂರಸೇನ ರಾಜ್ಯದ ಅರಸನನ್ನಾಗಿ ಮಥುರಾ ನಗರದಲ್ಲಿ ನೆಲೆಗೊಳಿಸಿದನು. ಅನಂತರ ಅವನು ಒಂದು ಪ್ರಾಜಾಪತ್ಯ ಯಾಗವನ್ನು ಮಾಡಿ ಗೃಹಸ್ಥ ಜೀವನವನ್ನು ತೊರೆಯುವ ಸಲುವಾಗಿ
ಅಗ್ನಿಯನ್ನು ತನ್ನಲ್ಲೇ ಇರಿಸಿಕೊಂಡನು. ಇಷ್ಟು ಇಷ್ಟ. ಎಸ್. ಆಚಾರ್ಯರಿಗೆ ನಮಸ್ಕಾರ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಂ ದದಾಂತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪಾದಕಮಲಂ ಶ್ರೀಗುರು ವೈಷ್ಣವಾಂ ಚ ಶ್ರೀರೂಪಂ ಸಾಗ್ರಜಾತಂ ಸಹನ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದ ಸಹನಲಲಿತಾ ಶ್ರೀವಿಶಾಖಾನ್ವಿತಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಭೂ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಭಕ್ತರು ಎಲ್ಲರಿಗೆ ಭಾನುವಾರದ ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರ ಭಾಗವತಂ ಕ್ಲಾಸಿಗೆ ವೆಲ್ಕಮ್ ಮಾಡಿಕೊಂಡು ಇವತ್ತಿನ ಶ್ಲೋಕದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನಾವೆಲ್ಲರೂ ಈಗ ಏನು ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಹೊಟ್ಟೆ ಹಸಿತಾ ಇದೆ ಅಂದರೆ ದೇಹಕ್ಕೆ ಏನು ಮಾಡಬೇಕು? ಏನೋ ಒಂದು ಆಹಾರ, ಏನೋ ಒಂದು ಊಟ ಕೊಡಬೇಕು, ಪ್ರಸಾದ ಕೊಡಬೇಕು. ಈ ಒಂದು ಆತ್ಮಕ್ಕೆ ಹೆಂಗೆ ನಾವು ಊಟ ಕೊಡ್ತೀವಿ ಅಂದರೆ ಈ ಸತ್ಸಂಗನೇ ಅದಕ್ಕೆ ಉದಾಹರಣೆ. ಸುಮ್ಮನೆ ಕೂತ್ಕೊಂಡು ಏನೋ ವಿಷಯಗಳು ಮಾತಾಡ್ತಾ ಇರ್ಬೋದು, ಬಟ್ ಈ ಆತ್ಮಶುದ್ಧಿಗೋಸ್ಕರ ಇಲ್ಲಿ ಬಂದು ನಾವೆಲ್ಲರೂ ಕೂತಿದ್ದೀವಿ. ಈ ಆತ್ಮಶುದ್ಧಿ ಅಂದರೆ ಏನಪ್ಪ ಅಂದರೆ ದೇಹಕ್ಕೋಸ್ಕರ ಸ್ನಾನ ಮಾಡ್ತೀವಿ. ಈ ಆತ್ಮಶುದ್ಧಿ ಮಾಡಬೇಕಂದ್ರೆ ಬಂದು ಭಾಗವತಮ್ಮ ಭಗವದ್ಗೀತಾ ಆಧ್ಯಾತ್ಮಿಕ ವಿಷಯದಲ್ಲಿ ಕೇಳಬೇಕು. ಶ್ರವಣಂ ಕೀರ್ತನ ಮಾಡೋದು ಭಾಳ ಮುಖ್ಯ. ನನಗೆ ಡಿಗ್ರಿ ಬೇಕಂದರೆ ಏನು ಮಾಡಬೇಕು? ಫಸ್ಟು ಕ್ಲಾಸ್ ರೂಮಲ್ಲಿ ಹೋಗಿ ಕೂತ್ಕೊಂಡು ಕೇಳಬೇಕು. ಹೌದಾ ಇಲ್ವಾ? ಇಲ್ಲ ನಾನು ಕ್ಲಾಸ್ಗೆ ಹೋಗಲ್ಲ ಡಿಗ್ರಿ ಬೇಕಂದರೆ ಆಗಲ್ಲ. ಇಲ್ಲಿ ಡಿಗ್ರಿ ಏನು? ಮತ್ತು ನಮ್ಮ ಧಾಮಕ್ಕೆ ಹೋಗೋದು. ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ. ಯಾರು ಹೇಳಿರೋದು? ಅದಕ್ಕೆ ಪಾತ್ರವಾಗಬೇಕಂದ್ರೆ ಪ್ರತಿ ಭಾನುವಾರ ಅನ್ನಪೂರ್ಣೇಶ್ವರಿ ನಗರ ಇಸ್ಕಾನ್ ಸೆಂಟರ್ ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಗವಂತನ ಬಗ್ಗೆ ಸ್ವಲ್ಪ ಕೇಳೋಣ, ನಮ್ಮ ಆತ್ಮನ ಶುದ್ಧಿ ಮಾಡ್ಕೊಳ್ಳೋಣ, ನಮ್ಮ ಆತ್ಮಕ್ಕೆ ಸ್ವಲ್ಪ ಊಟ ಕೊಡೋಣ ಅನ್ನೋ ಭಾವದಿಂದ ಎಲ್ಲರೂ ಪ್ರತಿ ಭಾನುವಾರ ಬಂದು ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ 2 ಶ್ಲೋಕದಲ್ಲಿ, ಮೊದಲನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ರಾಜರ ಬಗ್ಗೆ ಹೇಳ್ತಾರೆ. ಅಲ್ಲಿರುವ ಪ್ರಜೆಗಳು ಎಲ್ಲರೂ ತುಂಬ ಸುಭಿಕ್ಷವಾಗಿದ್ದಾರೆ. ಹೆಂಗೆ ಅಂದರೆ ಅವರಿಗೆ ಧಾನ್ಯಗಳು, ಅವ್ರಿಗೆ ಏನೇನು ಬೇಕೋ, ಅವರಿಗೆ ಹಾಲು, ಆಮೇಲೆ ಮತ್ತು ಸೊಪ್ಪು, ಆಮೇಲೆ ಏನು ಚಿನ್ನದು ಏನೇನು ಬೇಕೋ ಎಲ್ಲ ರಾಜರು ಆ ಕಾಲದಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ. ಈ ಕಾಲದಲ್ಲಿ ಅದೇ ಒಂದು ಏನೊಂದು ಇಮ್ಯಾಜಿನೇಷನಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಪ್ರಭುಪಾದರು ಯಾವಾಗಲೂ ನಮ್ಮನ್ನ ಬೈತಾರೆ, ರಾಜರನ್ನ ಪ್ರಭುಪಾದರು ಬೈಯಲ್ಲ. ನಾವು ಯಾವಾಗಲೂ ಪೊಲಿಟಿಷಿಯನ್ನ ನಾವು ಇದು ಮಾಡ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ. ಅವರೆಲ್ಲ ಕರಪ್ಷನ್ ಮಾಡ್ತಾರೆ, ಅದು ಮಾಡ್ತಾರೆ. ಪ್ರಭುಪಾದ ಹೇಳ್ತಾರೆ, ಎಲ್ಲ ಚಿಕ್ಕ ರಾಜಕೀಯಲೆಲ್ಲ ಸೇರಿ ಓಟ್ ಹಾಕಿದ್ರೆ ದೊಡ್ಡ ರಾಜಕೀಯ ನಿಮಗೆ ರಾಜ್ಯ ಮಾಡ್ತಾನೆ. ಹಂಗಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಇರುವ ಇಂಪ್ಯೂರಿಟೀಸ್, ನಮ್ಮಲ್ಲಿ ತುಂಬ ಅನರ್ಥಾಸ್ ಇರುತ್ತೆ. ನಾವೆಲ್ಲ ಏನು ಮಾಡ್ತೀವಿ, ಅವರಿಗೆ ತುಂಬ ಸಪೋರ್ಟ್ ಮಾಡ್ತೀವಿ. ಹೆಂಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಕ್ಯೂ ಮಾಡ್ತಾ ಇದ್ದಾರೆ. ಪೊಲೀಸ್ ಪ್ರೊಟೆಕ್ಷನಿಂದ ವೈನ್ ಶಾಪಲ್ಲಿ ಕ್ಯೂ ಅಲ್ಲಿ ಫೆಸ್ಟಿವಲ್ ದಿವಸ, ಗಾಂಧಿ ಜಯಂತಿ ದಿವಸ, ಇಲ್ಲಾಂದರೆ ಕನ್ನಡ ರಾಜ್ಯೋತ್ಸವ ದಿವಸ, ಕೊರೋನಾ ಟೈಮಲ್ಲಿ ನೋಡಬೇಕು, ಎಲ್ಲ ಟಿ ವಿ ಚಾನಲಲ್ಲಿ ತೋರಿಸ್ತಾ ಇದ್ರು. ಕೊರೋನಾ ಟೈಮಲ್ಲಿ ಯಾರು ಹೋಗಿ ವೈನ್ ಶಾಪಲ್ಲಿ ಲಿಕ್ಕರ್ಲ್ಲ ತೊಗೊಳಕ್ಕಾಗಲಿಲ್ಲ. ಆಮೇಲೆ ಅವರು ಶೂಟ್ ಮಾಡ್ತಾರೆ, ದೊಡ್ಡ ಕ್ಯೂ ಇದೆ, ನೋ ಏಜ್ ಗ್ರೂಪ್,
ಏನು ಜೆಂಡರ್ ಬಯಾಸ್ ಇಲ್ಲ. ಸ್ಕೂಲ್ ಯೂನಿಫಾರ್ಮ್ ಸಮೇತ ಹುಡುಗರೆಲ್ಲ ಅಲ್ಲಿ ಕ್ಯೂ ಅಲ್ಲಿದ್ದಾರೆ. ಏನಕ್ಕೆ ಅಂದರೆ ಲಿಕ್ಕರ್ ತೊಗೊಳಕ್ಕೆ. ಆ ಮಟ್ಟಕ್ಕೆ ನಾವೆಲ್ಲ ಕೆಳಗೆ ನೀಚವಾಗಿ ಹೋಗ್ಬಿಟ್ಟಿದ್ದೀವಿ. ಈಗ ಬರುವಾಗಲೂ ನೋಡಿದ್ರೆ ಒಂದು ಅಂಗಡಿಯಲ್ಲಿ ತುಂಬ ಕ್ರೌಡ್ ಇತ್ತು. ಏನು ಇಷ್ಟು ಬೆಳಗ್ಗೆ ಕ್ರೌಡ್ ಅಂತ ನೋಡಿದ್ರೆ ಒಬ್ಬರು ದೊಡ್ಡ ಚಾಕು ತಗೊಂಡು ಕಟ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಪ್ರಾಣಿಗೆಲ್ಲ ಕಟ್ ಮಾಡಿ ಅವರಿಗೆಲ್ಲ ಹಂಚ್ತಾ ಇದ್ದಾರೆ. ಸೊ ನಾವು ಎಷ್ಟು ಕೆಳಗಡೆ ಹೋಗ್ತೀವೋ ನಮ್ಮ ರಾಜರು ಹೆಂಗಿರ್ತಾರೆ, ನಮ್ಮನ್ನ ರೂಲ್ ಮಾಡೋರು ಹೆಂಗಿರ್ತಾರೆ, ಅದೇ ರೀತಿಯಲ್ಲಿ ಇರ್ತಾರೆ. ಬಟ್ ಇವರು ಯುಧಿಷ್ಠಿರ ಮಹಾರಾಜರೆಲ್ಲ ರಾಜ ಋಷಿಗಳು. ಅವರು ಹೆಂಗೆ ಅಂದರೆ ಜನರಿಗೆ ಈ ಥರ ಒಂದು ಒಳ್ಳೆಯ ಪ್ರೊಟೆಕ್ಷನ್ ಕೊಡೋದು ಮಾತ್ರ ಇಲ್ಲ, ಇವರೆಲ್ಲರೂ ಆಧ್ಯಾತ್ಮಿಕ ರೀತಿಯಲ್ಲಿ ಮೇಲ್ಗಡೆ ಬರೋಕ್ಕೆ ಅವಕಾಶಗಳು ಮಾಡಿದ್ದಾರೆ. ನಮ್ಮ ಆಚಾರ್ಯರುಗಳನ್ನು ಆ ರೀತಿಯಲ್ಲಿ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ಈ ಶ್ಲೋಕದಲ್ಲೇ ಬರುತ್ತೆ, ಇವರು ಹೆಂಗೆ ರಾಜ್ಯ ನಮ್ಮದು ಭಾರತ ವರ್ಷ ಅಂತಾರೆ. ಭಾರತ ವರ್ಷ ಅಂದರೆ ಇಲ್ಲಿ ಒಂದು ಚಿಕ್ಕ ಏರಿಯಾ, ವಾರ್ಡ್ ಕೌನ್ಸಿಲರು ಅದು ಇದು ಎಲ್ಲ ಇದ್ರೂ ರಾಮಾನುಜಾಚಾರ್ಯ ಹೇಳ್ತಾರೆ, ಕಡಲ್ ಸೂழ்ந்த ಮಣ್ಣುಲಗಮ್ ಅಂತಾರೆ. ಕಡಲ್ ಸೂழ்ந்த ಮಣ್ಣುಲಗಮ್ ಅಂದರೆ ಈ ಒಂದು ಭಾರತ ವರ್ಷ ಎಷ್ಟು ದೊಡ್ಡದಂದರೆ ಈ ಸಮುದ್ರ ಬಿಟ್ಟು ಎಲ್ಲಿ ಗ್ರೌಂಡ್ ಭೂಮಿ ಇದೆಯೋ ಆ ಎಲ್ಲ ರಾಜ್ಯ ಮಾಡ್ತಾ ಇದ್ದಿರೋರು ಯುಧಿಷ್ಠಿರ ಮಹಾರಾಜರು. ಸೊ ಅಂಥವರು ಈ ಒಂದು ಏನದು ಈ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದರೆ ಅವರವರು ಕರ್ತವ್ಯ ಅಂತಾರೆ. ಧರ್ಮ ಅವರವ್ರಿಗೆ ಧರ್ಮ ಅಂದರೆ ಸ್ಟೂಡೆಂಟ್ ಅಂದರೆ ಧರ್ಮ ಏನು, ಸ್ಕೂಲಿಗೆ ಹೋಗಿ ಓದೋದು, ಅದೇ ಧರ್ಮ. ಗೃಹಸ್ಥ ಅಂದರೆ ಗೃಹಸ್ಥ ಜೀವನ ಮಾಡೋದು, ಇವರು ಅವರಿಗೆ ಸೇವೆ ಮಾಡೋದು, ಇವರಿಗೆ ಸೇವೆ ಮಾಡೋದು. ವಾನಪ್ರಸ್ಥ ಅಂದರೆ ಏನು, ವಾನಪ್ರಸ್ಥ ಅಂದರೆ ಟ್ರೈನಿಂಗ್ ಕೊಡೋದು ಬೇರೆಯವರಿಗೆ. ನಾನು ಒಂದು ಕಂಪನಿ ಜನರಲ್ ಮ್ಯಾನೇಜರ್ ಅಂದರೆ ನಾನೇ ಆ ಒಂದು ಬೀಗ ಇಟ್ಕೊಂಡು ನಾನೇ ಇಲ್ಲಿ ಜನರಲ್ ಮ್ಯಾನೇಜರ್ ಆ ಥರ ಇಲ್ಲ. ನಾನು ಹೋಗೋಕ್ಕೆ ಒಂದು 15 ವರ್ಷ 20 ವರ್ಷ ಮುಂಚೆನೇ ನೆಕ್ಸ್ಟ್ ಯಾರಂತ ಐಡೆಂಟಿಫೈ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಹೋಗೋದು. ಈಗಿರುವ ಪೊಲಿಟಿಷಿಯನ್ಸ್ ಎಲ್ಲ ಹೆಂಗಿರ್ತಾರೆ ಅಂದರೆ, ನಾನು ನಾಳೆ ಸತ್ತೋಗ್ತೀನಿ ಅಂದ್ರೂ ಇವತ್ತವರೆಗೆ ದುಡ್ಡು ಮಾಡಬೇಕು, ಇವತ್ತವರೆಗೆ ನಾನೇ ಆ ಒಂದು ಇದರಲ್ಲಿ ಕೂತ್ಕೋಬೇಕು, ನಾನೇ ಒಂದು ಇದು ಮಾಡಬೇಕು, ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಆಮೇಲೆ ಸನ್ಯಾಸ ಅಂದರೆ ಏನಂದರೆ, ಸನ್ಯಾಸ ಅಂದರೆ ನನಗೆ ಅರ್ಹತೆ ಬೇಕು ಭಗವಂತನ ಬಗ್ಗೆ ಇಷ್ಟೊಂದು ಜ್ಞಾನ ಎಲ್ಲ ತೊಗೊಂಡು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಅದನ್ನು ಕೊಡೋಕ್ಕೆ. ಅದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ ಏನಂದರೆ, ಪ್ರಭುಪಾದರು ಒಬ್ಬರನ್ನ ಕರಿತಾ ಇದ್ದಾರೆ ಯಾವಾಗಲೂ, ಬನ್ನಿ ಸತ್ಸಂಗ್ ಬನ್ನಿ ಹಾಗಂತ. ಅವರು ಇಲ್ಲ ಪ್ರಭುಪಾದ್ ನನಗೆ ಮೊಮ್ಮಕ್ಕಳಿದ್ದಾರೆ, ಅವರಿಗೆ ಒಂದು ಇದು ಮಾಡಬೇಕು ಅದು ಮಾಡಬೇಕು, ಓಕೆ ಪದೇ ಕರಿತಾ ಇದ್ರು. ಬಟ್ ಆದ್ರೂ ಅವರು ರೆಸ್ಪಾನ್ಸೇ ಮಾಡಿಲ್ಲ. ಒಂದು ದಿವಸ ಅವರಿಗೆ ಸ್ವಲ್ಪ ಏನೋ ಕೂರಕ್ಕಾಗಲಿಲ್ಲ, ಎದ್ದೇಳಕ್ಕಾಗಲಿಲ್ಲ, ಈಗ ನನ್ನ ಕೈಲಿ ಏನಾಗಲ್ಲ, ಇಲ್ಲಿ ಬಂದರೆ ನನಗೆ ಸ್ವಲ್ಪ ಎಲ್ಲರೂ ಸಹಾಯ ಮಾಡೋಕ್ಕೆ ಬ್ರಹ್ಮಚಾರಿಗಳಿದ್ದಾರೆ, ಒಳ್ಳೆ ಭಕ್ತರಿದ್ದಾರೆ, ನನಗೆಲ್ಲ ಮಾಡ್ತಾರೆ ಅಂದರೆ ಪ್ರಭುಪಾದ ಹತ್ರ ಹೋಗಿ, ಪ್ರಭುಪಾದ್ ನಾನೆಲ್ಲ ಮಾಡಿ ಮುಗಿಸಿದ್ದೀನಿ, ಈಗ ನಾನು ನಿಮ್ಮ ಸಂಘದಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಪ್ರಭುಪಾದ ಹೇಳಿದ್ರು, ಗೆಟ್ ಔಟ್ ಫ್ರಮ್ ಹಿಯರ್ ಅಂತ. ಸನ್ಯಾಸ ಅಂದರೆ ನನ್ನ ಕೈಲಿ ಏನು ಆಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದೀನಿ, ಆ ಥರ ಇಲ್ಲ. ಸನ್ಯಾಸ ಯಾವಾಗಿಂದಾನೇ ಪ್ರಾಕ್ಟೀಸ್ ಮಾಡ್ಬೋದು ಅಂದರೆ ನೀವು ಒಂದು ಚಿಕ್ಕ ವಯಸ್ಸಿಂದನೇ ಫಾಲೋಅಪ್ ಮಾಡ್ಬೋದು. ಅದೇಂಗಪ್ಪ ಸನ್ಯಾಸಾಗೆ ಮತ್ತು ಚಿಕ್ಕ ವಯಸ್ಸಿಂದ ಅಂದರೆ ಏನಂದರೆ, ನಾವು ಮಾಡುವ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮನುಸ್ಮರ ಯುದ್ಧಚ. ಹಂಗಂದರೆ ನನ್ನ ಅನಿಸ್ಕೊಂಡು ನಿನ್ನ ಕಾರ್ಯಗಳನ್ನ ಮಾಡಿ ಅರ್ಜುನ ಅಂತ ಹೇಳಿದ್ದಾರೆ. ಹಂಗಂದರೆ ನಾನು ಚಿಕ್ಕ ವಯಸ್ಸಿಂದ ಹೆಂಗೆ ನಾನು ನನ್ನ ಭಾವ ಇರಬೇಕಂದ್ರೆ, ಭಗವಂತನ ಕೊಟ್ಟಿರುವ ಒಂದು ವಿಷಯ ಇದು, ಒಂದು ಜನ್ಮ ಇದು, ಇದರಲ್ಲಿ ನಾನು ಹೇಗಿರಬೇಕು ಅಂದರೆ ಎಲ್ಲ ಕಾರ್ಯಕ್ರಮಗಳು ಮಾಡುವಾಗ ಭಗವಂತನ ಪ್ರಜ್ಞೆಯಲ್ಲಿ ಮಾಡಬೇಕು. ಅದು ಮಾಡೋಕ್ಕೆ ಏನು ಮಾಡಬೇಕು, ಅನ್ನಪೂರ್ಣೇಶ್ವರಿ ಶ್ರೀನಗರ ಸತ್ಸಂಗಕ್ಕೆ ಪ್ರತಿ ಭಾನುವಾರ ಬರಬೇಕು. ಇಲ್ಲಾಂದರೆ ನಾವು ಎಲ್ಲೆಲ್ಲೋ ಹೆಂಗೆಂಗೋ ಏನೇನೋ ಮಾಡ್ತಾ ಇರ್ತೀವಿ. ಇಲ್ಲಾಂದರೆ ದೇಹ ಸಂಬಂಧದಿಂದ ತುಂಬ ಕೆಳಗೆ ಬಿದ್ದೋಗ್ಬಿಡ್ತೀವಿ. ಆಮೇಲೆ 2ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಬರೀ ಭೌತಿಕ ಅಂತಲೇ ಓಡ್ತಾ ಇರ್ತೀವಿ. ನಮ್ಮ ಜೀವನ ಪೂರ್ತಿ ಭೌತಿಕ, ಈ ದೇಹ, ಇಲ್ಲಿ ಒಂದು ಅದಿದೆ ಅಂದರೆ, ಸೊ ಏನು ದೊಡ್ಡ ವ್ಯತ್ಯಾಸ ಅಲ್ಲ. ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಭೌತಿಕ ಅಂದರೆ ನಾನೆಲ್ಲ ಬಿಟ್ಬಿಡ್ಬೇಕಾ, ಹಂಗಿಲ್ಲ. ನಾನು ಮಾಡುವ ಪ್ರಜ್ಞೆನ ಮಾತ್ರ ಚೇಂಜ್ ಮಾಡಬೇಕು. ಅದೇ ಊಟ ಮಾಡೋದು, ಅದೇ ನಿದ್ದೆ ಮಾಡೋದು, ಅದೇ ಜನಸಂಗತಿ ಮಾಡೋದು, ಆಮೇಲೆ ಅದೇನೋದು ಮನೆ ಕಟ್ಕೊಳ್ಳೋದು ಇದು. ಬಟ್ ಇದನ್ನು ಪ್ರಾಣಿಗಳನ್ನೂ ಮಾಡುತ್ತೆ. ಭಕ್ತರಿಗೆ ಅದಕ್ಕೆ ಇಲ್ಲ, ಮನುಷ್ಯರಿಗೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂದರೆ, ಆ ಒಂದು ಕಾನ್ಷಿಯಸ್ ಅಂತಾರೆ, ಆ ಪ್ರಜ್ಞೆ ಅನ್ನೋದಿದೆ. ಆ ಪ್ರಜ್ಞೆ ಅನ್ನೋದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಒಬ್ಬರು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಕಂಪನಿಗೆ ಅಂತ ಒಂದು ನಿಯಮಗಳಿರ್ತವೆ. ಈ ಥರ ಬಟ್ಟೆ ಹಾಕ್ಕೋಬೇಕು, ಈ ಥರ ಒಂದು ಕೋಡ್ ಆಫ್ ಕಂಡಕ್ಟ್ ಅಂತಾರೆ, ಇಲ್ಲಾಂದರೆ ಡೂಸ್ ಆ್ಯಂಡ್ ಡೋಂಟ್ಸ್, ಮಾಡಬೇಕಾಗಿರೋದು ಯಾವುದೆಲ್ಲ ಮಾಡಬಾರ್ದು ಅಂತೆಲ್ಲ ಇದೆ. ಸೊ ಅದರಲ್ಲಿ ಯಾರು ತುಂಬ ಶ್ರೇಷ್ಠವಾಗಿದ್ದಾರೋ ಅವರು ಪರ್ಫೆಕ್ಟ್ ಎಂಪ್ಲಾಯ್ ಆಗ್ತಾರೆ, ಇಲ್ಲಾಂದರೆ ಪರ್ಫೆಕ್ಟ್ ಸಿಟಿಸನ್ ಆಗ್ತಾರೆ. ಅದೇ ರೀತಿಯಲ್ಲಿ ಈ ಆಧ್ಯಾತ್ಮಿಕ ಇದರಲ್ಲಿ ನಾನು ಪರ್ಫೆಕ್ಟ್ ಆಗಬೇಕು, ನಾನು ಒಳ್ಳೆ ಭಕ್ತರಾಗಬೇಕಂದ್ರೆ
ಹೆಂಗೆಪ್ಪ ದಾರಿ ಇದೆಲ್ಲ ಅರ್ಥ ಆಯಿತು ನನಗೆ. ಇದರಲ್ಲಿ ತುಂಬ ಈಗ ನಾನು ಭೌತಿಕವಾಗಿರೋಕ್ಕೆ ಇಷ್ಟಪಡಲ್ಲ, ಆಮೇಲೆ ಒಳ್ಳೆ ಇವರು ಯುಧಿಷ್ಠಿರ ಥರ ನಾನು ಬೇರೆಯವರಿಗೆ ನನ್ನ ರೆಸ್ಪಾನ್ಸಿಬಿಲಿಟಿನ ಕೊಟ್ಬಿಟ್ಟು ಹೊರಗೆ ಬರಬೇಕು, ಆ ಥರ ಒಂದು ಭಾವದಲ್ಲಿ ಇರಬೇಕಂದ್ರೆ ಅದಕ್ಕೆ ಡೋಂಟ್ಸ್ ಅಂದರೆ ಯಾವುದೆಲ್ಲ ಮಾಡಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದರೆ, ಈ ಕಲಿಯುಗದಲ್ಲಿ ತುಂಬ ಸಿಂಪ್ಟಮ್ಸ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಹೆಂಗಂದರೆ ಕಲಿಯುಗದಲ್ಲಿ ಹೇಳ್ತಾರೆ, ಒಂದು ವ್ಯಕ್ತಿ 50 ವರ್ಷ ಬದುಕಿರುವುದೇ ದೊಡ್ಡ ವಿಷಯ ಅಂತ ಹೇಳ್ತಾರಂತೆ. ಕಲಿಯುಗ ಮುಗಿಯೋ ಸ್ಥಿತಿಯಲ್ಲಿ ಯಾವ ಥರ ಪರಿಸ್ಥಿತಿ ಬರುತ್ತೆ ಅಂದರೆ, ನಾವೆಲ್ಲ ಕೇಳ್ತೀವೋ ಒಬ್ಬರು 100 ವರ್ಷ ಬದುಕಿದ್ದಾರೆ ಆ ದೇಶದಲ್ಲಿ, ಇಲ್ಲಿ ಜಪಾನಲ್ಲಿ ಎಲ್ಲ ಕೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ನಮ್ಮ ಜನ್ರೇಷನಲ್ಲಿ ಹೆಂಗೆ ಬರ್ತಾರೆ ಅಂದರೆ, ಯಾರೋ ಒಬ್ಬರು ಒಂದು ದೇಶದಲ್ಲಿ 50 ವರ್ಷ ಬದುಕಿದಾರಂತೆ. ಆಮೇಲೆ ನಮ್ಮ ಹೈಟೆಲ್ಲ ನೋಡಿದ್ರೆ ತುಂಬ ಕುಳ್ಳಗಾಗ್ಬಿಡ್ತೀವಿ. ಯಾವುದು ಏನಂತಾರೆ ತುಂಬ ಪ್ಯೂರಿಟಿ ಅಂತಾರೆ. ಈಗ ನಾವು ತೊಗೊಳ್ತೀವಲ್ಲ ತರಕಾರಿಯಿಂದ, ಈಗ ನಾವು ಯೂಸ್ ಮಾಡೋ ವಸ್ತುಗಳು ಎಲ್ಲ ನೋಡಿದ್ರೆ ಎಲ್ಲ ಕಂಟಾಮಿನೇಟೆಡ್ ಅಂತಾರೆ, ಯಾವುದೂ ಒಳ್ಳೆಯ ವಸ್ತುಗಳೇ ಇಲ್ಲ. ಆ ಒಂದು ಫಾಸ್ಟ್ ಫುಡ್ ಕಲ್ಚರ್ ಅಂತಾರಲ್ಲ, ಎಲ್ಲ ಬೇಗ ಬೇಕು. ಈ ಕಾಲ ಮೈಂಡ್ ಸೆಟ್ ಹೆಂಗಂದರೆ ಎಲ್ಲ ಬೇಗ ಬೇಕು, ಯಾವುದು ಬೇಗ ನಡೆಯಲ್ಲ. ಪ್ರಭುಪಾದ ಹೇಳ್ತಾರೆ, ಒಂದು ಮಗು ಬೇಕಂದರೆ 10 ತಿಂಗಳು ನಾವು ವೆಯ್ಟ್ ಮಾಡಲೇಬೇಕು. ಈಗ ನಾನು ಒಂದು ಒಳ್ಳೆ ಭಕ್ತನಾಗಬೇಕಂದ್ರೆ ಕೆಲವು ನಿಯಮಗಳೆಲ್ಲ ಫಾಲೋಅಪ್ ಮಾಡಲೇಬೇಕು. ಭೌತಿಕ ವಿಷಯಕ್ಕೆ ಆಧ್ಯಾತ್ಮಿಕ ವಿಷಯಕ್ಕೆ ಏನು ವ್ಯತ್ಯಾಸ ಅಂದರೆ, ಫಸ್ಟ್ ಇದು ಆಧ್ಯಾತ್ಮಿಕ ವಿಷಯ ಬಂದು ಫಸ್ಟ್ ಇದು ಪಾಯ್ಸನ್, ಆಮೇಲೆ ನೆಕ್ಟರ್. ಫಸ್ಟ್ ಇದು ಕಷ್ಟ, ಆಮೇಲೆ ಸುಖವಾಗಿರೋದು ಯಾವುದು ಆಧ್ಯಾತ್ಮಿಕ ನಿಯಮಗಳು. ನಾವು ಈ ಭೌತಿಕ ನಿಯಮಗಳು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿದೆ, ಕೊನೆಗೆ ಅದು ದುಃಖ. ಇವತ್ತೇನು ನನಗೆ ಖುಷಿ ಕೊಟ್ಟಿದೆಯೋ ಅದು ನಾಳೆ ನನಗೆ ದುಃಖ. ಅದಕ್ಕೆ ಈ ಜಾಗದ ಹೆಸರೇನು, ದುಃಖಾಲಯಂ ಅಶಾಶ್ವತ. ಈ ಜಾಗದಲ್ಲಿ ಯಾವುದು ಪರ್ಮನೆಂಟ್ ಆಗಿದೆ. ಇಲ್ಲಿ ಕೂತ್ಕೊಂಡು ನಾನು ಅದು ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮೂರ್ಖತನ. ಪುರಂದರದಾಸರು ಹೇಳಿರೋ ಥರ ಇಲ್ಲಿಂದ ಅಲ್ಲಿ ಬರೋಕ್ಕೆ ರೆಡಿಯಾಗಿ. ಈಗ ನಾವು ಒಂದು ಅಮೆರಿಕ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಒಂದು ವೀಸಾ ರೆಡಿ ಮಾಡಬೇಕು, ಆಮೇಲೆ ಸೂಟ್ ಕೇಸು ಅದು ಇದು, ನಮಗೆ ಸ್ವಲ್ಪ ಅದೇನೋ ಅದಕ್ಕಿಂತ ಕೆಲವು ಧರ್ಮಗಳಿರ್ತವೆ, ಅದನ್ನು ನಾವು ರೆಡಿ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಇಲ್ಲಿಂದ ನಾವು ಭಗವಂತನ ಧಾಮಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ನಾವು ರೆಡಿ ಆಗಬೇಕು. ಅದರಿಂದ ನಮಗೆ ನಮ್ಮ ಆಚಾರ್ಯರುಗಳು ಏನು ಹೇಳಿದ್ದಾರೆ ಅಂದರೆ, ನಾವೆಲ್ಲರೂ ರೂಪಾನುಗಾಸ್ ಅಂತ ಹೇಳಬೇಕು. ರೂಪ ಗೋಸ್ವಾಮಿ ಅವರು ಹೇಳಿದ್ದಾರೆ, ಕೆಲವೊಂದು 64 ವಿಷಯಗಳು ಆಗತ್ತಾ ಅಂತ ಟ್ರೈ ಮಾಡಿ ಅಂತ ಹೇಳಿದ್ದಾರೆ. ನಮಗೆ 5-6 ವಿಷಯ ಮಾಡೋದೇ ತುಂಬ ಕಷ್ಟ. ನಮ್ಮ ಆಚಾರ್ಯರು ಏನು ಹೇಳಿದ್ದಾರೆ, ಭಕ್ತಿ ರಸಾಮೃತ ಸಿಂಧುವಲ್ಲಿ 64 ವಿಷಯಗಳು ಹೇಳಿದ್ದಾರೆ. ಇದರಲ್ಲಿ ಯಾವ್ಯಾವ ವಿಷಯ ನಮಗೆ ಸೂಟ್ ಆಗುತ್ತೆ ಅಂತ ನೋಡೋಣ ಸ್ವಲ್ಪ. ಆವಾಗ ಈ ಒಂದು ಶ್ಲೋಕಕ್ಕೆ ನಾವು ಅರ್ಹತೆ ಆಗೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ನಾವು ಸ್ವಲ್ಪ ಟ್ರೈ ಮಾಡೋಣ. ಮೊದಲನೇ ವಿಷಯ ಏನು ಹೇಳ್ತಾರೆ ಅಂದರೆ, ಗುರುಗೆ ಶರಣಾಗತಿ ಆಗೋದು. ಪ್ರಭುಗಳು ಯಾವಾಗಲೂ ಹೇಳ್ತಾರೆ, ಗುರುಗಳು ಗುಲಾಮ. ವಾಟ್ ಇಸ್ ಇಟ್ ಪ್ರಭು, ವಾಟ್ ಇಸ್ ದಟ್ ಸೆಂಟೆನ್ಸ್? ಹಾಂ. ಸೊ ಆ ಒಂದು ಏನಂತಾರೆ, ಶರಣಾಗತಿ ಬರುತ್ತಾ ನಮಗೆ? ನೀನೇನು ಕೇಳೋದು, ಕಲಿಯುಗದಲ್ಲಿ ಎಲ್ಲರೂ ಹೆಂಗಿರ್ತೀವಿ, ಹಿಪೋಕ್ರಸಿ ಆ್ಯಂಡ್ ಕೋರಲ್. ಹಿಪೋಕ್ರಸಿ ಅಂದರೆ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು, ನಾನು ತುಂಬ ಬಲವಂತ. ಆಮೇಲೆ ಅದರಿಂದ ಏನಾಗುತ್ತೆ, ನೀನೇನು ಹೇಳೋದು ನಾನೇನು ಕೇಳೋದು ಇದೆ. ಸೊ ಈ ಕಲಿಯುಗ ಅಂದರೆ ಏನು, ಅವರು ದೊಡ್ಡ ವ್ಯಕ್ತಿ, ಇವರು ದೊಡ್ಡ ವ್ಯಕ್ತಿ, ಇದು ದೊಡ್ಡ ವ್ಯಕ್ತಿ ಅಂತಾರೆ. ಬಟ್ ಚೈತನ್ಯ ಮಹಾಪ್ರಭುರು ಏನು ಹೇಳ್ತಾರೆ, ನಾನು ಒಂದು ಬ್ರಾಹ್ಮಣನೂ ಅಲ್ಲ, ನಾನೊಂದು ಕ್ಷತ್ರಿಯನೂ ಅಲ್ಲ, ನಾನೊಬ್ಬ ವೈಶ್ಯನೂ ಅಲ್ಲ, ನಾನೊಬ್ಬ ಶೂದ್ರನೂ ಅಲ್ಲ, ನಾನೊಬ್ಬ ಸನ್ಯಾಸಿ ಅಲ್ಲ, ನಾನೊಬ್ಬ ವಾನಪ್ರಸ್ಥ ಅಲ್ಲ, ನಾನೊಬ್ಬ ಗೃಹಸ್ಥ ಅಲ್ಲ, ನಾನೊಬ್ಬ ಬ್ರಹ್ಮಚಾರಿ ಅಲ್ಲ. ನಾನು ಯಾರು, ದಾಸಾನು 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 ದಾಸ. ಅದು ಯಾವಾಗ ಬರುತ್ತೆ? ಅದಕ್ಕೆ ಏನು ಮಾಡಬೇಕಂದ್ರೆ, ಈ ಒಂದು 64 ನಿಯಮಗಳು ನಮಗೆ ನಮ್ಮ ಪರಂಪರೆಯಲ್ಲಿ ನಾವೆಲ್ಲರೂ ರೂಪಾನುಗಾಸ್, ಇಲ್ಲಾಂದರೆ ಪ್ರಭುಪಾದ ನುಗಾಸ್ ಅಂತ ಹೇಳ್ಬೋದು. ಆ ಪರಂಪರೆಯಲ್ಲಿ ನಮಗೆ ಮೊದಲನೇ ಕಂಡೀಷನ್ ಇಲ್ಲ ಮೊದಲನೇ ನಿಯಮಗಳು ಏನು ಹೇಳ್ತಾರೆ, ಗುರುಗೆ ಶರಣಾಗತಿ ಆಗಲಿ. ಗುರುವಲ್ಲಿ 2 ಇರ್ತಾರೆ, ಶಿಕ್ಷಾ ಗುರು, ದೀಕ್ಷಾ ಗುರು. ಸೊ ಇವ್ರು ನನಗೆ ಒಂದು ಹೇಳ್ಕೊಡ್ತಾರೆ, ಈ ಮೃದಂಗ ಹೆಂಗೆ ಪ್ಲೇ ಮಾಡೋದು ಅಂತ ಹೇಳ್ಕೊಟ್ರೆ ಇವ್ರು ನನ್ನ ಶಿಕ್ಷಾ ಗುರು. ಆಮೇಲೆ ನಾನು ನಮ್ಮ ಪರಂಪರೆಯಲ್ಲಿ ಕನೆಕ್ಟ್ ಆಗೋಕ್ಕೆ ದೀಕ್ಷಾ ಗುರು ಅಂತ. ಇದು ಒಂದು ಚಿಕ್ಕ ವಿಷಯ ಅದ್ರ ಬಗ್ಗೆ. ಆಮೇಲೆ ಒಳ್ಳೆ ಗುರು ಯಾರು, ಕೆಟ್ಟ ಗುರು ಯಾರು ಅಂದರೆ ಪ್ರಭುಪಾದ ಹೇಳ್ತಾರೆ, ಗುರುವಲ್ಲಿ ಒಳ್ಳೆ ಗುರು ಇಲ್ಲ, ಕೆಟ್ಟ ಗುರು ಅಂದರೆ ಗುರು. ಅದು ಹೆಂಗೆಪ್ಪ ಅರ್ಥ ಮಾಡ್ಕೊಳ್ಳೋದು ಹಂಗಂದರೆ, ಗುರುನ ಹೆಂಗೆ ಕಂಡುಹಿಡಿಯೋದಂದರೆ 2 ವಿಷಯ. ಒಂದು, ಗುರುನ ಫಸ್ಟ್ ಬಿಸ್ನೆಸ್ ಏನಿರುತ್ತಂದರೆ, ದೇವರಂದರೆ ಯಾರಂತ ನಮಗೆ ಹೇಳ್ಕೊಡ್ಬೇಕು. ಅವರು ಗುರು ಆಯಿತು, ದೇವರಂದರೆ ಯಾರಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡಬೇಕು, ದೇವ್ರನ್ನ ಹೆಂಗೆ ಪ್ರೀತಿಸಬೇಕು ಅಂತ ಹೇಳ್ಕೊಡೋರು ಗುರು. ವೆರಿ ಸಿಂಪಲ್. ಇದು ಫಸ್ಟ್ ವಿಷಯ. 2ನೇ ವಿಷಯ ಏನು ಹೇಳ್ತಾರೆ ಅಂದರೆ,
ಕಳಿಬೇಕು ನಮ್ಮ ಗುರುಗಳಿಂದ. ಓಕೆ, ಗುರು ಸಿಕ್ಕಿದ್ದಾರೆ, ಗುರುವಿಂದ ನಾವು ಏನು ತಗೋಬೇಕು? ದೀಕ್ಷೆ ತಗೋಬೇಕು. ದೀಕ್ಷೆ ತಗೊಂಡು ಏನು ಮಾಡಬೇಕು? ಭಕ್ತಿ ಮಾರ್ಗದಲ್ಲಿ ನಾವು ಹೆಂಗೆ ಹೋಗ್ಬೇಕು ಅಂತ ಪ್ರಾಕ್ಟೀಸ್ ಮಾಡಬೇಕು. ಅದು ಎರಡನೇದು. ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು? 4 ವಿಷಯಗಳು. ನಾವೆಲ್ಲರಿಗೆ ಇದು ತೊಗೊಳ್ತಾರಲ್ವ, ದೀಕ್ಷೆ ತೊಗೊಳ್ಳುವಾಗ ಏನು ಹೇಳ್ತಾರೆ? ಇವತ್ತಿಂದ ನಾನು ಮಾಂಸ ತಿನ್ನಲ್ಲ, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅಂತಾರೆ. ಇವತ್ತಿಂದ ನಾನು ಮಾಂಸ ತಿನ್ನಲ್ಲ, ಇವತ್ತಿಂದ ನಾನು ತಾಂಬದ್ಯ ಕೆಟ್ಟ ಸಹವಾಸ ಇಟ್ಕೊಳ್ಳಲ್ಲ. 3ನೇದು ನಾನು ಜೂದಾಡಲ್ಲ. 4ನೇದು ಈ ಇಂಟಾಕ್ಸಿಕೇಶನ್, ಇದು ಸಿಗರೇಟು ಅದು ಇದು ಸೇರಲ್ಲ. ಅದ್ರ ಬಗ್ಗೆ ನಾವು ನಿಯಮಗಳೆಲ್ಲ ಫಾಲೋ ಮಾಡ್ತೀವಿ. 3ನೇದು ಏನು ಹೇಳ್ತಾರೆ ಅಂದರೆ, ಗುರುಗಳು ಏನು ಹೇಳಿದಾರೋ ಅದನ್ನು ನಾವು ಫಾಲೋ ಮಾಡಬೇಕು. ಪರ್ಫೆಕ್ಟ್ ಎಕ್ಸಾಂಪಲ್ ಯಾರು ಅಂದರೆ ಪ್ರಭುಪಾದನ ಎಲ್ಲ ರಿಪೋರ್ಟರ್ಗಳು ಕ್ವಶನ್ ಕೇಳೋದೆಲ್ಲ ನೋಡಿದ್ರೆ ಎಲ್ರಿಗೆ ಒಳಗಡೆ ಒಂದು ಹಿಡನ್ ಅಜೆಂಡಾ ಅಂತಾರೆ. ಒಳಗಡೆ ಒಂದು ಇಟ್ಕೊಂಡು ಪ್ರಭುಪಾದರ ಹತ್ರ ತುಂಬ ಕ್ವಶನ್ ಕೇಳ್ತಾರೆ. ಪ್ರಭುಪಾದ, ನೀವು ಯಾಕೆ ಅಮೆರಿಕ ಬಂದು ಈ ಪ್ರವಚನ ಎಲ್ಲ ಮಾಡ್ತಾ ಇದ್ದೀರಾ? ಏನೇನೋ ಅವ್ರ ಒಳಗಡೆ ಇರುತ್ತೆ. ಪ್ರಭುಪಾದರು ಹೇಳಿದ್ದಾರೆ ಸಿಂಪಲ್ ಆಗಿ, ನನ್ನ ಗುರುಗಳು ಹೇಳಿದ್ರು, ನೀನು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀಯ, ಹೊರದೇಶಕ್ಕೆ ಹೋಗಿ ಈ ಭಗವಂತನ ನಾಮಸ್ಮರಣೆ ಬಗ್ಗೆ ಹೇಳಿ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ, ಇಲ್ಲಾಂದರೆ ನೀನು ಪುಸ್ತಕಗಳಲ್ಲೂ ಪ್ರಿಂಟ್ ಮಾಡಿ ವಿನಿಯೋಗ ಮಾಡಿ, ಹಂಗಂತ ಅವ್ರ ಗುರು ಹೇಳಿದ್ದಾರೆ. ಎಷ್ಟು ಸಿಂಪಲ್ ಆಗಿ ಅವರು ಹೇಳಿದ್ದಾರೆ. ಅದರಿಂದ ಗುರುಮುಖ ಪದ್ಮವಾಕ್ಯ, ಗುರುಗಳು ಹೇಳೋದು ಅದೇ ನಮಗೆ ಪರಮ ಸತ್ಯ. ಅದನ್ನ ಪ್ರಭುಪಾದರು ಹೇಳಿದ್ದಾರೆ. ನಾವೆಲ್ಲ ಆ ಥರ ಶಿಷ್ಯರಾಗಿರೋಕ್ಕೆ ಒಂದು ಉದಾಹರಣೆ, ಟ್ರೈನಲ್ಲಿ ಒಂದು ಸತಿ ಹೋಗ್ತಾ ಇದ್ದಾರೆ ಪ್ರಭುಪಾದರು, ಒಂದು ಫ್ಯಾಮಿಲಿ ಹಸ್ಬೆಂಡ್ ಆ್ಯಂಡ್ ವೈಫು ಪ್ರಭುಪಾದರ ಜೊತೆಲಿ ಹೋಗ್ತಾ ಇದ್ದಾರೆ. ಪ್ರಭುಪಾದರು ಒಂದು ಟ್ರೈನ್ ಸ್ಟಾಪ್, ನೆಕ್ಸ್ಟ್ ಸ್ಟಾಪ್ ಬರ್ತಾ ಇದೆ, ನೀವಿಬ್ಬರು ಇಲ್ಲಿ ಇಳಿದ್ಬಿಟ್ಟು ಇಲ್ಲಿ ಒಂದು ದೇವಸ್ಥಾನ ನೀವು ನಿರ್ಮಾಣ ಮಾಡಿ, ಯು ಎಸ್ಟಾಬ್ಲಿಷ್ ಎಟ್ ಯು ನ್ಯೂ ಟೆಂಪಲ್ ಇಯರ್. ಯಾರು ಹೊರದೇಶದಲ್ಲಿ ಹುಟ್ಟಿರೋ ಫಾರಿನರು ಪ್ರಭುಪಾದರ ಜೊತೆಯಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ಯಾವುದೋ ಒಂದು ಸ್ಟಾಪ್ ಬರುತ್ತೆ, ಇಲ್ಲಿ ಇಳಿದ್ಬಿಟ್ಟು ಹೋಗಿ ಅಂದರೆ ನಾವೆಲ್ಲ ಹೋಗ್ತೀವ? ಅಯ್ಯೋ, ಇವರು ಇಂದ್ರನಿಗೆ ಗರ್ವ ಬಂತಂತೆ. ಏನು ಗರ್ವ ಅಂದರೆ, ನಾನೇ ಸ್ವರ್ಗಾಧಿಪತಿ ಅಂತ. ಆವಾಗ ಅವರಿಗೆ ಪನಿಷ್ಮೆಂಟ್ ಏನಂದರೆ, ಈ ಭೂಲೋಕದಲ್ಲಿ ಹೋಗಿ ಹಂದಿಯಾಗಿ ಹುಟ್ಟಿ ಅಂತ ಪನಿಷ್ಮೆಂಟು. ಇಲ್ಲಿ ಬಂದು ಹಂದಿಯಾಗಿ ಹುಟ್ಟಿದ ಮೇಲೆ ಅವರು ಶಾಪ ಎಲ್ಲ ಮುಗೀತು. ನಾರದ ಮುನಿ ಬಂದು ಕರೀತಾ ಇದ್ದಾರೆ, ನೀವು ಬನ್ನಿ, ವಾಪಸ್ ಬನ್ನಿ, ನೀವು ಸ್ವರ್ಗಾಧಿಪತಿ, ಮತ್ತೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ಹಾಗಂದ್ರೆ ಇವರು ಇಲ್ಲ ನಾನು ಬರೋಕ್ಕಾಗಲ್ಲ, ನನ್ನ ಹಂದಿ ಹೆಂಡ್ತಿನ ಬಿಟ್ಟು ಬರೋಕ್ಕಾಗಲ್ಲ, ಹಂದಿ ಮಕ್ಕಳನ್ನ ಬಿಟ್ಟು ಬರೋಕ್ಕಾಗಲ್ಲ, ಹಂದಿ ಊಟನ ಬಿಟ್ಟು ಬರೋಕ್ಕಾಗಲ್ಲ. ನಾವು ಕೂಡ ಗುರುಗಳು ಹೇಳ್ತಾರೆ, ಎಷ್ಟೋ ಹೇಳ್ತಾರೆ, ಇದು ಮಾಡಿ ಅದು ಮಾಡಿ ಅಂತ ನಾವು ಮಾಡ್ತೀವಿ. ಅಂದರೆ ಈ ಒಂದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೋಬೇಕು, ನನಗೆ ಅದು ಬೇಕು 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 ಬೇಕು. ಕೊನೆಯಲ್ಲಿ ಭೌತಿಕವಾಗಿ ಏನೇ ಮಾಡೋದ್ರೂ ಕೊನೆಯಲ್ಲಿ ನಮಗೆ ಈ ಒಂದು ಪರಿಸ್ಥಿತಿ ಬರೋಲ್ಲ. ಮಾ ಮನುಸ್ಮರ ವಿದ್ಯಚ ಅನ್ನೋ ಒಂದು ಭಾವ ನಮ್ಮ ಜೀವನದಲ್ಲೇ ಬರೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು? ನಮ್ಮ ಸತ್ಸಂಗ, ಈ ಒಂದು ಗುರುಗಳನ್ನ ಶರಣಾಗತಿ ಮತ್ತು ಗುರು ಹೇಳೋದನ್ನು ಫಾಲೋ ಅಪ್ ಮಾಡಬೇಕು. ಆಮೇಲೆ ಅದರಿಂದ ನಮಗೆ ಒಳ್ಳೆ ಗತಿ ಸಿಗುತ್ತೆ. 4ನೇದು, ಆಚಾರ್ಯರು ಏನು ಹೇಳ್ತಾರೋ ಅದನ್ನು ನಾವು ಫಾಲೋ ಅಪ್ ಮಾಡಬೇಕು. ಆಚಾರ್ಯರು ಎಷ್ಟೋ ನಿಮ್ಮಲ್ಲಿ ಇದೆಲ್ಲ ಹೇಳ್ತಾರೆ, ನಮಗೆ ಅದೆಲ್ಲ ಫಾಲೋ ಅಪ್ ಇದೆಯಾ, ಮಾಡ್ತೀವ? ಅದನ್ನು ರೌಂಡು ಜಪ ಮಾಡಬೇಕಂತಾರೆ. ಇಲ್ಲ ರೀ, ಅದು ಆಗಲ್ಲ, ಆಫೀಸಲ್ಲಿ ಸ್ವಲ್ಪ ಅದು ಇದೆ, ಬೆಳಗ್ಗೆ ಎದ್ದೇಳ್ಬೇಕಂತಾರೆ, ತುಂಬ ಕಷ್ಟ ರೀ ಅದು ಇದು. ಡಿಸೆಂಬರ್ ತಿಂಗಳು, ಚಳಿ ಬೇರೆ, ಅದು ಕೋಲ್ಡ್ ವಾಟರಲ್ಲಿ ಕೆಲವರೆಲ್ಲ ಸ್ನಾನ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ನಿಯಮಗಳು ಡೂಸ್ ಭಾಳ ಇರ್ತವೆ. ಅದೆಲ್ಲ ಫಾಲೋ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಅಂದರೆ ಆಧ್ಯಾತ್ಮಿಕ ರೀತಿಯಲ್ಲಿ ಇನಿಷಿಯಲಿ ಅದು ಕಷ್ಟ ಅನಿಸುತ್ತೆ, ಕೊನೆಗೆ ಅದು ನಮಗೆ ಒಳ್ಳೆಯದೇ ಕೊಡುತ್ತೆ. ಭೌತಿಕವಾಗಿ ನಾವು ಹೋದರೆ ಮಾಯಾ, ಇಲ್ಲಿ ನಾವು ಇಲ್ಲಿ ಸತ್ಸಂಗ ಇರುವವರೆಗೆ ನಾವೇ ಪರಿಶುದ್ಧವಾಗಿರೋ ಒಂದು ವ್ಯಕ್ತಿ. ಆಚೆ ಹೋದ ತಕ್ಷಣ ಅಲ್ಲಿ ಆಚೆ ನಾನು ಈ ದೇಹ ಮಾಯಾ ಕರೆಯುತ್ತೆ, ಕಮಾನ್. ಆಮೇಲೆ ಏನೇನೋ ಯೋಚನೆಗಳು ಬರುತ್ತೆ, ಏನೇನೋ ಮಾತುಗಳು ಬರುತ್ತೆ, ಅದೆಲ್ಲ ಇದೆ. ಸೊ ಅದರಿಂದ ನಮ್ಮ ಪರಂಪರೆ ಇದರಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು. ಪ್ರಭುಪಾದ ಹೇಳ್ತಾರೆ, ಯು ಹೋಲ್ಡ್ ಮೈ ಧೋತಿ, ಐ ವಿಲ್ ಟೇಕ್ ಯು ಟು ಗೋಲೋಕ ವೃಂದಾವನ. ಗಟ್ಟಿಯಾಗಿ ನಮ್ಮ ಆಚಾರ್ಯರನ್ನ ಇಟ್ಕೋಬೇಕು ನಾವು. ಅದರಿಂದ 5ನೇ ವಿಷಯ ಏನು ಹೇಳ್ತಾರೆ ಅಂದರೆ, ಅವ್ರ ಹತ್ರ ಹೋಗಿ ಕೇಳಬೇಕು, ಯಾರು ಗುರುಗಳ ಹತ್ರ ಹೋಗಿ ಕೇಳಬೇಕು, ನಾನು ಹೆಂಗೆ ನನ್ನ ಪ್ಯೂರಿಫಿಕೇಶನ್, ನನ್ನ ಹೆಂಗೆ ಶುದ್ಧಿ ಮಾಡ್ಕೊಳ್ಳೋದು. ಸಂಸ್ಕಾರಸ್ ಅಂತಾರೆ ನಮ್ಮ ಇಸ್ಕಾನಲ್ಲಿ. ಏನು ಫಸ್ಟ್ ಸಂಸ್ಕಾರ? ಫಸ್ಟ್ ಚಾಂಟಿಂಗ್. ಕಲಿಯುಗದಲ್ಲಿ ದೊಡ್ಡ ಸಂಸ್ಕಾರ ಏನಂದರೆ ಸ್ನಾನ ಮಾಡಿದ್ದೀನಿ ಇವತ್ತು. ಸ್ನಾನ ಮಾಡೋದೇ ಕಲಿಯುಗದಲ್ಲಿ ಅದು ಒಂದು ಇದಿದೆ. ದೊಡ್ಡ ಆಸ್ಟರಿಟಿ ಏನಂದರೆ ಸ್ನಾನ ಮಾಡೋದೇ ದೊಡ್ಡ ಆಸ್ಟರಿಟಿ. ಬರೀ ರಿಚುವಲ್ಸ್ಟಿಕ್ ಆಗಿರೋದು, ರೈಟ್? ಈ ಒಂದು ಉಪನಯನ, ಈ ದಾರ ಹಾಕ್ಕೊಳ್ಳೋದೇ ನನಗೆ ದೊಡ್ಡ ಒಂದು ಬ್ರಾಹ್ಮಣಿಕಲ್ ಕ್ವಾಲಿಟಿ. ಫಾಲೋ ಮಾಡೋದಲ್ಲ ಆಮೇಲೆ ಅಂತಾರೆ. ಆಮೇಲೆ 6ನೇ ವಿಷಯ ಏನಂದರೆ, ಯಾವುದೆಲ್ಲ ಭೌತಿಕ ಇದೆಯೋ ಅದನ್ನು ಬಿಡೋಕ್ಕೆ ರೆಡಿ ಆಗಬೇಕು. ಬಿಡೋದಂದರೆ ಆ ಕೆಲಸನೇ ನಿಲ್ಲಿಸ್ಬೇಕಂತ ಏನಿಲ್ಲ, ಅದನ್ನು ಮಾಡುವ ಭಾವ.
ಈಗ ನಾನು ಡೈಲಿ ಪ್ರತಿ ಜೀವ ಊಟ ಮಾಡಲೇಬೇಕು, ಪ್ರಸಾದ ತಿನ್ನು, ಲಾಜಿಕ್ ಏನು? ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಪ್ರಸಾದ. ಇಲ್ಲ ರೀ ಅಲ್ಲಿ ಸ್ವಲ್ಪ ಅದು ಸೇಲ್ ಮಾಡ್ತಾರೆ, ಇದು ಸೇಲ್ ಮಾಡ್ತಾರೆ, ಸ್ವಲ್ಪ ಅದು ಇದೆ, ಈ ಪಕೋಡ ಚೆನ್ನಾಗಿದೆ, ಈ ಆನಿಯನ್ ಪಕೋಡ ಚೆನ್ನಾಗಿದೆ, ಅದು ಹೆಂಗೆ ರೀ ಬಿಡೋದು? ಅದು ಬೆಲ್ಲಗಿರುವ ಆನಿಯನ್ ಅಂದರೆ ನನಗೆ ಭಾರಿ ಇಷ್ಟ. ಶಾಸ್ತ್ರದಲ್ಲಿ ಹೇಳಿದೆ, ನಿಮ್ಮ ಗುಣ ಇದು ಎಲ್ಲರೂ ಬರುತ್ತೆ. ಇವನ್ ಇವತ್ತಿನ ಶ್ಲೋಕ ಏನು ಹೇಳುತ್ತೆ ಅಂದರೆ, ಈ ವರ್ಣಾಶ್ರಮ ಧರ್ಮನ ಪಾಲಿಸಿ ಮಾಡಿ ನಿನ್ನ ನೀನು ಶುದ್ಧಿ ಮಾಡ್ಕೊಳ್ಳಿ ಅಂತ ಭಗವಂತ ಚತುರ್ವರ್ಣ ಮಯಾ ಸಿಸ್ಟಮ್ ಗುಣಕರ್ಮ ವಿಭಾಗಶಃ. ನಿಮ್ಮ ಗುಣದಿಂದ ನೀವು ಮೇಲ್ಗಡೆ ಬರೋಕ್ಕೆ ಟ್ರೈ ಮಾಡಿ. ಹೆಂಗೆ ಮೇಲ್ಗಡೆ ಬರೋದು? ಇದೇ ದಾರಿ. ಇದರಲ್ಲಿ ನನಗೆ ಯಾವ್ದು ಆಗುತ್ತೆ, ಗುರುಗೆ ಶರಣಾಗತಿ ಆಗುತ್ತಾ, ಗುರು ಹೇಳೋದೆಲ್ಲ ಕೇಳೋಕ್ಕಾಗತ್ತಾ, ಗುರು ಹತ್ರ ಎನ್ಕ್ವೈರಿ ಮಾಡೋಕ್ಕೆ ನನಗೆ ಅವಕಾಶ ಇದೆಯಾ ಹಂಗಂತ ನೋಡ್ತಾ ಬರಬೇಕು. ಆಮೇಲೆ 7ನೇ ವಿಷಯ ಏನಂದರೆ, ನಾವು ಯಾವಾಗಲೂ ಈಗ ನಮ್ಮ ಮನೆಯಿಂದ ಹತ್ರ ಯಾವುದೋ ಒಂದು ದೇವಸ್ಥಾನ ಇರುತ್ತೆ ಅಂದರೆ ಅಲ್ಲಿ ಹೋಗೋ ಒಂದು ಅಭ್ಯಾಸ ಇದೆ. ಅಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ರೂಮ್ ಇದೆ ಅಂದರೆ ರೆಗ್ಯುಲೇಟೆಡ್ ಆಗಿ ಅಂತಾರೆ, ಯಾವುದೋ ಒಂದು ಸ್ಟ್ಯಾಂಡರ್ಡ್ ನಾವು ಫಾಲೋಅಪ್ ಮಾಡಬೇಕು. ನಾವೆಲ್ಲ ನೋಡ್ತೀವಿ, ಕೆಲವರೆಲ್ಲ ಸ್ಟ್ಯಾಂಡರ್ಡ್ ಏನಂದರೆ, ಇಲ್ಲಿ ದೇವಸ್ಥಾನ ಇದ್ದರೆ ಚಪ್ಪಲಿ ಅಲ್ಲಿ ಬಿಚ್ಬಿಟ್ಟು ಆಚೆಯಿಂದನೇ ಹಿಂಗೆ ಅಂತಾರೆ, ಹಿಂಗೆ ಅಂತಾರೆ, ಗಾಡಿಯಿಂದನೇ ಗಾಡಿ ಬಿಟ್ಬಿಟ್ಟು ಹಿಂಗೆ ಅಂತಾರೆ, ಭಗವಂತ ಅಂತಾರೆ. ಸೊ ಆ ರೀತಿಯಲ್ಲಿ ಅಲ್ಲ, ಗುರುಗಳು ಏನು ಹೇಳ್ತಾರೋ ಆ ರೀತಿಯಲ್ಲಿ ನಾವು ಪ್ರೀತಿಸಬೇಕು. ಓಕೆ, ಅದು ಕಂಡಮ್ಡ್ ಅಲ್ಲ, ಅಟ್ಲೀಸ್ಟ್ ಅದೆಲ್ಲ ಮಾಡ್ತಾರಲ್ವ, ಅಲ್ಲಿ ಸುಮ್ಮನೆ ಹೋಗ್ಬೋದು, ಇಲ್ಲಿ ದೇವಸ್ಥಾನ ಇದೆ ಅಲ್ವಾ ಅಂತ ಸ್ವಲ್ಪ ಒಂದು ಗಮನ ಕೊಟ್ಟು ಹೋಗ್ತಾರೆ. ಬಟ್ ಅದನ್ನು ರೆಗ್ಯುಲೇಟೆಡ್ ಆಗಿ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ ಅಂತ ನಮ್ಮ ಆಚಾರ್ಯರುಗಳು 7ನೇ ವಿಷಯದಾಗಿ ಹೇಳ್ತಾರೆ. ಅಂಥವು ಕಡೆ ನೀವು ಜೀವನ ಮಾಡಿ ಅಂತಾರೆ. ಅದಾದಮೇಲೆ ಈ ಒಂದು ಭೌತಿಕ ವಿಷಯನ ಟೋಟಲಿ ಬಿಡೋಕ್ಕಾಗಲ್ಲ. ಈಗ ಒಂದು ವ್ಯಕ್ತಿ ಸನ್ಯಾಸಿ ಅಂದ್ರೂ ನೀರು ಕುಡಿಯೋಕ್ಕೆ ಎದ್ದೇಳಿ ಹೋಗಿ ನೀರು ಕುಡಿಲೇಬೇಕು. ನಾವು ಎಲ್ಲ ಕೆಲಸನೂ ಬಿಟ್ಬಿಟ್ಟು ಹಿಂಗೆ ಕೂತಿರ್ತೀವಿ ಅಂತ ಶಾಸ್ತ್ರದಲ್ಲಿ ಹೇಳಿಲ್ಲ. ಅದನ್ನು ರೆಡ್ಯೂಸ್ ಮಾಡಿ ಅಟ್ಲೀಸ್ಟ್ ಅಂತ ಹೇಳ್ತಾರೆ. ಕಡಿಮೆ ಮಾಡ್ಕೊಳ್ಳಿ. ಭೌತಿಕವಾಗಿ ಒಂದು ಫಿಲಿಮ್ ಹೋಗೋದು, ಅದು ಹೋಗೋದು, ಇದು ಹೋಗೋದು, ಪ್ರೋಗ್ರೆಸ್ ಅಂತಾರೆ. ಪ್ರೋಗ್ರೆಸ್ ಅಂದರೆ ಏನು? ಒಂದು 10 ಸಿಗರೇಟ್ ಸೇರೋನಿಗೆ 2 ಸಿಗರೇಟ್ ಬಂದರೆ ಅದು ಪ್ರೋಗ್ರೆಸ್. ಒಬ್ಬೊಬ್ಬರಿಗೆ ಬೇರೆ ಆಗುತ್ತೆ. ನನ್ನ ಗುರುಗಳು ಹೋಲಿನೆಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವರಿಗೆ ಒಂದು ಯಾತ್ರೆ ಹೋಗುವಾಗ ಒಂದು ಫಾರಿನ್ ಡಿವೋಟಿ ಒಬ್ಬರು ಅದು ಕೂಲ್ ಡ್ರಿಂಕ್ ಒಂದು ತೊಗೊಂಬಂದು, ಮಹಾರಾಜ್ ನೀವು ಕುಡಿದ್ಬಿಟ್ಟು ಕೊಡ್ರಿ, ಅದು ನನಗೆ ತೀರ್ಥ ಆಗುತ್ತೆ ಹಂಗಂತ ಒಂದು ಕೂಲ್ ಡ್ರಿಂಕ್ಸ್ನ ತೊಗೊಂಡು ಹೋಗಿ ಕೊಟ್ಟಿದ್ದಾರೆ. ಗುರುಗಳು ಅದನ್ನು ತೊಗೊಂಡು ತಗೊಳ್ಳಿ ಅಂತ ಖುಷಿಯಿಂದ ಅವ್ರು ಕೊಟ್ಟಿದ್ದಾರೆ. ಅದನ್ನು ನಮ್ಮ ಇಂಡಿಯನ್ ಡಿವೋಟಿ ಒಬ್ಬರು ನೋಡಿದ್ದಾರೆ. ನೋಡ್ಬಿಟ್ಟು ಅವರು ಹೋಗಿ ಒಂದು ಕೂಲ್ ಡ್ರಿಂಕ್ಸ್ ತೊಗೊಂಬಂದು ಗುರುಗಳಿಗೆ, ಮಹಾರಾಜ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಪ್ಲೀಸ್ ಇದನ್ನು ನೀವು ಆನರ್ ಮಾಡಿಬಿಟ್ಟು ನನಗೆ ಸ್ವಲ್ಪ ಕೊಟ್ಟರೆ ಇದು ಪ್ರಸಾದ ಆಗತ್ತೆ ಬೈದಿರಂತೆ. ಇವ್ರಿಗೆ ಆಶ್ಚರ್ಯ. ಅವತ್ತು ಅವ್ರು ತೊಗೊಂಡ್ರೆ, ಅವ್ರು ಕೊಟ್ಟರೆ ನೀವು ತೊಗೊಂಡ್ರು, ಆಮೇಲೆ ನಾನು ಕೊಟ್ಟರೆ ಹಿಂಗೆ ಬೈತಾ ಇದ್ದಾರೆ. ಅದು ಅವರಿಗೆ. ನಿನಗೆ ಈ ಕೂಲ್ ಡ್ರಿಂಕ್ಸ್ ಇದೆಲ್ಲ ಅವಶ್ಯಕತೆ ಇಲ್ಲ. ನೀನೇನು ಮಾಡಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತೆ, ಒಂದು ಪ್ರಸಾದ ನೈವೇದ್ಯ ಮಾಡಿ ಅದನ್ನು ನೀನು ಆಫರ್ ಮಾಡಿ. ಅದಕ್ಕೆ ಪದ್ಧತಿಗಳಿರುತ್ತೆ. ಒಬ್ಬರು ಗುರು ಮಹಾರಾಜ್ ಇನ್ನೊಂದು ಕಡೆ ಒಂದು ನಮ್ಮಲ್ಲಿ ಫಾರ್ಮ್ ಇದೆ, ಏನಂತಾರೆ, ಗೋಶಾಲೆ ಎಲ್ಲ ಮಾಡ್ತಾರೆ, ಫಾರ್ಮಿಂಗ್ ಎಲ್ಲ ಮಾಡ್ತಾರೆ. ಅಲ್ಲಿ ಒಂದು ಆ್ಯಪಲ್ ತೋಟ ಇದೆ. ಅಲ್ಲಿ ಮಹಾರಾಜರು ಹೋಗುವಾಗ ಅಲ್ಲಿ ಒಬ್ಬರು ಭಕ್ತರು ಅದಕ್ಕೆ ತುಂಬ ಚೆನ್ನಾಗಿ ಬೆಳೀತಾ ಇದೆ, ಆ್ಯಪಲ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಅಂತ. ಅವರಿಗೆ ನೀವು ಒಳ್ಳೆ ಡಿವೋಟಿ ನೀನು ಅಂತ ಅವ್ರು ಹೇಳ್ತಾ ಇದ್ದಾರೆ. ತಕ್ಷಣ ಇವ್ರು ಏನು ಮಾಡಿದ್ರು, ಒಂದು ಆ್ಯಪಲ್ನ ಇದು ಮಾಡಿ ಅವ್ರ ಬಟ್ಟೆಯಲ್ಲಿ ಹಿಂಗೆ ಕ್ಲೀನ್ ಮಾಡಿ, ಮಹಾರಾಜ್ ತಗೊಳ್ಳಿ ಮಹಾರಾಜ್ ಅಂತ ಚೆನ್ನಾಗಿ ಅದನ್ನು ಕಟ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಕೊಡಿ. ಹಾಗಂದರೆ ಗುರುಗಳಿಗೆ ನಮಗೆ ಏನು ಸಂಬಂಧ ಅಂದರೆ, ಗುರು ನಮಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದನ್ನು ನಾವು ಫಾಲೋ ಮಾಡೋಕ್ಕೆ ಕಲಿಬೇಕು. ಯಾಕಂದರೆ ಅವರು ಈ ಶಾಸ್ತ್ರದೆಲ್ಲ ನಮಗಿಂತ ಹಿಂದೆನೇ ನೋಡಿದ್ದಾರೆ. ನಮಗೆ ಕಣ್ಣಿದ್ರೂ ಇದು ಭೌತಿಕ. ನಮಗೆಲ್ಲ ಪ್ರಭುಪಾದರು ಹೇಳ್ತಾರೆ, ಅದೇನೋ ಕ್ಯಾಟ್ರಾಕ್ಟ್ ಆಪ್ರೇಷನ್ ಇನ್ನೂ ಮಾಡಿಲ್ಲ. ಗುರುಗಳು ಸಿಕ್ಕಿದ ಮೇಲೆ ನಮಗೆ ಅದು ಹೋಗುತ್ತೆ. ಆಮೇಲೆ ನಾವು ಕರೆಕ್ಟ್ ದೃಷ್ಟಿಯಿಂದ ಈ ಪ್ರಪಂಚನ ನಾವು ನೋಡೋಕ್ಕಾಗತ್ತೆ. ಇಲ್ಲಾಂದರೆ ಅದೇ ತಿನ್ನೋದು, ನಿದ್ದೆ ಮಾಡೋದು, ಜನಸಂಖ್ಯೆ ಮಾಡೋದು, ಆ ಪ್ರಜ್ಞೆಯಲ್ಲೇ ನಾವು ಇರ್ತೀವಿ. ಗುರುಗಳು ಸಿಕ್ಕಿದ್ರು. ಪ್ರಭುಪಾದ ಈಗ ಇಂಡಿಯಾದಲ್ಲಿ ಎಲ್ಲರಿಗೆ ಕೃಷ್ಣ ಅಂದರೆ ಎಲ್ರಿಗೂ ಗೊತ್ತಾ, ರಾಧೆ ಕೃಷ್ಣ ನನಗೆ ಗೊತ್ತು ರೀ, ರಾಧೆ ರಾಧೆ ಎಲ್ಲ ಹೇಳ್ತಾರೆ. ಕೃಷ್ಣ ಅಂದರೆ ಬ್ಲೂ ಕಲರ್ ಇರ್ತಾರೆ, ಯಾವಾಗಲೂ ಹೆಂಗಸ್ರ ಜೊತೆಲೇ ಇರ್ತಾರೆ, ಯಾವಾಗಲೂ ಫ್ಲೂಟಲ್ಲೇ. ಇದೇ ಜ್ಞಾನ. ಪ್ರಭುಪಾದರು ನಾವು ಭೇಟಿ ಮಾಡೋಕ್ಕೆ ಮುಂಚೆ, ಇಲ್ಲ ಪ್ರಭುಪಾದರ ಸಂಘ ತಗೊಳ್ಳೋಕ್ಕೆ ಮುಂಚೆ. ಬಟ್ ಆ ಥರ ಒಂದು ಜ್ಞಾನ ಅಜ್ಞಾನ. ಪ್ರಭುಪಾದರು ಬಂದ ಮೇಲೆ ನಮಗೆ ಶುದ್ಧ ಭಕ್ತರ ಸಂಘ ನಮಗೆ ಸಿಕ್ತಂದರೆ ಸರ್ವಸಿದ್ಧಿ ಸಿಕ್ಕಿದೆ. ಏನಂತಾರೆ, ಸಾಧು ಸಂಘ ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಪ್ರಭುಪಾದರ ಸಂಘ ನಮಗೆ ಇಲ್ಲ ಅಂದರೆ ನಾವು ಕಣ್ಣಿದ್ರೂ ಇವತ್ತಿಗೆ ಕುರುಡ್ರು. ಅದೇ ತಾನೆ ಎಲ್ಲ ಹೇಳ್ತಾರೆ, ಕೃಷ್ಣ ನನಗೆ ಗೊತ್ತು ರೀ ಅಂತಾರೆ. ಬಟ್ ನಾನು ಭಕ್ತನ ಅಂದರೆ ದೊಡ್ಡ ಕ್ವಶನ್ ಮಾಡ್ತೀನಿ. ಆಮೇಲೆ ಏಕಾದಶಿ ವ್ರತ ಕಂಟ್ರೋಲ್ ಇರಬೇಕು. ಯಾಕೆ ಇದೆಲ್ಲ ಏಕಾದಶಿ, ಕೆಲವರೆಲ್ಲ ನಿರ್ಜಲ್ ಏಕಾದಶಿ ಇರ್ತಾರೆ, ತೇಜೋರಿಷಿ ಪ್ರಭು ಸೀನಿಯರ್ ಡಿವೋಟಿ ಎಲ್ಲ ಇರ್ತಾರೆ.
ಅವರೆಲ್ಲ ನಿರ್ಜಲ್ ಮಾಡ್ತಾರೆ. ನಿರ್ಜಲ ನನಗೆ ಒಂದು ಅರ್ಧ ದಿವಸ ಇರ್ಬೋದು, ಆಮೇಲೆ ಸ್ವಲ್ಪ ನೀರು ಕುಡಿದ್ರೆ ಜ್ಯೂಸ್ ಕುಡಿಯೋಣ ಹಂಗೆ ಅನಿಸುತ್ತೆ. ಹಂಗಂದರೆ ನಾವು ಎಷ್ಟು ಭಕ್ತಿ ಮಾರ್ಗದಲ್ಲಿ ಸ್ಥಿರವಾಗಿ ಇದೆಯೋ ಇದೇ ಉದಾಹರಣೆ. ಇಲ್ಲಾಂದರೆ ನಾವು ಬೀಳೋದು ಸತ್ಯ. ಸ್ಟ್ರಾಂಗ್ ಇರಬೇಕು. ಒಂದು ಗಿಡ ಬೆಳಿಬೇಕಂದ್ರೆ ಆ ರೂಟು ಸ್ಟ್ರಾಂಗ್ ಇರಬೇಕು. ಇಲ್ಲಾಂದರೆ ಒಂದು ಸಣ್ಣ ಗಾಳಿ ಹೊಡೆದ್ರೆ ಏನಾಗುತ್ತೆ, ಬಿದ್ದೋಗ್ಬಿಡುತ್ತೆ. ನಾವು ಆ ಥರ ಭಕ್ತಿ ಮಾರ್ಗದಲ್ಲಿ ತುಂಬ ರೂಟೆಡ್ ಆಗಿರ್ಬೇಕಂದ್ರೆ ಆಚಾರ್ಯರಿಗೆ ನಮಗೆ ಶರಣಾಗತಿ ಇರಬೇಕು. ನಾವು ಅವ್ರ ಹತ್ರ ಎನ್ಕ್ವೈರಿ ಮಾಡಬೇಕು. ಅವ್ರು ಹೇಳೋದನ್ನೆಲ್ಲ ನಾವು ಫಾಲೋ ಮಾಡೋಕ್ಕೆ ಟ್ರೈ ಮಾಡಬೇಕು. ಅವ್ರೇನು ಹೇಳ್ತಾರೆ, ಶಾಸ್ತ್ರದ ವಿರೋಧನೇ ಹೇಳ್ತಾರೆ. ಶಾಸ್ತ್ರದ ವಿರೋಧವಾಗಿ ಯಾವುದು ಗುರುಗಳು ಹೇಳಲ್ಲ. ಆಮೇಲೆ ತುಳಸಿ ಮಹಾರಾಣಿನ ನಾವು ಪೂಜಿಸಬೇಕು. ಅವರೆಲ್ಲ ದೊಡ್ಡ ಸೇವಕರು. ಅವ್ರು ಹೆಂಗಂದ್ರೆ, ಈಗ ನಾನು ಹೋಗಿ ನರೇಂದ್ರ ಮೋದಿನ ಭೇಟಿ ಆಗಬೇಕಂದ್ರೆ ಫಸ್ಟ್ ಅವ್ರ ಪಿ ಹತ್ರ ಹೋಗಿ ನಾನು ಪೆಟಿಷನ್ ಕೊಡಬೇಕು. ನಾನು ಬಂದಿದ್ದೀನಿ, ನಾನು ಮಿನಿಸ್ಟ್ರೇ ಇದ್ರೂ ಕೂಡ ನಾನು ಕರ್ನಾಟಕದಿಂದ ಈ ಒಂದು ಕ್ಷೇತ್ರದಿಂದ ಬಂದಿದ್ದೀನಿ, ಸ್ವಲ್ಪ ಪ್ರೈಮ್ ಮಿನಿಸ್ಟರ್, ನಾನೊಂದು ಮಿನಿಸ್ಟ್ರು, ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಫಸ್ಟ್ ಅವರು ಏನಂತಾರೆ ಅನುಮತಿ, ಅವ್ರನ್ನ ಪರ್ಮಿಷನ್ ಇಲ್ಲ ಅಂದರೆ ನಾವು ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಅದರಿಂದ ತುಳಸಿ ಮಹಾರಾಣಿಗೆ ನಾವು ಯಾವಾಗ ದಿವಸ ಮಾಡಬೇಕು, ಯಾವಾಗೆಲ್ಲ ಸಮಯ ಇದೆಯೋ ಅವರಿಗೆ ಪೂಜಿಸಬೇಕಂತ ನಮ್ಮ ಆಚಾರ್ಯರುಗಳು 10ನೇ ವಿಷಯವಾಗಿ ಹೇಳ್ತಾರೆ. ಅದಾದಮೇಲೆ ಈ ಒಂದು ನಾನ್ ಡಿವೋಟಿ ಅಂತಾರೆ, ಕರ್ಮಿ ಸವಾಸನ ಬಿಡಬೇಕು. ಇದು ಈಗ ಡೋಂಟ್ಸ್ ಅಂದರೆ ಏನು, ಭಕ್ತರ ಸಂಘ ಒಂದು ತಗೋಬೇಕು. ಅದು ಆಗ್ತಾ ಇಲ್ಲ ಸರ್, ನನಗೆ ಯಾವಾಗಲೂ ಚಾಂಟಿಂಗ್ ಮಾಡಿ ಅಂತಾರೆ. ಅಂದರೆ ಅಟ್ಲೀಸ್ಟು ನೀನು ಹೋಗಿ ಆ ಭೌತಿಕ ವಿಷಯದಲ್ಲಿ ಒಳಗೆ ಹೋಗಬೇಡ. ಹೋಗಿ ಫಿಲ್ಮಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ವಿಸಿಲ್ ಹೊಡೆಯೋದು, ಫಸ್ಟ್ ಶೋ ನಾನು ನೋಡಿದ್ದೀನಿ, ನಾನೇ ದೊಡ್ಡ ಸೇವಕ ಈ ಒಂದು ಹೀರೋಯಿನ್ಗೆ. ಅದು ಆಲ್ರೆಡಿ ನಾನು ಮಾಯದಲ್ಲಿ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ ನನ್ನ ಸ್ಟೂಡೆಂಟಿಗೆ, ದ ಪ್ಲೇಸ್ ವಿಚ್ ಮೇಕ್ಸ್ ಯು ಟು ರಿಮೆಂಬರ್ ವಾಟ್ ಯು ಆರ್, ದಟ್ ಪ್ಲೇಸ್ ಈಸ್ ಸೂಟಬಲ್ ಫಾರ್ ಯು. ನೀನಿರುವ ಜಾಗ ನೀನು ಯಾರು ಅನ್ನೋದನ್ನು ಯಾವಾಗಲೂ ನೆನಪಿಸ್ತಾ ಇದೆಯೋ ಅಂಥವು ಜಾಗದಲ್ಲಿ ಇದ್ದರೆ ನೀನು ಕರೆಕ್ಟಾಗಿದೆಯಾ. ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡ್ರೆ ನಾನು ಹೆಂಗಿರ್ತೀನಿ, ನಾನು ಯಾರು ಅನ್ನೋದನ್ನು ಮರ್ತೋಗಿದ್ದೀನಿ. ನಾನೊಂದು ಸ್ಟೂಡೆಂಟ್ ಅಂದರೆ ಕ್ಲಾಸ್ ರೂಮಲ್ಲಿ ಹೋಗಿ ಕೂತ್ಕೊಂಡ್ರೆ ನನಗೆ ಯಾವಾಗಲೂ ಆ ಭಾವ ಇರುತ್ತೆ. ಕ್ಲಾಸ್ ರೂಮಿಂದ ಹೊರಗಡೆ ಇದ್ದರೆ ನಾನು ಸ್ಟೂಡೆಂಟ್ ಅನ್ನೋದನ್ನು ಮರ್ತೋಗ್ಬಿಡ್ತೀನಿ. ಅದರಿಂದ ಯಾರು ಸಂಘ ಇಟ್ಕೋಬೇಕು, ಭಕ್ತರ ಸಂಘ ಇಟ್ಕೋಬೇಕು. ಆಗಿಲ್ಲ ಅಂದರೆ ಅಟ್ಲೀಸ್ಟು ಭಕ್ತರು ಯಾರು ಇಲ್ವೋ ಅಂಥವ್ರ ಸಂಘನ ಬಿಟ್ಬಿಡಿ ಅಂತಾರೆ. ಸೊ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ಯಾರು ಇರ್ತಾರೆ ಅಂದರೆ, ನಮಗಿಂತ ದೊಡ್ಡ ರಾಸ್ಕೇಲ್ ಯಾರೋ ಅವರೇ ನಮ್ಮ ಬೆಸ್ಟ್ ಫ್ರೆಂಡ್. ಹೆಂಗೆ ಅಂದರೆ, ನನಗೆ ಕೆಟ್ಟ ಮಾತು ಉಪಯೋಗಿಸೋದು ನನಗೆ ತುಂಬ ಸರ್ವಸಾಧಾರಣ. ನನಗಿಂತ ಯಾರು ಜಾಸ್ತಿ ಕೆಟ್ಟ ಮಾತು ಮಾತಾಡ್ತಾರೋ ಅವ್ರ ಸಂಘ ಅಂದರೆ ನನಗೆ ತುಂಬ ಇಂಟ್ರೆಸ್ಟ್. ನನಗಿಂತ ಅವ್ರು ತುಂಬ ಎಲಿವೇಟೆಡ್ ಆಗಿದ್ದಾರೆ ಯಾವುದರಲ್ಲಿ, ಕೆಟ್ಟ ಮಾತು ಮಾತಾಡೋದ್ರಲ್ಲಿ. ಇವರು ಕ್ಲಾಸ್ ರೂಮ್ ಬಿಟ್ಟು ಹೊರಗೆ ಕ್ಯಾಂಟೀನಲ್ಲಿ ಅಲ್ಲಿ ಇಲ್ಲಿ ಕೂತಿರ್ತಾರೆ ಹುಡುಗರು, ಅವರೇ ಅವರಿಗೆ ತುಂಬ ಕ್ಲೋಸ್ ಫ್ರೆಂಡ್. ಅವ್ನು ಫೋನ್ ಮಾಡಿ ಕರೀತಾನೆ, ಅಲ್ಲಿ ಏನು ಬರೀ ಬೋರು, ಅವ್ರು ಏನೋ ಲೆಕ್ಚರ್ ಮಾಡ್ತಾ ಇದ್ದಾರೆ, ಅದನ್ನು ಹೋಗಿ ಕೇಳ್ತಾ ಇದ್ದೀನಿ. ಬರೋ ಇಲ್ಲಿ ಕ್ಯಾಂಟೀನಲ್ಲಿ ವಿಧವಾಗಿ ಎಲ್ಲ ಐಟಮ್ಗಳಿದೆ, ಇಲ್ಲಿ ಸ್ವಲ್ಪ ಮಜಾ ಮಾಡೋಣ, ರೈಟ್. ಸೊ ಈ ರೀತಿಯಲ್ಲಿ ನಾವು ಅಟ್ಲೀಸ್ಟ್ ಅಂಥವರು ಭೌತಿಕ ಟೇಸ್ಟ್ ಇರುತ್ತೆ. ಗಾಸಿಪ್ ಅಂತಾರೆ ಗೊತ್ತಾ, ಆ ಹುಡುಗಿ ಹೆಂಗೆ ಗೊತ್ತಾ, ಏನಾಯಿತು ಆ ಹುಡುಗಿ ಏನಾಯಿತು, ಆ ಹುಡುಗ ಏನಾಯಿತು, ಬರೀ ಇದರಲ್ಲೇ ಕಾಲ ಕಳೀತಾರೆ ಮಕ್ಕಳು, ಈ ಜನ್ರೇಷನ್. ಇವನ್ ನಾವು ಕೂಡ ಅವ್ರದ್ದು ಒಂದು ಮನೆ ತೊಗೊಂಡಿದ್ದಾರೆ, 30-40 ಸೈಟ್ ಅಂತೆ, ಡೂಪ್ಲೆಕ್ಸ್ ಮನೆ. ಹೌದಾ, ಹೆಂಗಿದೆ, ಓಕೆ, ಹೆಂಗೆ ಬಂತು ದುಡ್ಡು ಅವರಿಗೆ, ಇದೆಲ್ಲ ಡಿಸ್ಕಷನ್ ಬರೀ ಇದರಲ್ಲೇ ಇರ್ತೀವಿ. ಸೊ ಇದಕ್ಕೆ ಒಂದು ಎಂಡೇ ಇಲ್ಲ. ಇನಿಷಿಯಲಿ ನೋಡೋಕ್ಕೆ ಚೆನ್ನಾಗಿದೆ, ಕೇಳೋಕ್ಕೆ ಅವ್ರು ಇನ್ನೊಬ್ರ ಬಗ್ಗೆ ಕೆಟ್ಟದ್ದು, ಅವ್ರ ಬಗ್ಗೆ ಕೆಟ್ಟದ್ದು, ಹಂಗಿಲ್ಲ. ಒಬ್ಬರ ಬಗ್ಗೆ ಒಳ್ಳೆಯ ವಿಷಯ ಏನಿದೆ ಅದಕ್ಕೆ ಕಿವಿ ಕೊಡಬೇಕು. ಒಂದು ಪಕ್ಷಿ ಇದೆ, ಆ ಪಕ್ಷಿ ಹೆಸರನ್ನು ಏನು, ಅನ್ನ ಪಕ್ಷಿನ. ಆ ಪಕ್ಷಿ ಒಂದು ಕೆಪಾಸಿಟಿ ಏನಂದರೆ, ಒಂದು ಲೋಟದಲ್ಲಿ ನೀರು ಮತ್ತು ಹಾಲು ಎರಡು ಮಿಕ್ಸ್ ಮಾಡಿ ಇಟ್ಟರೆ ಹಾಲು ಮಾತ್ರ ತಗೊಂಡು ಆ ನೀರನ್ನ ಬಿಟ್ಬಿಡುತ್ತೆ. ಆ ರೀತಿಯಲ್ಲಿ ಪರಮಹಂಸ ಅಂದರೆ ಏನಂದರೆ, ಭಕ್ತರು ಎಲ್ಲರೂ ಫಸ್ಟ್ ಸ್ಟೇಜ್ ಏನಂದರೆ ಪರಮಹಂಸ. ಈ ಕಿವಿಗೆ, ಈ ಬಾಯಿಗೆ, ನಮ್ಮ ಎಲ್ಲ ಇಂದ್ರಿಯಗಳನ್ನು ಯಾವುದರಲ್ಲಿ ಈಡುಪಡಿಸಬೇಕು, ಆಧ್ಯಾತ್ಮಿಕ ರೀತಿಯಲ್ಲಿ ಯೂಸ್ ಮಾಡಿದ್ರೆ ನಾವು ಕೂಡ ಶುದ್ಧಿ ಆಗ್ಬೋದು. ಇಲ್ಲಾಂದರೆ ಮತ್ತೆ ಪುನರಪಿ ಮರಣಂ ಪುನರಪಿ ಜನನು, ಈ ಚಕ್ರದಲ್ಲೇ ಸಿಗಾಕೊಂಡು ಮತ್ತೆ ಭೌತಿಕ. ಒಂದು ಪ್ರಭುಪಾದರು ಹೇಳ್ತಾರೆ, ಒಂದು ಟೈರ್ ಕಂಪನಿ ಓನರ್ಗೆ ಡಾಕ್ಟ್ರು ಡೆಡ್ಲೈನ್ ಕೊಟ್ಟಿದ್ದಾರೆ, ಇನ್ನೂ ಒಂದು ತಿಂಗಳು ಎಲ್ಲರಿಗೂ ಹೇಳ್ಬಿಡಿ ಅಂತಂದೇಳಿ. ಅವ್ರ ಕಿವಿಗೆ ಬಿದ್ದಿದೆ, ಇನ್ನೂ 1 ತಿಂಗಳೇನಂತಂದು ಅವ್ರ ಕಾಲು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಒಂದು 3 ತಿಂಗಳು ಹೆಂಗಣ ನನಗೆ ಪೋಸ್ಟ್ಪೋನ್ ಮಾಡಿ ಡಾಕ್ಟ್ರೇ, ನಾನೊಂದು 3 ಕೋಟಿ ಮಾಡಿಬಿಡ್ತೀನಿ, ನಮ್ಮ ಮೊಮ್ಮಕ್ಕಳಿಗೆಲ್ಲ ನಾನು ಇದು ಮಾಡಿಬಿಡ್ತೀನಿ. ಆ ರೀತಿಯಲ್ಲಿ ಅವರು ಭಾವದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಪ್ರಭುಪಾದರು ನಗ್ತಾ ಇದ್ದಾರೆ ಅವ್ರು ನೋಡಿ ಈ ಭೌತಿಕ ದುಡ್ಡು ಮಾಡೋದು ತಪ್ಪಿಲ್ಲ, ಒಂದು ಏಜ್ ಆದಮೇಲೆ ರೆಸ್ಪಾನ್ಸಿಬಿಲಿಟಿನ ಬೇರೆಯವರಿಗೆ ಕೊಡಿ. ಯುಧಿಷ್ಠಿರ ಮಹಾರಾಜರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದರೆ ಅದು.
ಆಮೇಲೆ ಪರೀಕ್ಷಿತ್ ಮಹಾರಾಜರಿಂದ ನಾವು ತಿಳ್ಕೊಬೇಕು ಏನಂದರೆ ನಮ್ಮ ಪರಂಪರೆಯಲ್ಲಿ ನಮ್ಮ ತಾತ ನಮ್ಮ ತಂದೆ ಅವರೆಲ್ಲ ಹೆಂಗೆ ರಾಜ್ಯ ಮಾಡೋರು, ರಾಜ ಋಷಿಗಳು ಅವರೆಲ್ಲ, ಆ ರೀತಿಯಲ್ಲಿ ನಾನು ಕೂಡ ಇದಾಗ್ಬೋದು ಅಂತ. ಆಮೇಲೆ ಡ್ರೆಸ್ ಕೋಡ್ ಅಂತಾರೆ. ಡ್ರೆಸ್ ಕೋಡ್ ಅಂದರೆ ಈಗ ನಾವು ಕೆಲವರು ಈ ಒಂದು ತಿಲಕ್ ಹಾಕ್ಕೊಂಡು ಹೋಗೋಕ್ಕೆ ತುಂಬ ನಾಚಿಕೆ ಪಡ್ತಾರೆ. ಶ್ರೀ ಸಂಪ್ರದಾಯದಲ್ಲಿ ಹೇಳ್ತಾರೆ ಪಾಳ್ನೆತ್ತಿ ಅಂತಾರೆ. ಪಾಳ್ನೆತ್ತಿ ಅಂದರೆ ವೇಸ್ಟ್ ಲ್ಯಾಂಡ್, ಬ್ಯಾರನ್ ಲ್ಯಾಂಡ್ ಅಂತಾರೆ. ಯಾರನ್ನೋ ಆ ಥರ ವ್ಯಕ್ತಿನಿ ನೀವು ನೋಡ್ಬಿಟ್ರೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆ ಥರ ವ್ಯಕ್ತಿನಿ ಈ ಕಾಲದಲ್ಲಿ ಆ ಥರ ನೋಡಿದ್ರೆ ಬಾತ್ರೂಮಿಂದನೇ ಹೊರಗೆ ಬರೋಕ್ಕಾಗಲ್ಲ. ಯಾರು ಈ ಒಂದು ವಿಭೂದಿನೋ ಇಲ್ಲ ಒಂದು ತಿಲಕನೋ ಇಡುವ ಅಭ್ಯಾಸನೇ ಇಲ್ಲ. ಅದೇನೆಂದರೆ ಐ ಡಿ ಕಾರ್ಡ್ ಥರ. ಈಗ ಇವರೆಲ್ಲ ಸ್ಕೂಲ್ ಹೋಗ್ತಾರೆ, ಐ ಡಿ ಕಾರ್ಡ್ ಕೊಟ್ಟಿರ್ತಾರಲ್ವ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವರು ಯಾವ ಸ್ಕೂಲ್ ಓದ್ತಾರೆ, ಯಾವ ಸಿಲೆಬಸ್ ಓದ್ತಾರೆ, CBSE ಯಾವ ಸ್ಕೂಲ್ ಅಂತ. ಇದನ್ನ ನೋಡಿದ್ರೆ ಓ ಇವರು ವೈಷ್ಣವರು, ಇವರು ಈ ಪರಂಪರೆ. ಒಬ್ಬರು ಹಾಕ್ತಾರೆ ವೈಟು, ರೆಡ್ಡು, ಆಮೇಲೆ ಬ್ಲ್ಯಾಕು, ಇದೆಲ್ಲ ಹಾಕ್ತಾರೆ. ಓ ಇವರು ಸ್ಕೂಲ್ ಆಫ್ ಸ್ಟಡಿ, ಓ ಇವರು ಈ ಪರಂಪರೆನ ಫಾಲೋ ಅಪ್ ಮಾಡ್ತಾರೆ, ಅವರು ಮನೋಭಾವ ಹಿಂಗಿರುತ್ತೆ ಹಂಗಂತ ಅವ್ರ ಜೊತೆಲಿ ಅವರು ಸಂಘ ಮಾಡ್ಕೊಳ್ತಾರೆ. ಐ ಡಿ ಕಾರ್ಡ್ ಈಗ ಯಾರೋ ಕಂಪನಿಯಲ್ಲಿ ಸ್ಕೂಲಲ್ಲಿ ಹೇಳ್ತಾರಲ್ಲ ಐ ಡಿ ಕಾರ್ಡ್ ಇಲ್ಲ ಅಂದರೆ ಪೆನಾಲ್ಟಿ ಕಟ್ಟಿ, ಆ ಥರ ಹೇಳ್ತಾರೆ. ಬಟ್ ನಮ್ಮಲ್ಲಿ ಏನು ಪೆನಾಲ್ಟಿ, ನಾನು ಭಕ್ತನಾಗೋದ್ರಿಂದ ಒಂದು ಸ್ಟೆಪ್ಪು ಕೆಳಗೆ ಹೋಗ್ಬಿಡ್ತೀನಿ. ಈ ತಿಲಕ, ಈ ಡ್ರೆಸ್ ಕೋಡ್ ಇದೆಲ್ಲ ಫಾಲೋ ಅಪ್ ಮಾಡಿಲ್ಲ ಅಂದರೆ. ಆಮೇಲೆ ಎಲ್ಲೆಲ್ಲೋ ಹೋಗಿ ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನೋದು ಬೆಂಗಳೂರಲ್ಲಿ ತುಂಬ ಪ್ರಸಿದ್ಧವಾಗಿದೆ. ಇಂಡಿಯಾದಲ್ಲೇ ಜಾಸ್ತಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರೋದು ಬೆಂಗಳೂರೇ. ಮಾಯಾ ಹೋಲ್ಸೇಲ್ ಆಗಿರೋದು ಎಲ್ಲಿ ಅಂದರೆ ಬೆಂಗಳೂರಲ್ಲಿ. ಸೊ ಅಂಥ ಜಾಗದಲ್ಲಿ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದಕ್ಕಿಂತ ದಯವಿಟ್ಟು ಇಲ್ಲಿ ಬನ್ನಿ, ಒಳ್ಳೆ ಡ್ಯಾನ್ಸ್ ಮಾಡೋದು, ಒಳ್ಳೆ ಮ್ಯೂಸಿಕ್ ಮಾಡ್ಬೋದು. ಆ ಒಂದು ಭೌತಿಕ ಮ್ಯೂಸಿಕ್ಕು, ಭೌತಿಕ ಇದಕ್ಕಿಂತ ಆಧ್ಯಾತ್ಮಿಕ ಇದರಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆಚಾರ್ಯರು. ಆಮೇಲೆ ಯಾವುದನ್ನ ಸತ್ಸಂಗ, ಈಗ ರಥಯಾತ್ರೆ ಮಾಡ್ತಾರೆ, ಆಮೇಲೆ ಯಾವುದೋ ನಗರ ಸಂಕೀರ್ತನೆ ಮಾಡ್ತಾರೆ, ಅಂಥ ಟೈಮಲ್ಲಿ ಕೂತ್ಕೊಂಡು TV ನೋಡೋಣ ಆ ಥರ ಇರ್ಬೋದು. ಸ್ವಲ್ಪ ಅವ್ರ ಜೊತೆಲಿ ಸೇರಿಕೊಂಡು ನಾವು ಕೂಡ ಸ್ವಲ್ಪ ದೂರ ಹೋಗಿ ಬರೋಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಯಾರನ್ನ ಹೋದರೆ ಮಿಸ್ ಮಾಡಿಬಿಡಿ. ನಾವು ಯಾತ್ರೆ ಹೋಗೋದ್ರಿಂದ ತುಂಬ ಬೆನಿಫಿಟ್ ಇದೆ. ಭಕ್ತರು ಸಂಘ ಸಿಗುತ್ತೆ, ಒಳ್ಳೆ ಏನೋ ಪ್ರಸಾದ ಸಿಗುತ್ತೆ, ದುಡ್ಡು ಸ್ವಲ್ಪ ಖರ್ಚಾಗುತ್ತೆ, ಪರವಾಗಿಲ್ಲ. ಆದ್ರೂ ಕೂಡ ಹೋಗಿ ಬಂದರೆ ಈ ಭೌತಿಕದಿಂದ ಸ್ವಲ್ಪ ಒಳ್ಳೆ ಒಂದು ಅದೇನಂತಾರೆ, ಈಗ ಮಸಾಜ್ ಮಾಡಿದ್ರೆ ಹೆಂಗಿರುತ್ತೆ, ಕೆಲವರು ತುಂಬ ಸ್ಟ್ರೆಸ್ಡ್ ಬೆಳಗ್ಗೆಯಿಂದ ಅದರಿಂದ ತುಂಬ ಬಿಸ್ನೆಸ್ ಮ್ಯಾನ್ಲ ನೀವು ನೋಡಿದ್ರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆವಾಗ ಅವರಿಗೆ ಸ್ವಲ್ಪ ಮಸಾಜ್ ಮಾಡಿದ್ರೆ ಆಹಾ ಎಷ್ಟು ಚೆನ್ನಾಗಿದೆ ಅನ್ನೋದು. ಅದೇ ರೀತಿಯಲ್ಲಿ ಭೌತಿಕದಲ್ಲಿ ಮಾಯಾ ಲೆಫ್ಟ್ ರೈಟ್ ಸೆಂಟರ್ ಎಲ್ಲ ಹೊಡಿತಾ ಇರುತ್ತೆ. ಅಯ್ಯೋ ಈ ಮಾಯದಿಂದ ನಾನು ಹೊರ ಹೋಗ್ಬೇಕಂದ್ರೆ ಯಾತ್ರಾ ಇದ್ದರೆ ಮಿಸ್ ಮಾಡಬಾರ್ದು. ಅಂಥವು ಜಾಗಕ್ಕೆ ಹೋಗಿ ಬಂದರೆ ನಮಗೆ ರಿಫ್ರೆಶ್ ಆಗ್ತೀವಿ. ಇಲ್ಲಾಂದರೆ ಪದೇ ಇದರಲ್ಲೇ ಸಿಗಾಕೊಂಡು ನಾವು ಕಷ್ಟಪಡ್ತಾ ಇರ್ತೀವಿ. ಅದ ನಂತರ ಇದು ಮಾಡಬೇಕು ಅಂತಾರೆ. ಈ ದೇವಸ್ಥಾನ ಹೋಗಿ ಸುಮ್ಮನೆ ಬರಲ್ಲ. ಕೆಲವರು ನಮ್ಮಲ್ಲಿ ದೊಡ್ಡ ದೇವಸ್ಥಾನ ಎಲ್ಲ ಇದೆ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ತುಂಬ ದೇವಸ್ಥಾನಗಳಿದೆ. ಹೋದರೆ ಒಂದು 3 ಸತಿ ಆ ಪ್ರಹಾರನ ರೌಂಡ್ ಮಾಡಿ ಅದಂತಾರೆ. ಪ್ರದಕ್ಷಿಣಾ ಪದೇ ತುಳಸಿ ಮಾರನ್ನು ನಾವೇನು ಮಾಡಬೇಕು, ಸರ್ಕಂಬುಲೇಟ್ ಮಾಡಬೇಕಂತಾರೆ. ಸೊ ಸಮಯ ಇರುವಾಗ ನಮ್ಮ ಮನೇಲಿ ಒಂದು ಸ್ಟೂಲ್ ಇಟ್ಬಿಟ್ಟು ತುಳಸಿ ಮಾರನ್ನು ಇಟ್ಬಿಟ್ಟು ಹಾಡಾಡಿಕೊಂಡು ಜಸ್ಟ್ ತುಳಸಿ ಮಾರನ್ನು ಬಂದರೆ ನಮಗೆ ಎಷ್ಟೋ ಜನ್ಮದಿಂದ ಮಾಡಿರುವ ನಮ್ಮ ಕರ್ಮಗಳು ಎಲ್ಲ ಹೋಗುತ್ತೆ. ನಾವು ನಮ್ಮನ್ನ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಆಮೇಲೆ ಮಹಾಪ್ರಸಾದನ ತಗೊಳ್ಳಿ, ಮಿಸ್ ಮಾಡ್ಕೋಬೇಡಿ ಹಂಗಂತಾರೆ. ಪ್ರಸಾದ ಮಾತ್ರ ಸಿಕ್ತಂದರೆ ಎಲ್ಲಿನೂ, ಕೆಲವರು ಹೇಳ್ತಾರೆ ಇಸ್ಕಾನ್ಗೆ ನಾನು ಬರೀ ಪ್ರಸಾದ ತೊಗೊಳಕ್ಕೆ ಬರ್ತೀನಿ, ಬನ್ನಿ. ಅವರು ಒಂದು ದಿವಸ ಸನ್ಯಾಸಿ ಆಗಿರ್ತಾರೆ, ಗ್ಯಾರಂಟಿ. ಇಲ್ಲಾಂದರೆ ಒಂದು ದಿವಸ ಶುದ್ಧ ಭಕ್ತರಾಗಿರ್ತಾರೆ, ಗ್ಯಾರಂಟಿ. ಆಯ್ತಲ್ವಾ? ಸೊ ಎಷ್ಟೋ ಹಲವಾರು ಸ್ಟೋರಿಗಳಿದ್ದಾವೆ ಪ್ರಭುಪಾದರು ಮತ್ತು ಈ ಲೀಲೆಗಳು. ಅದರಿಂದ ಆಮೇಲೆ ಹಾಡಾಡಬೇಕಾ, ಬನ್ನಿ. ಆಮೇಲೆ ಜಪ ಮಾಡಬೇಕಾ, ಬನ್ನಿ. ಕೆಲವರು ಹೇಳ್ತಾರೆ ನಿಮಗೆ ತುಂಬ ಟೆನ್ಷನ್ ಇತ್ತಂದರೆ ಕಣ್ಣು ಮುಚ್ಕೊಂಡು ಯಾವ್ದು ಬಗ್ಗೆನೂ ಯೋಚನೆ ಮಾಡಬೇಡಿ ಅಂತಾರೆ. ಅದು ಹಿಂಗೆ ಯಾವ್ದು ಬಗ್ಗೆನೂ ಯೋಚನೆ ಮಾಡ. ನಾನು ಕೋಮಾ ಸ್ಟೇಜಲ್ಲಿ ಇದ್ರೂ ಕೂಡ ದೇಹ ಆ ಒಂದು ಬ್ರೈನ್ಗೆ ಸಂಬಂಧ ಇರಲ್ಲ, ಅಷ್ಟೇ ಬಿಟ್ಟರೆ ಆ ಬ್ರೈನ್ ಏನೋ ಒಂದು ಯೋಚನೆ ಮಾಡ್ತಾ ಇರುತ್ತೆ ಕೋಮಾದಲ್ಲಿ ಇದ್ರೂ ಕೂಡ. ಹೌದಲ್ವಾ? ಅದು ಹೆಂಗೆ ಥಿಂಕ್ ಆಫ್ ನಥಿಂಗ್ ಅಂತಾರೆ. ಪ್ಲೀಸ್ ಸಿಟ್ ಡೌನ್ ಆ್ಯಂಡ್ ಥಿಂಕ್ ಆಫ್ ನಥಿಂಗ್. ಸಾಧ್ಯನೇ ಇಲ್ಲ, ರೈಟ್? ಆ ಯೋಚನೆ ಬಂದಿರೋದ್ರಿಂದನೇ ನಾವು ತಾಯಿ ಹೊಟ್ಟೆಯಿಂದನೇ ಆಚೆ ಬಂದಿದ್ದೀವಿ. ಇಲ್ಲಿ ಇರೋಕ್ಕೆ ಕಷ್ಟ ಆಗ್ತಾ ಇದೆ, ಹೊರಗೆ ಹೋಗ್ಬಿಡೋಣ, ಅದೇ ಹುಟ್ಟು. ಆ ಕಷ್ಟದಿಂದ ಹೊರಗೆ ಬಂದು ಮತ್ತೆ ಮಸಾನಕ್ಕೆ ಹೋಗುವವರೆಗೆ ನಾವು ಹೆಂಗಿರ್ತೀವಿ, ಈ ಗೊಂದಲೆ ಒಳಗಡೆ ಇರ್ತೀವಿ. ಅದ ನಂತರ ಭಗವಂತನ ವಿಧವಾದ ರೂಪಗಳೆಲ್ಲ ಇರ್ತವೆ. ಸೊ ಜಗನ್ನಾಥರಂದರೆ ಫಸ್ಟು ಇಸ್ಕಾನಲ್ಲಿ ಬರುವಾಗ ಯಾಕೆ ಜಗನ್ನಾಥರು ಕಣ್ಣೆಲ್ಲ ಹಿಂಗೆ ನೋಡ್ತಾ ಇದ್ದಾರೆ, ಇದು ಕೆಲವರೆಲ್ಲ ಕೇಳ್ತಾರೆ, ಇದು ಏನು ಪಾಸ್ಟ್ ಟೈಮ್ಸ್ ಏನು ಅಂತ ತಿಳ್ಕೊಳ್ತಾರೆ. ಆಮೇಲೆ ವಿಷ್ಣು ಯಾಕೆ 4 ಕೈಯಲ್ಲಿ ಇದ್ದಾರೆ, ಇದೇನು ಚಂಕು ಚಕ್ರ ಗದಾ ಪದ್ಮ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ
ವಿವರಣೆ ಮಾಡಿ ಕೊನೆಗೆ ಏನಾಗಬೇಕಂದ್ರೆ, ಓ ಜಗನ್ನಾಥರು ಅಂದರೆ ಅವರು ಮರದಲ್ಲಿ ಮಾಡಿದ್ದಾರೆ, ಓ ವಿಷ್ಣು ಮೂರ್ತಿ ಅಂದರೆ ಅದು ಆ ಪಂಚಲೋಕದಲ್ಲಿ ಮಾಡಿದ್ದಾರೆ, ಇಲ್ಲ ಗೋಲ್ಡ್ ತಿರುಪತಿಗೆ ಹೋದರೆ ಗೋಲ್ಡಲ್ಲೇ ಮಾಡಿದ್ದಾರೆ, ಅದು ಮುಖ್ಯ ಅಲ್ಲ, ಮಾರ್ಬಲಲ್ಲೇ ಮಾಡಿದ್ದಾರೆ, ಒಳ್ಳೆ ಕಲ್ಲಲ್ಲಿ ಮಾಡಿದ್ದಾರೆ. ಪ್ರತಿಷ್ಠೆ ಮಾಡಿದ್ರೆ ಭಗವಂತ ಅಲ್ಲಿ ಇದ್ದಾನೆ ಅನ್ನೋ ಒಂದು ಪ್ರಜ್ಞೆಗೆ ಈ ಒಂದು ಈ ಕಲಂಕಾಲ ಆಚೆ ಹೋಗುತ್ತೆ. ಓ ಇದು ಹೆಂಗೆ ಕೆಲವರಿಗೆ ಒಳ್ಳೆ ಡಿ ಮಾಡಿದಾರಪ್ಪ, ಭಗವಂತನ ಮುಟ್ಟುವುದೇ ತಪ್ಪು. ಎಸ್ಪೆಷಲಿ ಅದೊಂದು ನಿಯಮ ಇದೆ, ಕತ್ಲೆಯಲ್ಲಿ ಹೋಗಿ ಭಗವಂತನ ಕೆಲವರು ಇದು ಮಾಡ್ತಾರೆ, ಭಗವಂತನಿಗೆ ನನಗೆ ಭಾರಿ ಪ್ರೀತಿ, ಎಲ್ಲ ಲೈಟೆಲ್ಲ ಆಫ್ ಮಾಡ್ಬಿಟ್ಟು ಭಗವಂತನ ಹೆಂಗೆ ಇಟ್ಕೋಬೇಕು, ಹಂಗೆಲ್ಲ ಏನಿಲ್ಲ. ಸೊ ಭಗವಂತನಿಗೆ ನಮಗೆ ಯಾವ ಥರ ಸಂಬಂಧ ಇರಬೇಕಂದ್ರೆ ಆ ನಿಯಮಗಳನ್ನ ಫಾಲೋ, ಡೈಟಿ ವರ್ಷಿಪ್ ಅಂತಾರೆ ಇಸ್ಕಾನಲ್ಲಿ, ಆ ಡೈಟಿ ವರ್ಷಿಪ್ ಹೇಗೆ ಮಾಡಬೇಕಂತ ಸ್ಥಿರವಾಗಿ ನಾವು ಕಲಿಬೇಕು. ಇಲ್ಲಾಂದರೆ ಆಮೇಲೆ ರೆಗ್ಯುಲರ್ ಆಗಿ ಶ್ರೀಮದ್ ಭಾಗವತಂನ ಓದಕ್ಕೆ ಕೇಳಕ್ಕೆ ಕಲಿಬೇಕು. ಅದನ್ನೇ ನಾವು ಈಗ ಮಾಡ್ತಾ ಇದ್ದೀವಿ. ಸಮಯ ಇದೆಯಾ, ರೆಗ್ಯುಲರ್ ಆಗಿರ್ತೀವ, ಅಟೆಂಡೆನ್ಸ್ ಕರೆಕ್ಟಾಗಿರುತ್ತಾ, ದೆನ್ ಟಿಕ್. ನಮ್ಮ ಅಟೆಂಡೆನ್ಸ್ ಇಲ್ಲ, ಇಲ್ಲಿ ಕೂತಿದ್ರು ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಏನಾಯಿತು, ನನ್ನ ಬಾಸ್ ಬೈತಾನೆ ನಾಳೆ, ಅವ್ರು ಕೇಳೋ ಡೆಡ್ಲೈನ್ ಎಲ್ಲ ಮುಗಿಸ್ಬೇಕು, ಇಲ್ಲಿ ಕೂತ್ಕೊಂಡು ಅಲ್ಲಿ ನಾಳೆ ಮನೆಯಲ್ಲಿ ಅಡುಗೆ ಇದೆ, ಅದು ಇದೆ, ಇದಂದರೆ ಫಿಸಿಕಲಿ ಇಲ್ಲಿದ್ದೀನಿ ಬಟ್ ಮೆಂಟಲಿ ನಾನು ಎಲ್ಲೋ ಇದ್ದೀನಿ, ಹಂಗಂದರೆ ಉಪಯೋಗ ಇಲ್ಲ. ಹಂಗಂದರೆ ಏನಪ್ಪ ಅಂದರೆ, ಸೊ ಆ ಒಂದು ಆತ್ಮಕ್ಕೆ ಊಟ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಯಾವಾಗಲೂ ಅದು ಬ್ಲಾಕ್ ಆಗಿಬಿಟ್ರೆ ಕಷ್ಟ. ಆ ಒಂದು ಇಚ್ಛೆ ಇರಬೇಕು ಯಾವಾಗಲೂ. ಭಾಗವತನ ಕ್ಲಾಸ್ ಅಂದರೆ ಕೇಳ್ತಾ ಇರ್ತಾರೆ ಕೆಲವರು, ಇಲ್ಲಿ ಕೇಳ್ಬಿಟ್ಟು ಆಮೇಲೆ ಮೊಬೈಲಲ್ಲಿ ಎಲ್ಲ ಪ್ರಭುಪಾದರು ಲೆಕ್ಚರ್ ಎಲ್ಲ ಕೇಳ್ತಾರೆ. ಅದನ್ನು ಇನ್ಕ್ರೀಸ್ ಮಾಡಬೇಕು. ಅವರು ಎಂಟ್ರಿ ಲೆವೆಲ್ ಭಕ್ತರಿದ್ರೂ ಸರಿ, ದೊಡ್ಡ ಭಕ್ತರು ಇದ್ರೂ ಸರಿ, ಶ್ರವಣಂ ಅನ್ನೋದನ್ನು ಯಾರು ಬಿಡ್ತಾರೋ ಅದು ಹೆಂಗಾಗತ್ತಂದರೆ, ಈಗ ನೀರಿದೆ, ನೀರನ್ನ ಹಂಗೆ ಒಂದು ಲೋಟದಲ್ಲಿ ಹಾಕಿ ಒಂದು 2 ವರ್ಷ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ, ಅದರಲ್ಲಿ ಆಲ್ಗೆ ಫಾರ್ಮ್ ಆಗುತ್ತೆ, ಫಂಗಸ್ ಬರುತ್ತೆ ಎಲ್ಲ. ಅದೇ ರೀತಿಯಲ್ಲಿ ಈ ಶ್ರವಣಂ ಇಲ್ಲ ಅಂದರೆ ಈ ಭೌತಿಕ ಕಲಂಕಗಳು ನಮ್ಮ ಒಳಗಡೆ ಅಂಟ್ಕೊಂಡ್ಬಿಡುತ್ತೆ. ಆಲ್ರೆಡಿ ಇದೆ, ನಮ್ಮ ಸ್ವಭಾವನೇ ಅದೇ. ಅದನ್ನು ಏನು ಮಾಡ್ತೀವಿ ನಾವು, ಮತ್ತೆ 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 ಅದನ್ನು ಜಾಸ್ತಿ ಮಾಡಿ ಆ ಬೆಂಕಿಗೆ ಮತ್ತೆ ಏನು ಮಾಡ್ತೀವಿ, ಪೆಟ್ರೋಲ್ ಹಾಕ್ತಾ ಇರ್ತೀವಿ ಭೌತಿಕ ಕಲಂಕಗಳು. ಆ ರೀತಿಯಲ್ಲಿ ಇದನ್ನು ಕೇಳಿದ್ರೆ ಏನಾಗುತ್ತೆ, ಅದನ್ನು ಎಕ್ಸ್ಟಿಂಗ್ವಿಷರ್ ಅಂತಾರೆ. ಆ ಒಂದು ಭೌತಿಕ ಬೆಂಕಿನ ಅದು ಏನು ಮಾಡುತ್ತೆ, ಇದು ಮಾಡುತ್ತೆ, ಆಫ್ ಮಾಡುತ್ತೆ. ಇಲ್ಲಾಂದರೆ ಅದು ಇನ್ನೂ ಉರಿತಾ ಹೋಗುತ್ತೆ. ಆಮೇಲೆ ಸೇವೆ ಮಾಡಬೇಕು. ಯಾರಿಗೆ? ವೈಷ್ಣವರಿಗೆ ಸೇವೆ ಮಾಡಬೇಕು. ಯಾವ ರೀತಿ, ಯಾವ ಭಾವದಲ್ಲಿ ಮಾಡಬೇಕು ಅಂದರೆ, ಅದಕ್ಕೆ ಒಂದು ಶ್ರೀ ಸಂಪ್ರದಾಯದಲ್ಲಿ ಒಂದು ಉದಾಹರಣೆ ಇದೆ. ಇವರು ದೊಡ್ಡ ಭಕ್ತರು ಒಬ್ಬರು ವರದರಾಜ ಪೆರುಮಾಳ್ ಅವರಿಗೆ, ಕಾಂಚೀಪುರಂ ವರದರಾಜ ಪೆರುಮಾಳ್ ಅವರಿಗೆ ಸಾಮ್ರ ಬೀಸೋದು ಅವ್ರ ಸೇವೆ. ಪ್ರತಿ ದಿವಸ ಅವ್ರು ಏನು ಮಾಡ್ತಾರೆ, ಸಾಮ್ರ ಬೀಸೋದು. ಬೀಸ್ಬಿಟ್ಟು ಆಮೇಲೆ ಸುತ್ತಮುತ್ತ ಇರೋರೆಲ್ಲ ಬರ್ತಾರೆ, ಸ್ವಾಮಿ ಸ್ವಲ್ಪ ನಮಗೆ ಈ ಥರ ಗೊಂದಲ ಇದೆ, ಈ ಥರ ಪ್ರಾಬ್ಲಮ್ ಇದೆ, ದೇವ್ರ ಹತ್ರ ಸ್ವಲ್ಪ ಕೇಳಿ ನಮಗೆಲ್ಲ. ವರದರಾಜ ಪೆರುಮಾಳ್ ಅಂದರೆ ಏನು, ವರ ಕೊಡೋದು. ಅವ್ರು ಹೇಳ್ತಾರೆ, ಮಾ ಸೂಚ ನಾನಿದ್ದೀನಿ, ಡೋಂಟ್ ವರಿ, ಎಲ್ಲ ವರ ನಿಮಗೆ ಕೊಡ್ತೀನಿ, ನನಗೆ ಶರಣಾಗತಿಯಾಗಿ ಅಂತ. ಆ ಒಂದು ಎಲಿವೇಟೆಡ್ ಡಿವೋಟಿ, ಅಷ್ಟೊಂದು ದೊಡ್ಡ ಡಿವೋಟಿಗೆ ಭಗವಂತ ಏನೊಂದು ಅವಕಾಶ ಕೊಟ್ಟಿದ್ದಾನೆ, ನೇರವಾಗಿ ಮಾತಾಡೋ ಒಂದು ಶಕ್ತಿ ಕೊಟ್ಟಿದ್ದಾನೆ. ಆ ಒಂದು ಶಕ್ತಿ ಇಟ್ಕೊಂಡು ಬರೋರಿಗೆಲ್ಲ ಏನು ಪ್ರಾಬ್ಲಮ್ ಇದೆ ಭಗವಂತನ ಹತ್ರ ಕೇಳಿ ಇವರು, ಈ ಆಚಾರ್ಯರು ಹೇಳ್ತಾ ಇದ್ದಾರೆ. ಒಂದು ದಿವಸ ಯಾರಿಲ್ಲ, ಇವರು ಭಗವಂತನಿಗೆ ಸಾಮ್ರ ಬೀಸ್ತಾ ಇದ್ದಾರೆ. ಆ ಬೀಸ್ತಾ ಇರುವಾಗ ಅವ್ರು ಕೇಳಿದ್ದಾರೆ, ಭಗವಂತ ಎಲ್ರಿಗೋಸ್ಕರ ನಾನು ಮಾತಾಡ್ತೀನಿ, ನನಗೋಸ್ಕರ ಇವತ್ತು ಮಾತಾಡ್ತೀನಿ ಅಂದರೆ ಮಾತಾಡಿ ಅಂತ ಭಗವಂತ ಹೇಳಿದ್ದಾರೆ. ಆವಾಗ ನನಗೆ ಮೋಕ್ಷ ಸಿಗತ್ತಾ ಹಂಗಂತ ಹೇಳಿದ್ದಾರೆ. ಭಗವಂತ ಹೇಳಿದ್ದಾರೆ, ಇಲ್ಲ, ಮೋಕ್ಷ ನನಗಿಲ್ವಾ, ನನ್ನ ಹತ್ರ ಮಾತಾಡ್ತೀರಾ, ಎಲ್ರಿಗೋಸ್ಕರ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ, ಬಟ್ ನನಗೆ ಮೋಕ್ಷ ಇಲ್ಲ ಅಂತೀರಾ, ಅದು ಹೆಂಗೆ ಅಂದರೆ ಇವ್ರಿಗೆ ತುಂಬ ಬೇಜಾರಾಯಿತು. ಆಮೇಲೆ ಇವರು ದಿವಸ ದೇವಸ್ಥಾನ ಬರುವಾಗ ಒಂದು ಆರ್ಡಿನರಿ ವ್ಯಕ್ತಿ, ಅವರು ಕಾಲು ಹೆಜ್ಜೆ ಇರುತ್ತಲ್ಲ, ಅವ್ರು ನಡೆಯುವಾಗ ಕಾಲು ಹೆಜ್ಜೆ, ಇವರು ಫುಲ್ಲು ಶ್ರೀ ವೈಷ್ಣವ ನಾಮ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಇವರು ದೊಡ್ಡ ಭಕ್ತರಂತ ಅದನ್ನು ತೊಗೊಂಡು ಅವರು ಇದಕ್ಕೆ ನೆತ್ತಿಗೆ ಇಟ್ಕೊಳ್ತಾರೆ. ಆವಾಗ ಅವರು ಹೇಳ್ತಾರೆ, ಆ ವ್ಯಕ್ತಿ, ಒಂದು ವ್ಯಕ್ತಿ ಡೈಲಿ ನನಗೆ ನಮಸ್ಕಾರ ಮಾಡ್ತಾನೆ, ಆ ವ್ಯಕ್ತಿಗೆ ಮೋಕ್ಷ ಇದೆ ಅಂದರೆ, ಎಸ್ ಅವರಿಗೆ ಮೋಕ್ಷ ಇದೆ ಅಂತ ಭಗವಂತ ಹೇಳಿದ್ದಾರೆ, ವರದರಾಜ ಪೆರುಮಾಳ್ ಹೇಳಿದ್ದಾರೆ. ಅದೇಂಗಪ್ಪ, ನಾನು ನಿಮಗೆ ನನ್ನ ಹತ್ರ ಡೈರೆಕ್ಟಾಗಿ ನೀವು ಮಾತಾಡ್ತೀರಾ ಅಂದರೆ, ಅದಕ್ಕೆ ಭಗವಂತ ಒಂದು ಸೆಂಟೆನ್ಸ್ ಹೇಳಿದ್ದಾರೆ, ನೀರು ವೀಸಿ ನೀರು ನಾನು ಪೇಸಿನಿ. ನೀನು ನನಗೆ ಚಾಮರ ಬೀಸಿದೆ, ಅದಕ್ಕೆ ನಾನು ಮಾತಾಡಿದ್ದೀನಿ, ಅದಕ್ಕೆ ಮೋಕ್ಷ ಎಲ್ಲ ಕೇಳಬೇಡಿ. ಹಂಗಂದರೆ ಮೋಕ್ಷ ಕೇಳೋಕ್ಕೆ ಒಂದೇ ಒಂದು ಅರ್ಹತೆ ಏನು, ದಾಸಾನು 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 ದಾಸ. ಚೈತನ್ಯ ಮಹಾಪ್ರಭುರು ಏನು ಹೇಳಿದ್ರು, ನಾನೊಂದು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ಸನ್ಯಾಸಿ ಇಲ್ಲ, ಯಾವುದೇ ವರ್ಣ ಇಲ್ಲ, ಆಶ್ರಮ ಇಲ್ಲ, ಒಂದೇ ಒಂದು ಕ್ವಾಲಿಟಿ ಏನಿದೆ ನನ್ನ ಹತ್ರ, ನಾನು ಇರೋಕ್ಕೆ ಇಷ್ಟಪಡ್ತೀನಿ, ದಾಸಾನು ದಾಸನಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಅದು ಒಂದೇ ಜಾತಿ. ಆ ಒಂದು ಜಾತಿನ ನಾನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಈ ಪ್ರಪಂಚದಲ್ಲಿ ಎಲ್ಲ ಭಗವಂತನ ಕೃಪೆ, ಗುರು ಕೃಪೆ ಎಲ್ಲ ನನಗೆ ಸಿಕ್ಕಿರೋದಕ್ಕೆ ಸಮಾನ. ಅದು ಆ ಸ್ಥಿತಿ ಬರೋಕ್ಕೆ
ಇದೇನಕ್ಕೆ ಅಂದರೆ ವೈಷ್ಣವರಿಗೆ ಸೇವೆ ಮಾಡಬೇಕು. ಪ್ರಭುಪಾದರು ಹೇಳಿದ್ದಾರೆ, ನಿನ್ನ ಹತ್ರ ಏನು ಶ್ರೇಷ್ಠನೋ ಅದು ಆಧ್ಯಾತ್ಮಿಕದಲ್ಲಿ ಯೂಸ್ ಮಾಡಿ ಅಂತ ಪ್ರಭುಪಾದರು ಹೇಳಿದ್ದಾರೆ. ನನ್ನ ಹತ್ರ ಆಸ್ತಿ, ನನ್ನ ಹತ್ರ ದೊಡ್ಡ ಮನೆ ಇದೆ, ಸತ್ಸಂಗ ಮಾಡೋಕ್ಕೆ ಯೂಸ್ ಮಾಡಿ. ನನ್ನ ಹತ್ರ ದೊಡ್ಡ ಕಾರ್ ಇದೆ, ಎಲ್ಲ ಭಕ್ತರನ್ನು ದೇವಸ್ಥಾನಕ್ಕೆ ಕರ್ಕೊಂಬನ್ನಿ. ನನ್ನ ಹತ್ರ ಒಳ್ಳೆಯ ಎಬಿಲಿಟಿ ಇದೆ, ವೇದಗಳೆಲ್ಲ ಓದೋಕ್ಕೆ ನನ್ನ ಹತ್ರ ಶಕ್ತಿ ಇದೆ. ಹಂಗಂದ್ರೆ ಅದನ್ನು ಓದಿ ಬೇರೆಯವರಿಗೆ ಅದನ್ನು ಹೇಳಿ, ನೀನು ಸುದ್ದಿ ಆಗ್ತೀಯ, ಸೇವೆ ಮಾಡಿ, ವೈಷ್ಣವರಿಗೆ ಸೇವೆ ಮಾಡಿ. ದಾಸ ಯಾವಾಗ ಬರುತ್ತೆ? ನಾವು ಎಲ್ಲರೂ ಬಾಸ್ ಆಗಿದ್ದೀವಿ ಕಲಿಯುಗದಲ್ಲಿ. ನೀನೇನು ಹೇಳೋದು, ನಾನೇನು ಕೇಳೋದು, ನಾವೆಲ್ಲರೂ ಬಾಸ್. ಬಟ್ ಶುದ್ಧ ಭಕ್ತರಂದರೆ ಹೇಗಿರಬೇಕು? ದಾಸ ಆಗಿ ಇರಬೇಕು ಅಂತ ಹೇಳಿ ಈ ಒಂದು 2 ಶ್ಲೋಕದ ಸಾರಾಂಶ ಅಂದರೆ ಅದೇ. ಮಾತಾಡಬೇಕಂದ್ರೆ ಕೃಷ್ಣನ ಮಕ್ಕಳೆಷ್ಟು, ಹೆಂಡತಿ ಎಷ್ಟು, ಆಮೇಲೆ ಇದೆಲ್ಲ ಅನಿರುದ್ಧ ಮತ್ತು ಉಷಾ ಅವ್ರ ಹೆಂಡತಿ ಮತ್ತು ಅವ್ರ ಮಗ, ಅದರಲ್ಲಿ ಇವ್ರಿಗೆ ರಾಜರು ಮಾಡಿದ್ದಾರೆ. ಮಥುರಾಗೆ ಇವ್ರನ್ನ ಮೊಮ್ಮಗನ ಕೃಷ್ಣನ ಮೊಮ್ಮಗನ ರಾಜರು ಮಾಡಿದ್ದಾರೆ. ಎಲ್ಲಿ ಯಾವ ದೇಶಕ್ಕೆ? ಮಥುರಾಗೆ ರಾಜ. ಮತ್ತು ಇಲ್ಲಿ ಇನ್ನೊಂದು ಪದ ಯೂಸ್ ಮಾಡಿದ್ದಾರೆ, ಏನಂದರೆ ಸೂರಸೇನನ. ಯಾವ ದೇಶ ಅದು? ಯದುವಂಶದ ರಾಜ ಹೆಸರೇನು? ಸೂರಸೇನ. ಜಾಗ ಹೆಸರು ಸೂರಸೇನ. ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೂರಸೇನ ಅಂದರೆ ಅವರು ರಾಜ ಅಂತ. ಸೊ ಯುಧಿಷ್ಠಿರರು ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, ಭಗವಂತ ಬಂದಿದ್ದಾರೆ, ಭಗವಂತ ಎಲ್ಲ ಹೋಗಿದ್ದಾರೆ, ಆಮೇಲೆ ಈ ಯದು ಡೈನೆಸ್ಟಿ ಎಲ್ಲ ಮತ್ತೆ ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಇದನ್ನು ಯಾವ ರೀತಿಯಲ್ಲಿ ತೊಗೊಳ್ತಾರೆ ಅಂದರೆ, ಈಗ ಭಗವಂತ ಮತ್ಸ್ಯಾವತಾರದಲ್ಲಿ ಬರ್ತಾರೆ, ಮತ್ತೆ ಅಲ್ಲೇ ಹಂಗೆ ಇರ್ತಾರ? ಇಲ್ಲ, ಆ ಅವತಾರ ಮುಗಿಸ್ಕೊಂಡು ವೈಂಡ್ ಅಪ್ ಮಾಡಿಕೊಂಡು ಇನ್ನೊಂದು ಅವತಾರ ತಗೊಳ್ತಾರೆ, ಬೇರೆ ಜಾಗದಲ್ಲಿ ಹೋಗಿ ಈ ಅವತಾರನ ತಗೊಳ್ತಾರೆ. ಅದೇ ರೀತಿಯಲ್ಲಿ ಇವರು ಅರ್ಜುನನ ಪರಿಸ್ಥಿತಿ ನೋಡಿ ಯುಧಿಷ್ಠಿರ ಮಹಾರಾಜ್ ತುಂಬ ದುಃಖ ಪಡ್ತಾರೆ. ಆಮೇಲೆ ಅವ್ರ ತಾಯಿನ ನೋಡಿ ತುಂಬ ದುಃಖ ಪಡ್ತಾರೆ. ಏನಕ್ಕೆ ಅಂದರೆ ಆಧ್ಯಾತ್ಮಿಕ ರೀತಿಯಲ್ಲಿ ನಾವೆಲ್ಲರೂ ಮುಂದೆ ಹೋಗ್ಬೇಕು ಅನ್ನೋ ಒಂದು ದುಃಖ. ಇವರಿಗೆ ಆಲ್ರೆಡಿ ನಾರದ ಮುನಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಈ ಥರ ಎಲ್ಲ ನಡೆಯುತ್ತೆ, ಅದಕ್ಕೆ ನಿನ್ನ ತಮ್ಮ ಅರ್ಜುನ ತುಂಬ ಗೊಂದಲದಲ್ಲಿದ್ದಾನೆ, ಅವನಿಗೆ ಸ್ವಲ್ಪ ನೋಡ್ಕೊಳ್ಳಿ, ಇದೆಲ್ಲ ಇನ್ಸ್ಟ್ರಕ್ಷನ್ ಆಲ್ರೆಡಿ ಕೊಟ್ಟಾಗಿದೆ. ಸೊ ಇದರಿಂದ ಯುಧಿಷ್ಠಿರರಿಂದ ನಾವು ತಿಳ್ಕೊಳ್ಳೋದು ಏನಂದರೆ, ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ. ಅವ್ರು ಹೆಂಗೆ ರೆಡಿ ಆಗಿದ್ದಾರೋ ನಾವು ಕೂಡ ಆ ಥರ ರೆಡಿ ಆಗಬೇಕು. ಇಲ್ಲ, ಪ್ರಭುಪಾದರೆಲ್ಲ ಹೋಗಿದ್ದಾರೆ, ನಮ್ಮ ಹತ್ರ ಇದನ್ನು ಕೊಟ್ಟಿದ್ದಾರೆ. ಈ ಮೂಮೆಂಟ್ನ ಪ್ರಭುಪಾದರು ಹೋಗುವಾಗ ಏನು ಹೇಳಿದ್ದಾರೆ? ನನ್ನ ಭಕ್ತರೆಲ್ಲ ಈಗ ಶುರು ಆಗಿದ್ದಾರೆ ಭಗವಂತನ ಬಗ್ಗೆ ಈ ಪ್ರಪಂಚ ಪೂರ್ತಿ ಹೇಳೋಕ್ಕೆ, ಈಗ ನಾನು ಈ ದೇಹ ಬಿಟ್ಟು ಹೋಗ್ತೀನಿ ಅಂತ ಪ್ರಭುಪಾದರು ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ಕೂಡ ಪರೀಕ್ಷಿತ್ ಮಹಾರಾಜರ ಥರ ಒಂದು ಜೀವನ ಹೆಂಗೆ ಮಾಡಬೇಕಂತ ತಿಳ್ಕೋಬೇಕು. ಯುಧಿಷ್ಠಿರ ಮಹಾರಾಜರ ಥರ ಹೆಂಗೆ ಈ ಒಂದು ನಂದು ಅಂತ ಬಿಟ್ಟು ಆಧ್ಯಾತ್ಮಿಕ ರೀತಿಯಲ್ಲಿ ಬರೋಕ್ಕೆ ಟ್ರೈ ಮಾಡಬೇಕು ಅನ್ನೋದೇ ಈ ಒಂದು 2 ಶ್ಲೋಕದಿಂದ ನಾವು ತಿಳ್ಕೊಳ್ಳುವ ವಿಷಯ. ಇದರಲ್ಲಿ ಏನೋ ಡೌಟ್ ಇದ್ದರೆ ಆಮೇಲೆ ಡಿಸ್ಕಸ್ ಮಾಡೋಣ. ಒಂದು 10 ನಿಮಿಷ. ಈ ತಿಂಗಳು ತುಂಬ ಶ್ರೇಷ್ಠವಾಗಿರುವ ತಿಂಗಳು. ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಲ್ವಾ? ಯಾವಾಗ ಬರ್ತ್ಡೇ? 5th ಏಪ್ರಿಲ್ ತಿಂಗಳು ಬಂತಂದರೆ, ನಿಮ್ಮ ಹೆಸರು ಪಾರ್ಥಸಾರಥಿನ? ಇಲ್ಲ, ಪಾರ್ಥಸಾರಥಿ ಇಲ್ಲೇ ಇದ್ದಾರೆ. ಸೊ ಪಾರ್ಥಸಾರಥಿ ಬರ್ತ್ಡೇ ಅಂದರೆ ಅವ್ರಿಗೆ ತುಂಬ ಇಷ್ಟ. ನನ್ನ ಬರ್ತ್ಡೇ ಬಂದು ಏಪ್ರಿಲ್ ತಿಂಗಳು 5ನೇ ತಾರೀಕು ನನ್ನ ಬರ್ತ್ಡೇ ಅಂತ ತುಂಬ ಖುಷಿ ಇರುತ್ತೆ. ಎಲ್ಲರಿಗೆ ಬರ್ತ್ಡೇ ಅಂದರೆ ಒಂದು ಖುಷಿ ಬರುತ್ತಲ್ವ? ಬರ್ತ್ಡೇ ಅಂದರೆ ಏನು ಸಿಗುತ್ತೆ? ತಿನ್ನೋಕೆ ಏನು ಸಿಗುತ್ತೆ? ಬರ್ತ್ಡೇ ಅಂದರೆ ಕೇಕ್ ಸಿಗುತ್ತೆ. ಸೊ ಅದೇ ರೀತಿಯಲ್ಲಿ ಈ ತಿಂಗಳು, ಡಿಸೆಂಬರ್ ತಿಂಗಳು ಭಾರಿ ಶ್ರೇಷ್ಠವಾಗಿರುವ ತಿಂಗಳು. ಏನಕ್ಕಪ್ಪ ಅಂದರೆ, ಯಾರಿಗೆ ಬರ್ತ್ಡೇ ಅಂದರೆ ಭಗವದ್ಗೀತೆಗೆ ಬರ್ತ್ಡೇ, ಹುಟ್ಟಿರುವ ದಿವಸ. ಇದನ್ನು ಎಲ್ಲಿ, ಯಾವ ಸಮಯ, ಹೆಂಗೆ, ಯಾವ ಭಾಷೆ, ಅದೆಲ್ಲ ತುಂಬ ಚರ್ಚೆ ಮಾಡ್ತಾರೆ. ಈ ಒಂದು ಭಗವದ್ಗೀತೆ ನಮಗೆ ಸಿಕ್ಕಿರೋದು ಈಗ ಹರಿಯಾಣ ಅಂತೀವಲ್ಲ, ಕುರುಕ್ಷೇತ್ರ, ಅಲ್ಲಿ ಒಂದು ನದಿ ಇದೆ, ಜ್ಯೋತಿಶ್ವರ ನದಿನ. ದರ್ ಇಸ್ ಒಂದು ರಿವರ್ ಇದೆ, ಫುಲ್ ಹೆಸರು ಜ್ಯೋತಿಶ್ವರ ಏನೋ ಬರುತ್ತೆ. ಆ ಒಂದು ನದಿ ಹತ್ರ ಎಷ್ಟು ಸಮಯದಲ್ಲಿ ಈ 700 ಶ್ಲೋಕ ನಮಗೆ ಸಿಕ್ತು ಮಹಾಭಾರತದಲ್ಲಿ? ಡ್ಯೂರೇಷನ್ 700 ಶ್ಲೋಕ ಎಷ್ಟು ಟೈಮಲ್ಲಿ ಕೃಷ್ಣ ಅರ್ಜುನನಿಗೆ ಎಕ್ಸ್ಪ್ಲೇನ್ ಮಾಡಿದರು? ಅರ್ಧ ಮುಕ್ಕಾಲು ಗಂಟೆ, ಅರ್ಧ ಹಾಫ್ ಅನ್ ಅವರ್ ಅಲ್ಲ, 45 ಮಿನಿಟ್ಸ್, 45 ನಿಮಿಷದಲ್ಲಿ ಇದು ನಮಗೆ ಸಿಕ್ಕಿದೆ. ಬಟ್ ಆ ಕಾಲದಲ್ಲಿ ಅವರಿಗೆ ಮೆಮರಿ ಪವರ್ ಎಲ್ಲ ಯಾವುದು ದ್ವಾಪರ ಯುಗದಲ್ಲಿ ಎಲ್ಲ ಇತ್ತು. ಕರ್ಪೂರ ಅದೇನಂತಾರೆ, ಅದೇನೋ ಬುದ್ಧಿ ಅಂತಾರಲ್ಲ, ಹಂಗೆ ಹೇಳಿದ್ರೆ ಹಂಗೆ, ಅದನ್ನು ಒಂದ್ಸತಿ ಹೇಳಿದ್ರೆ ಹಂಗೆ. ಈ ಒಂದು ಮಹಾಭಾರತ ಹೆಂಗೆ ಬರೆದಿದ್ರು, ವ್ಯಾಸದೇವರು ಆ ಕಡೆ ಕೊಗೆಯಿಂದ
ಈ ಕಡೆ ಗಣೇಶನಿಗೆ ಅಲ್ಲಿಂದ ರಿಪೀಟೇ ಮಾಡಲ್ಲ ಅವ್ರು, ಒಂದೇ ಸತಿ ಹೇಳ್ತಾರೆ. ಈಗ ನಾವೆಲ್ಲ ಕಾಲೇಜಲ್ಲಿ ಡಿಕ್ಟೇಷನ್ ಕೊಡ್ತೀವಿ, ಇದು ಏನಂತಾರೆ ಇದು ನೋಟ್ಸ್ ಕೊಡ್ತೀವಿ, ಅವರು ಪದೇ ಪದೇ ಸರ್ ಅದು ಇನ್ನೊಂದು ಸತಿ ಹೇಳಿ ಅದೇನು ಹಿಂಗೆ ಅಂದರೆ ನಮ್ಮ ಮೆಮರಿ ಪವರು ನಮ್ಮ ಕಲಿಯುಗದಲ್ಲಿ ಮಂದ ಬುದ್ಧಿ, ಆಧ್ಯಾತ್ಮಿಕ ರೀತಿಯಲ್ಲಿ ಇರುವ ಬುದ್ಧಿಯೆಲ್ಲ ಬಿಟ್ಟು ಭೌತಿಕದಲ್ಲಿ ತುಂಬ ಒಳಗೆ ಹೋಗ್ಬಿಟ್ಟಿದ್ವಿ, ಆ ರೀತಿಯಲ್ಲಿ ಹೇಳ್ತಾರೆ. ಸೊ ಹಂಗಾಗಿ ಈ ಒಂದು 700 ಶ್ಲೋಕಗಳನ್ನ ನಮಗೆ ಭಗವಂತ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ಗೀತಾ ಜಯಂತಿ ಅಂತ ನಮ್ಮ ಇಸ್ಕಾನಲ್ಲಿ ಆಚರಣೆ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಎಲ್ಲರೂ ಈ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಅಂತಾರೆ, ಭಗವದ್ಗೀತೆನ ವಿನಿಯೋಗ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಏನಕ್ಕೆ ಇದೆಲ್ಲ ಮಾಡಬೇಕಂದ್ರೆ ಇದನ್ನು ಒಂದು ಹಿಸ್ಟ್ರಿ ಹೆಂಗಪ್ಪ ಅಂದರೆ ನಮ್ಮ ಪರಂಪರೆಗಳಿಂದ ಬಂದಿದೆ. ಕೃಷ್ಣ ಯಾರಿಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ? ಕೃಷ್ಣ ಬ್ರಹ್ಮಗೆ ಈ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಬ್ರಹ್ಮ ಯಾರಿಗೆ ಮಾಡಿದ್ದಾರೆ? ನಾರದ ಮುನಿಗೆ ಮಾಡಿದ್ದಾರೆ. ನಾರದ ಮುನಿ ಇಡೀ ಎಲ್ಲ ಏನದು 7 ಲೋಕ ಅಂತಾರೆ. ಹಂಗಂದ್ರೆ ಈ 14 ಪ್ಲಾನೆಟರಿ ಸಿಸ್ಟಮ್ನು ಹೋಗೋಕ್ಕೆ ಯಾರಿಗೆ ಅರ್ಹತೆ ಸಿಕ್ತು? ನಾರದ ಮುನಿಗೆ ಸಿಕ್ತು ಎಲ್ರಿಗೆ. ಪ್ರಭುಪಾದರು ಹೇಳ್ತಾರೆ, ನೆಕ್ಸ್ಟ್ ಹುಟ್ಟಂತ ಪ್ರಭುಪಾದರು ನಿಮಗೆ ಬಂತಂದ್ರೆ ನೀವು ಏನಕ್ಕೆ ಇಷ್ಟಪಡ್ತೀರಂದ್ರೆ ಪಾತಾಳ ಲೋಕದಲ್ಲಿ ಹುಟ್ಟಿ ಈ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ಪ್ರಭುಪಾದರು. ಪಾತಾಳ ಲೋಕದಲ್ಲಿ ಹೆಂಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ಟ್ರಾನ್ಸ್ಫರ್ ಆಫ್ ನಾಲೆಜ್ ಅಂತ, ಈ ಒಂದು ವಿದ್ಯೆನ ನಾವು ಬೇರೆಯವರಿಗೆ ಕೊಡಬೇಕು ಅನ್ನೋದು ನಮ್ಮ ಪರಂಪರೆಯಿಂದನೇ ಬಂದಿದೆ. ಅದರಲ್ಲಿ ಶ್ರೀಲ ಜೀವ ಗೋಸ್ವಾಮಿ ಅವರು ಗೋಸ್ವಾಮಿ ಎಲ್ಲರೂ ಬೃಂದಾವನ್ ಮಾಯಾಪುರಿಗೆ ಹೋಗಿ ನರೋತ್ತಮ ದಾಸ ಮತ್ತು ಶ್ರೀವಾಸ್ ಆಮೇಲೆ ಶ್ಯಾಮಾನಂದ, ಆಮೇಲೆ ಶ್ರೀಲ ಭಕ್ತಿ ವಿನೋದ್ ಠಾಕೂರ ಏನು ಮಾಡಿದ್ದಾರೆ, ಎಲ್ಲ ಫಾರಿನಲ್ಲಿರುವ ದೇಶಕ್ಕೆಲ್ಲ ನಮ್ಮ ಪುಸ್ತಕ ನಮ್ಮ ವೇದನ ಕೊರಿಯರ್ ಮಾಡಿದ್ದಾರೆ ಆ ಕಾಲದಲ್ಲೇ. ಈಗೆಲ್ಲ ಫಾಸ್ಟ್ ಆಗಿದೆ, ಈಗೆಲ್ಲ ಒಂದು ಏನದು ಇಮೇಲ್ ತಟ್ಟಿದ್ರೆ ಎಲ್ರಿಗೂ ಹೋಗುತ್ತೆ. ಆ ಕಾಲದಲ್ಲಿ ಕೊರಿಯರ್ ಎಷ್ಟು ಪುಸ್ತಕಗಳು ಇವರು ಕಳಿಸಿದ್ದಾರೆ ಅನ್ನೋದು ತುಂಬ. ಆಮೇಲೆ ಶ್ರೀಲ ಪ್ರಭುಪಾದರಿಗಿಂತ ಒಂದು ಎಕ್ಸಾಂಪಲ್ ಬೇಡವೇ ಬೇಡ, ಎಷ್ಟು ಪುಸ್ತಕಗಳು ಪ್ರಭುಪಾದರು ನಮಗೋಸ್ಕರ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಲಿಮಿಟೇ ಇಲ್ಲ. ಅದೆಲ್ಲ ಆಯಿತು, ಯಾಕೆ ಈ ಶಾಸ್ತ್ರನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು? ನೆಕ್ಸ್ಟ್ ಪ್ರಶ್ನೆ ಆಯಿತು, ಇದರಲ್ಲಿ ಎಲ್ಲ ಇದೆ. ಯಾಕೆ ನಾನು ಮಾಡಬೇಕಂದ್ರೆ, ಒಂದು ಪುಸ್ತಕ ಕೊಟ್ಟರೆ ಕೊಟ್ಟಿರೋರ್ನು ಹೋಗಿರ್ತಾರೆ, ಈಸ್ಕೊಂಡಿರೋರ್ನು ಹೋಗಿರ್ತಾರೆ, ಆ ಪುಸ್ತಕ ಪ್ರೀಚಿಂಗ್ ಮಾಡ್ತಾ ಇರುತ್ತೆ. ಕೊನೆಯಲ್ಲಿ ಈ ಪ್ರಪಂಚನೇ ಹೋಯ್ತು. ನಾವು ಇದ್ರ ಬಗ್ಗೆ ಮತ್ಸ್ಯಾವತಾರ ಬಗ್ಗೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಕೆಲವು ಭಕ್ತರು ಮಾತ್ರ ಆ ಬೋಟಲ್ಲಿ ಹತ್ತಕ್ಕೆ ಅವಕಾಶ ಸಿಕ್ಕಿದೆ. ಆವಾಗ ಈ ಶಾಸ್ತ್ರನೆಲ್ಲ ತೊಗೊಂಬಂದು ಕೊಡೋರು ಯಾರು? ಮತ್ಸ್ಯಾವತಾರದಲ್ಲಿ ಭಗವಂತನೇ ತೊಗೊಂಬಂದು ಈ ಬುಕ್ನ ಮಾತ್ರ ಬಿಡಬೇಡ, ತೊಗೊಂಡೋಗಿ ಅಂತ ಶಾಸ್ತ್ರನ ನಮಗೆ ಕೊಟ್ಟಿರೋದ್ರಿಂದ ನಾವು ಅಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಈ ಒಂದು ಬುಕ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು. ಅದನಂತರ ವಿಧವಾಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅದೇಂಗಪ್ಪ ವಿಧವಾಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಅಂದರೆ ಹೆಂಗೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ಫಸ್ಟ್ ನಾವು ಅದಕ್ಕೆ ಪ್ರಿಪೇರ್ ಆಗಬೇಕು. ಪ್ರಿಪ್ರೇಷನೇ ಇರಲ್ಲ. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂದ್ರೆ ಸುಮ್ಮನೆ ಸಿಗಲ್ಲ. ಅದಕ್ಕೆ ನಾವು ಸ್ವಲ್ಪ ರೆಡಿ ಆಗಬೇಕು. ಹೆಂಗೆ ರೆಡಿ ಆಗಬೇಕು? ನಾವೆಲ್ಲೋ ಟ್ರಾವೆಲ್ ಮಾಡ್ತೀವಿ, ಯಾರೋ ಒಬ್ಬರಿಗೆ ಮದುವೆಗೆ ಹೋಗ್ತೀವಿ, ಇಲ್ಲ ಯಾರೋ ಒಂದು ಬರ್ತ್ಡೇಗೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಯೋಚನೆ ಬರುತ್ತೆ, ಒಂದು ಭಗವದ್ಗೀತೆ ತೊಗೊಂಬಂದಿದ್ರೆ ಇವರಿಗೆ ಈ ಮದುವೆ ಗಿಫ್ಟ್ ಕೊಟ್ಟಿರ್ಬೋದು, ಈ ಬರ್ತ್ಡೇ ಗಿಫ್ಟ್ ಕೊಟ್ಟಿರ್ಬೋದು ಅಂತ. ಅದಕ್ಕೆ ನಾವು ಫಸ್ಟೇ ರೆಡಿ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಕೃಪೆ ಇರಬೇಕು. ಕೃಪೆ ಇಲ್ಲ ಅಂದರೆ ಸಿಗಲ್ಲ, ಮಾಯದಲ್ಲೇ ಇರ್ತೀವಿ ನಾವು. ಆಮೇಲೆ 7 ವಿಷಯಗಳು ಹೇಳ್ತಾರೆ. 7 ವಿಷಯಗಳು ನಮಗೆ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಇಚ್ಛೆ ಇದ್ದರೆ ಇದನ್ನು ಫಾಲೋಅಪ್ ಮಾಡಿದ್ರೆ ಈಸಿಯಾಗಿ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು, ಎಲ್ಲರಿಗೆ ಈ ಒಂದು ಶಾಸ್ತ್ರದಾನ ಮಾಡ್ಬೋದು. ಹೆಂಗೆ ಅಂದರೆ ಫಸ್ಟು ನಮಗೆ ಆ ಥರ ಒಂದು ಇಚ್ಛೆಯನ್ನು ನಾವು ಬೆಳೆಸ್ಕೋಬೇಕು. ಯಾಕೆ? ಕೃಷ್ಣ ನಮಗೆ ಬ್ರಹ್ಮ ಕೊಟ್ಟಿದ್ದಾರೆ, ಬ್ರಹ್ಮದಿಂದ ನಾರದ ಮುನಿಗೆ ಸಿಕ್ಕಿದೆ, ಹಂಗೆ ಬಂದು ಪ್ರಭುಪಾದಿಂದ ನಮಗೆಲ್ಲ ಸಿಕ್ಕಿದೆ. ಸೊ ಇದನ್ನು ನಾವು ಬೇರೆಯವರಿಗೆ ಕೊಡಬೇಕಲ್ವ? ನಾವು ಕೂತ್ಕೊಂಡು ನಾವು ಬುಕ್ ಬರಿಬೇಕಂತ ಏನಿಲ್ಲ. ವೇದಗಳಲ್ಲಿ ಇರೋದನ್ನ ಹಂಗೆ ನಾವು ಟ್ರಾನ್ಸ್ಫರ್ ಮಾಡೋದ್ರೇ ಅದೇ ದೊಡ್ಡ ಪ್ರವಚನ. ಇರೋದ್ರಲ್ಲಿ ದೊಡ್ಡ ಪ್ರವಚನ ಏನಂದರೆ ಪುಸ್ತಕನ ಇನ್ನೊಬ್ಬರಿಗೆ ಕೊಡೋದು. ಈಗ ನಾವು ಹೇಳ್ತೀವಿ ಅದರಲ್ಲಿ ಒಂದು 100%ಅಲ್ಲಿ ಒಂದು 10% ನಾವು ಅದು ಕಿವಿಗೆ ಹೋಗುತ್ತೆ, ಆ 10%ಅಲ್ಲಿ 1% ಫಾಲೋ ಮಾಡ್ತಾರೆ ಅಂತಾರೆ. ಸೊ ಆ ರೀತಿಯಲ್ಲಿ ಈ ಪುಸ್ತಕ ಕೊಟ್ಟರೆ ಜನ್ಮಕ್ಕೆ ಅದು ಪ್ರವಚನ ಮಾಡ್ತಾ ಇರುತ್ತೆ. ಅದನಂತರ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಒಂದು ದಿವಸ ಕೊಡೋದಲ್ಲ, ಇದನ್ನು ಅಭ್ಯಾಸ ಮಾಡ್ಕೋಬೇಕು.
ಅದು ಮಾತ್ರ ಇಲ್ಲ, ಅದ್ರ ಒಳಗಡೆ ಏನಿದೆ ಅಂತ ನಾವು ತಿಳ್ಕೋಬೇಕು. ಈಗ ನಾನೊಂದು ಮಾರ್ಕೆಟಿಂಗ್ ಏಜೆಂಟ್ ಅಂದರೆ ನಾನೊಂದು ವಸ್ತು, ಸರ್ ಈ ಒಂದು ಮೌಸ್ ತೊಗೊಳ್ಳಿ ತುಂಬ ಶ್ರೇಷ್ಠವಾಗಿರೋದಂದರೆ ಇದು ಎಷ್ಟು ಶ್ರೇಷ್ಠ ಅಂತ ಹೇಳೋಕ್ಕೆ ನನಗೆ ಅರ್ಹತೆ ಇರಬೇಕು. ಈ ಪುಸ್ತಕ ನಾನು ಕೊಡ್ತೀನಿ ಅಂದರೆ ಫಸ್ಟ್ ಆ ಪುಸ್ತಕದಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೋ ಒಂದು ಪರಿಸ್ಥಿತಿ ಇಲ್ಲ, ಒಂದು ಕ್ವಾಲಿಫಿಕೇಷನ್ ನನಗಿರಬೇಕು. ಅದು ಮಾತ್ರ ಇಲ್ಲ. 4ನೇ ವಿಷಯ ಏನಂದರೆ ತುಂಬ ಸ್ಥಿರವಾಗಿ ಇದನ್ನು ನಾವು ತೊಗೋಬೇಕು. ಇದು ಸುಮ್ಮನೆ ಕೇರ್ಲೆಸ್ ಆಗಿ ತೊಗೊಳ್ಳೋದಿಲ್ಲ, ಹೋಗ್ತೀವಿ ಹಂಗೆ ಏನೋ ಒಂದು ಕೊಡ್ತೀವಿ, ಅದನ್ನು ತುಂಬ ಶ್ರೇಷ್ಠವಾಗಿ, ಹೌದಲ್ವ? ಈಗ ಯಾರೋ ಸೀನಿಯರ್ ವೈಷ್ಣವ ಬಂದರೆ ಅವ್ರಿಗೆ ಹೆಂಗೆ ನಾವು ಪ್ರಸಾದ ತೊಗೊಂಡೋಗಿ ಕೊಡ್ತೀವಿ, ಅದಕ್ಕೆ ಒಂದು ಮೀನಿಂಗ್ ಇರುತ್ತಲ್ವ. ನಮ್ಮ ಮನೇಲಿ ನಮ್ಮ ಫ್ರೆಂಡಿಗೆ ಅಂದರೆ ತೊಗೊಳ್ಳೋ, ನಮ್ಮಮ್ಮ ದೋಸೆ ಮಾಡ್ಕೊಂಡು ಬಂದುಕೊಡ್ತಾರೆ, ತೊಗೊಳ್ಳೋ ತಿನ್ನೋ ಇನ್ನೊಂದು ದೋಸೆ, ಅಲ್ಲಿ ಕಿಚನಿಂದಲೇ ಬಿಸಾಕ್ತಾರೆ, ಕ್ಯಾಚ್ ಮಾಡಿ. ಹಂಗಿಲ್ಲ, ಅದನ್ನು ತುಂಬ ಸ್ಥಿರವಾಗಿ ತೊಗೊಂಡು ಮಾಡಬೇಕು. ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನೋಲ್ಲ, ಸುಮ್ಮನೆ ಕೇರ್ಲೆಸ್ ಆಗಿ ನಾನು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಹಂಗಿಲ್ಲ. ಅದು ಮಾತ್ರ ಇಲ್ಲ, ನಮ್ಮ ನಾಮಸ್ಮರಣೆ ಮೇಲೆ ಅಷ್ಟೊಂದು ಗಟ್ಟಿಯಾಗಿ ನಂಬಿಕೆ ಇದ್ದರೆ ಅದರಿಂದ ಮಾತ್ರ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅದು ಮಾತ್ರ ಇಲ್ಲ, ನಾವು ಎಲ್ಲ ಪುಸ್ತಕ ಎಲ್ಲ ತೊಗೊಂಡೋಗ್ತೀವಿ, ಒಬ್ಬರು ತೊಗೊಳ್ಳಲ್ಲ. ಏನಪ್ಪ ಡಿಸಪಾಯಿಂಟ್ ಆಯ್ತಪ್ಪ, ಹಂಗಲ್ಲ. ನಾವು ಎಷ್ಟು ಶರಣಾಗತಿ ಆಗ್ತೀವೋ ಅಷ್ಟು ಬುಕ್ಸ್ ನಮ್ಮ ಕೈಯಿಂದ ಹೋಗುತ್ತೆ. ನಾವೊಂದು ಇನ್ಸ್ಟ್ರೂಮೆಂಟ್, ಬರೀ ನಾವೆಲ್ಲರೂ ನಾವೇನೇನೋ ಪ್ಲಾನಿಂಗ್ ಬೇಕು, ಇಲ್ಲ ಅಂತ ಇಲ್ಲ. ಬಟ್ ಇದೆಲ್ಲ ಹೋಗೋಕ್ಕೆ ಕಾರಣ ಏನಂದರೆ ಕೃಷ್ಣನ ಕೃಪೆ ಇದ್ದರೆ ಮಾತ್ರನೇ ಅಲ್ಲಿ ಪುಸ್ತಕಗಳು ಇನ್ನೊಂದು ವ್ಯಕ್ತಿ ಅದು ಆಲ್ರೆಡಿ ಪ್ರೋಗ್ರಾಮ್ ಮಾಡಿರ್ತಾರೆ ಭಗವಂತ, ಆ ವ್ಯಕ್ತಿ ಮಾತ್ರ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಕೈಯಿಂದ ಅವ್ರಿಗೆ ಹೋಗುತ್ತೆ. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ, ಹೌದಾ ಅಲ್ವಾ? ಅದಾದಮೇಲೆ ಒಳ್ಳೆ ಆರ್ಗನೈಸ್ ಅಂದರೆ ಅವರಿಗೆ ಕೆಲವರೆಲ್ಲ ಗಿಫ್ಟ್ ರ್ಯಾಪ್ ಎಲ್ಲ ಮಾಡಿ ರೆಡಿ ಇಟ್ಟಿರ್ತಾರೆ. ಗಿಫ್ಟ್ ರ್ಯಾಪ್ ನೋಡಿದ್ರೆ ತೊಗೊಳ್ತಾರೆ. ಕೆಲವರು ಚಿಕ್ಕ ಮಕ್ಕಳಿಗೆ ಗಿಫ್ಟ್ ಥರ ಚಿಕ್ಕ ಚಿಕ್ಕ ಬುಕ್ಗಳು ಕೊಟ್ಟರೆ ತೊಗೊಳ್ತಾರೆ, ದೊಡ್ಡ ಪುಸ್ತಕಗಳು ಕೊಡೋಲ್ಲ. ಆ ಥರ ನಮಗೆ ಒಂದು ಪ್ಲ್ಯಾನಿಂಗ್ ಇರಬೇಕು. ಆಮೇಲೆ ಕೆಲವ್ರು ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಅಂತಾರೆ. ಅಂಥವ್ರನ್ನ ಹೆಂಗೆ ನಾವು ಫೇಸ್ ಮಾಡೋದು? ನನ್ನ ಹತ್ರ ಒಂದು 10 ಪುಸ್ತಕ ತೊಗೊಂಡೋಗಿದ್ದೀನಿ, ಒಂದು ದೇವಸ್ಥಾನ ಮುಂದೆನೋ ಇಲ್ಲ ಒಂದು ಪಬ್ಲಿಕ್ ಪ್ಲೇಸಲ್ಲೋ ನಾನು ಇದ್ದೀನಿ. ಬರ್ತಾರೆ ಒಂದು ಡಿವೋಟಿ ಇಲ್ಲ ಒಂದು ವ್ಯಕ್ತಿ ಬರ್ತಾರೆ, ಅವ್ರು ಹೇಳ್ತಾರೆ ಏನದು ನನ್ನ ಹತ್ರ ದುಡ್ಡಿಲ್ಲ. ಹಂಗಂದ್ರೆ ಅವ್ರಿಗೆ ಹೇಳಬೇಕು, ಒಂದು ಫಿಲ್ಮ್ ನೋಡೋಕ್ಕೆ ಎಷ್ಟು ಟಿಕೆಟು, ಒಂದು ಸಿನಿಮಾ ನೋಡಬೇಕಂದ್ರೆ 200, 300, 500 ಬ್ಲಾಕಲ್ಲಿ ಎಲ್ಲ ಟಿಕೆಟ್ ತೊಗೊಂಡು ಮೂವಿ ನೋಡೋಕೆ ಹೋಗ್ತಾರೆ. ಬಟ್ ಇದು ಟಿಕೆಟ್ ಏನು? ಗೋಲೋಕ ವೃಂದಾವನ ಹೋಗೋಕ್ಕೆ, ಭಗವಂತನ ಧಾಮಕ್ಕೆ ಹೋಗೋಕ್ಕೆ ನೀವು ದುಡ್ಡಿಲ್ಲ ಅಂತೀರ ಅಂತ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ನನಗೆ ಎಲ್ಲ ಕರೆಕ್ಟು ಪ್ರಭು, ನನಗೆ ಟೈಮೇ ಇಲ್ಲ, ಈ ಪುಸ್ತಕ ತೊಗೊಳ್ಳೋದ್ರ ಬಗ್ಗೆ ನನಗೇನಿಲ್ಲ, ನನಗೆ ಟೈಮೇ ಇಲ್ಲ. ಹಂಗಂದ್ರೆ ಏನು ಹೇಳಬೇಕು? ಪ್ರಪಂಚದಲ್ಲಿ ತುಂಬ ಕ್ವೀನ್ ಎಲಿಜಬೆತ್ತಿಂದ ತುಂಬ ಕೆಳಗೆ ಕೆಲಸ ಮಾಡೋನವರೆಗೆ ಟೈಮು ಯಾರಿಗೂ ಇಲ್ಲ, ನನಗೂ ಟೈಮ್ ಇಲ್ಲ. ಆದ್ರೂ ಭಗವಂತನ ಮೇಲೆ ಪ್ರಾರ್ಥನೆ ಮಾಡಿದ್ರೆ ಆ ಟೈಮ್ನ ಮಾಡಿ ಕೊಡ್ತಾನೆ. ನಾವು ಬೇರೆ ಏನೋ ಕೆಲಸ ಮಾಡ್ಬೋದು, ಮನೆಯಲ್ಲಿ ಒಂದು ಮಳೆ ಹೊಡಿಬೋದು, ಮನೆಯಲ್ಲಿ ಏನೋ ಒಂದು ರಿಪೇರಿ ಕೆಲಸ ಮಾಡ್ಬೋದು. ಯಾಕೆ ಇಲ್ಲಿ ಸಮಯ ನಾವು ಕೊಡ್ತೀವಿ ಅಂದರೆ ನಾವು ಮಾಡೋ ಕೆಲಸನ ಇನ್ನೂ ಒಂದು ಎನರ್ಜೈಸ್ಡ್ ಅಂತಾರಲ್ವ, ಚಿಕ್ಕ ಮಕ್ಕಳೆಲ್ಲ ವೀಡಿಯೋ ಗೇಮ್ಸ್ ಎಲ್ಲ ಆಡ್ತಾರೆ, ಆ ಗೇಮಲ್ಲಿ ಒಂದು ಎನರ್ಜಿ ಸಿಗುತ್ತೆ. ಒಂದು ಶೂಟ್ ಮಾಡ್ತಾನೆ ಒಬ್ಬ, ಶೂಟ್ ಮಾಡಿಬಿಟ್ರೆ ಅವನಿಗೆ ಎನರ್ಜಿ ಹೋಗ್ಬಿಡುತ್ತೆ. ಇಲ್ಲಿ ಬಂದು ನಾವು ಆಧ್ಯಾತ್ಮಿಕ ರೀತಿಯಲ್ಲಿ ಆಚಾರ್ಯರು ಹೇಳಿರೋದೆಲ್ಲ ಕೇಳಿದ್ರೆ ನಮಗೆ ಇನ್ನೂ ಬಲ ಬರುತ್ತೆ. ಆಂಜನೇಯನ ಥರ ನಾವು ಇನ್ನೂ ಒಂದು 10 ಬೆಟ್ಟನ ಎತ್ತಬಹುದು. ಆ ರೀತಿಯಲ್ಲಿ ನಾವು ಈ ಒಂದು ಟೈಮ್ಗೋಸ್ಕರ ಯಾರನ್ನ ಹೇಳಿದ್ರೆ ಹಂಗೆ. ಆಮೇಲೆ ಕೆಲವ್ರು ಹೇಳ್ತಾರೆ ಈ ಪುಸ್ತಕ ತುಂಬ ಕಾಸ್ಟ್ಲಿ ಅಂತಾರೆ. ಕಾಸ್ಟ್ಲಿ ಅಂದರೆ ಇದು ಮೂವಿ ಟಿಕೆಟ್ಗಿಂತ ಭಾಳ ಕಡಿಮೆ ರೇಟು ಅಂತ ಹೇಳ್ಬೋದು. ಕೆಲವ್ರು ಹೇಳ್ತಾರೆ ನನ್ನ ಹತ್ರ ಆಲ್ರೆಡಿ ಬುಕ್ ಇದೆ. ಅವ್ರಿಗೇನು ಉತ್ತರ? ಪ್ರಭು ನನ್ನ ಹತ್ರ ಇದೆ, ಭಗವದ್ಗೀತೆ ನನ್ನ ಹತ್ರ ಏನೇನೋ ಹೇಳ್ತಾರೆ, ಚಿನ್ಮಯ ಮಿಷನಿಂದ ಇದೆ, ಅದು ಇದೆ, ಇದಿದೆ, ಏನೇನೋ ಹೇಳ್ತಾರೆ. ಅವ್ರಿಗೇನು ಉತ್ತರ ಕೊಡ್ತೀವಿ? ಗಿಫ್ಟ್ ಕೊಡಿ, ಇನ್ನೊಬ್ಬರಿಗೆ ಗಿಫ್ಟ್ ಕೊಡಿ. ನಿಮ್ಮ ಹತ್ರ ಇದೆ, ಓಕೆ, ಮನೇಲಿ ಒಂದು 10 ಪುಸ್ತಕ ಇಟ್ಕೊಳ್ಳಿ. ಯಾವುದೋ ಒಂದು ನಾಮಕರಣ ಇದ್ದರೆ, ಇಲ್ಲ ಯಾವುದೋ ಒಂದು ಗೃಹ ಪ್ರವೇಶ ಇದ್ದರೆ, ಇಲ್ಲ ಬರ್ತ್ಡೇ ಅನ್ನೋದು ತುಂಬ ಪಾಪ್ಯುಲರ್, ರೈಟ್? ಯಾರೋ ಬರ್ತ್ಡೇಗೆ ಹೋದರೆ ಇದೊಂದು ಗಿಫ್ಟ್ ಕೊಡಿ, ಅದಾಯ್ತಾ? ಆಮೇಲೆ ಒಂದು ಸೀಕ್ರೆಟ್ ಇದೆ, ಇನ್ನೊಂದು ಸೀಕ್ರೆಟ್. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಇಷ್ಟ ಇರೋರಿಗೆ ದ ಮೋರ್ ಯು ಶೋ ದ ಮೋರ್ ಯು ಸೆಲ್. ನಿಮ್ಮ ಮನೇಲಿ ಇಷ್ಟು, ಈಗ ನಮ್ಮ ಸೆಂಟ್ರಲ್ಲಿ ಇಷ್ಟು ಪುಸ್ತಕ ಇದೆ, ಇದನ್ನ ಹಂಗೆ ಡಬಲ್ ಮಾಡಿ. ಹಂಗಂದ್ರೆ ಎಷ್ಟು ನಾವು ಅಲ್ಲಿ ತೋರಿಸ್ತೀವೋ ಅಷ್ಟು ಅಲ್ಲಿ ಸೇಲ್ ಆಗುತ್ತೆ. ಜಾಸ್ತಿ ಪುಸ್ತಕಗಳು ತೊಗೊಂಡೋಗಿ ತಪ್ಪೇನಿಲ್ಲ. ಇಲ್ಲ ಅಲ್ಲಿ ತೊಗೊಳ್ತಾರೋ ಇಲ್ವೋ ಡೌಟ್ಫುಲ್ ಆಗಿ ಒಂದು 2 ತೊಗೊಂಡು ಹೋಗೋಣ, ಬೇಡ, ಜಾಸ್ತಿ ತೊಗೊಂಡೋಗಿ ತಪ್ಪೇನಿಲ್ಲ ಆವಾಗ ನಮಗೆ ಆ ಒಂದು ಕೃಪೆ ನಮಗೆ ಸಿಗುತ್ತೆ. ಆಮೇಲೆ ಕೆಲವರು ವಿನಿಯೋಗ ಮಾಡುವಾಗ ಆರ್ಗ್ಯುಮೆಂಟಿಗೆ ಹೋಗ್ಬಿಡ್ತಾರೆ. ನಾನು ಹೇಳುವ ಪದ್ಧತಿನೇ ದೊಡ್ಡದು, ನಿಮ್ಮ ಪದ್ಧತಿ. ಒಬ್ರು ಬಂದು ಏನು ಹೇಳ್ತಾರೆ, ಈ ಭಗವದ್ಗೀತೆ ಅನ್ನೋದು ಓದಿದ್ರೂ ಅರ್ಥ ಆಗಬಾರ್ದು, ನಿಮಗೆಲ್ಲ ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಅಂದರೆ ಹಂಗಂದ್ರೆ ಈ ಭಗವದ್ಗೀತೆ ಸರಿ ಇಲ್ಲ ರೀ ಹಂಗಂತ ಹೇಳಿದ್ರು. ಹಂಗಂದ್ರೆ ಹೇಗಿರ್ಬೇಕಂದ್ರೆ
ನನಗೊಬ್ರು ಭಗವದ್ಗೀತೆ ಕೊಟ್ಟರು, ಅದನ್ನು ಓದಿದ್ರು ಅರ್ಥ ಆಗಲ್ಲ, ಅದೇ ದೊಡ್ಡ ಭಗವದ್ಗೀತೆ. ಏನೋ ಅವರೆಲ್ಲ ಸ್ಪೆಕ್ಯುಲೇಟ್ ಮಾಡ್ತಾರೆ, ಅವ್ರ ಜೊತೆಲಿ ಹೋಗಿ ಸಿಕ್ಕಾಕೋಬಾರ್ದು. ಇಲ್ಲ ನಮ್ಮ ಭಗವದ್ಗೀತೆ ನೋಡಿ, ಪ್ರಭುಪಾದ್ ನೋಡಿ, ಅವರು ಪ್ರಭುಪಾದ್ ಆರ್ಗ್ಯುಮೆಂಟ್ ಮಾಡಲಿ, ಪುಸ್ತಕ ಕೊಟ್ಬಿಡಿ ಆಯಿತಾ. ನಾವು ಹೋಗಿ ವಿ ಶುಡ್ ನಾಟ್ ಎಂಡ್ ಅಪ್ ವಿತ್ ಟ್ರಬಲ್ ಅಂತಾರಲ್ವಾ, ಪುಸ್ತಕ ವಿನಿಯೋಗ ಮಾಡುವಾಗ ಆ ಒಂದು ಪರಿಸ್ಥಿತಿಗೆ ಹೋಗಬಾರ್ದು ಹಂಗಂತ ಹೇಳ್ತಾರೆ. ಅದು ಎಲ್ಲದಕ್ಕಿಂತ ನಮ್ಮ ಸಾಧನಾ ಭಕ್ತಿ ನಾವು ಎಷ್ಟು ಶರಣಾಗತಿ ಆಗಿದೆಯೋ, ಪ್ರಭುಪಾದರು ಪ್ರಿಂಟ್ ಮಾಡೋರು ಕಂಟೈನರ್ ಇಡೀ ದೇಶ ಎಲ್ಲ ಹೋಗಿದೆ. ರಷ್ಯಾದಲ್ಲಿ ಅಲೋಡೇ ಇಲ್ಲ, ಯಾವುದೇ ನಿಮ್ಮ ಸಂಪ್ರದಾಯ ಇರಲಿ, ನಿಮ್ಮ ಏನೋದು ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದೇ ರಷ್ಯಾದಲ್ಲಿ ಇಲ್ಲವೇ ಇಲ್ಲ. ಭಕ್ತರು ಹೆಂಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಗೊತ್ತಾ? ಒಂದು ಚೆಕ್ ಪೋಸ್ಟ್ ಇದೆ, ಆ ಚೆಕ್ ಪೋಸ್ಟ್ವರೆಗೆ ಕಂಟೈನರ್ ತೊಗೊಂಡು ಹೋಗಿದ್ದಾರೆ. ಅಲ್ಲಿ ಇವರೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆ ಕಂಟೈನರ್ಲಿರುವ ಪುಸ್ತಕ ಅಲ್ಲಿ ಪಕ್ಕದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇತ್ತು. ಆ ಸ್ಟೇಷನಲ್ಲಿ ಒಂದು 5 ಮಿನಿಟ್ಸು ಆ ರೈಲು ಸ್ಟಾಪ್ ಆಗುತ್ತೆ. ಎಲ್ಲ ಕೋಚಲ್ಲಿ ಹೋಗಿ ಒಂದೊಂದು ಭಗವದ್ಗೀತೆ ಇವರೆಲ್ಲ ಇಟ್ಬಿಟ್ಟು ಬಂದಿದ್ದಾರೆ. ಇಡೀ ರಷ್ಯಾದಲ್ಲಿ ಈಗ ಇವತ್ತು ಏನು ರಥಯಾತ್ರೆ ನಡೀತಾ ಇದೆ. ಎಲ್ಲಿ? ಮೇಯ್ನ್ ಸಿಟಿ ಸೆಂಟ್ರಲ್ಲಿ ರಥಯಾತ್ರೆ. ಇಲ್ಲಿ ನಮ್ಮ ಮಾಯಾಪುರಲ್ಲಿ ಇಂಡಿಯನ್ಸ್ಗಿಂತ ಯಾರು ಜಾಸ್ತಿ ಇದ್ದಾರೆ ಅಂದರೆ ರಷ್ಯನ್ಸ್ ಇದ್ದಾರೆ. ಅದು ಹೆಂಗಾಯಿತು? ಪ್ರಭುಪಾದರು ರಷ್ಯಾದಲ್ಲಿ ಮಾಡಿರುವ ಭಕ್ತರು ಯಾರಂದರೆ ಒಂದೇ ಒಂದು ಭಕ್ತ. ಪ್ರಭುಪಾದರು ಎಷ್ಟು ಭಕ್ತರು ಮಾಡಿದ್ದಾರೆ ರಷ್ಯಾದಲ್ಲಿ? ಒಂದೇ ಒಂದು ಭಕ್ತ. ಅವರು ಯಾರಂದರೆ, ಆ ಎಂಬಸಿಯಲ್ಲಿ ಪ್ರಭುಪಾದರಿಗೆ ರಷ್ಯಾ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಅವ್ರ ಜೊತೆಲಿ ಸುತ್ತಾಡ್ತಾ ಇದ್ದಿದ್ದಾರೆ. ಆ ವ್ಯಕ್ತಿ ಮಗ ಇವತ್ತು ಸನ್ಯಾಸಿ, ಇಸ್ಕಾನ್ ಡಿವೋಟಿ. ಆ ಒಂದು ವ್ಯಕ್ತಿನ ಮಾಡಿರೋದ್ರಿಂದ ಇವತ್ತು ಎಷ್ಟು ರಷ್ಯಾದಲ್ಲಿ ಎಷ್ಟು ಭಕ್ತರಿದ್ದಾರೆ ನಮಗೆ ಗೊತ್ತಿಲ್ಲ. ಈ ಪುಸ್ತಕ ಅನ್ನೋದು ನಾವು ತುಂಬ ಈಸಿಯಾಗಿ ಅನಿಸ್ಕೊಳ್ತೀವಿ. ಒಂದು ಬುಕ್ಕು ಒಂದು ವ್ಯಕ್ತಿನೇ ಚೇಂಜ್ ಮಾಡುತ್ತೆ, ಒಂದು ಮನೆನೇ ಚೇಂಜ್ ಮಾಡುತ್ತೆ, ಒಂದು ಬೀದಿನೇ ಚೇಂಜ್ ಮಾಡುತ್ತೆ, ಒಂದು ಬೀದಿಯಿಂದ ಒಂದು ಊರನ್ನ ಚೇಂಜ್ ಮಾಡುತ್ತೆ, ಒಂದು ದೇಶನೇ ಚೇಂಜ್ ಮಾಡುತ್ತೆ, ಇಡೀ ಪ್ರಪಂಚನೇ ಶುದ್ಧಿ ಮಾಡುತ್ತೆ. ಪುಸ್ತಕ ಅನ್ನೋದು ಅಷ್ಟು ಸಾಮಾನ್ಯವಾಗಿರೋ ವಿಷಯ ಇಲ್ಲ, ಅಷ್ಟು ಶ್ರೇಷ್ಠವಾಗಿರೋ ವಿಷಯ. ಈಗ ಕೃಷ್ಣ ಅರ್ಜುನನಿಗೆ ಇದೆಲ್ಲ ಹೇಳಿಲ್ಲ ಅಂದರೆ ನಮಗೆ ಹೆಂಗೆ ಇದೆಲ್ಲ ಗೊತ್ತಾಗಿರುತ್ತೆ? ಇದು ಹಿಸ್ಟ್ರಿ. ಕೆಲವರೆಲ್ಲ ಇದೆಲ್ಲ ಮಿಥಾಲಜಿ, ಇದೆಲ್ಲ ಕತೆ ರೀ ಹಂಗಂತಾರೆ. ಇಟ್ ಈಸ್ ಎ ಹಿಸ್ಟ್ರಿ. ಇದು ನಮ್ಮ ಪರಂಪರೆ, ಕೃಷ್ಣನಿಂದ ಬರೋ ಪರಂಪರೆ. ಇಲ್ಲ ಇದೆಲ್ಲ ನಾನು ಸ್ವಲ್ಪ ಎನ್ಕ್ವೈರಿ ಮಾಡಿ ಸ್ವಲ್ಪ ಸೈಂಟಿಫಿಕ್ ಆಗಿ ತಿಳ್ಕೊಳ್ತೀನಿ ಅಂದರೆ ನಾವು ನಮ್ಮ ಶ್ರುತಿನ ನಮ್ಮ ತಾಯಿನ ನಾವೇ ಡೌಟ್ ಪಡ್ತೀವಿ. ನಮ್ಮ ತಾಯಿ ಹೇಳ್ತಾರೆ ಇವರೇ ನಿನ್ನ ತಂದೆ ಅಂತ. ಇಲ್ಲ ನನಗೆ ಸೈನ್ಸ್ ಗೊತ್ತು, ಈ ನಾಲೆಜ್ ಇದೆ. ಪ್ರಪಂಚದಲ್ಲಿರುವ ಎಲ್ಲ ಗಂಡಸರು DNA ಎಲ್ಲ ತೊಗೊಂಡು ಇವ್ರು ನನ್ನ ತಂದೆನೇ ಇಲ್ವಾ ಅಂತ ಸ್ಯಾಂಪಲ್ ಮಾಡೋಕ್ಕೆ ಹೋದರೆ ಅಥಾರಿಟಿ ಅನ್ನೋದನ್ನೇ ನಾನು ಮರ್ತೋಗಿ ಮತ್ತೆ ಏನು ಮಾಡಬೇಕು? ಹುಟ್ಟಬೇಕು, ಸಾಯಬೇಕು. ಅದಕ್ಕೆಲ್ಲ ನಮಗೆ ಸಮಯ ಇಲ್ಲ. ಶ್ರುತಿ ಅನ್ನೋದು ಅಥಾರಿಟಿ. ಅಷ್ಟು ಗಟ್ಟಿಯಾಗಿ ಶಾಸ್ತ್ರದಲ್ಲಿ ಏನಿದೆ. ಕೆಲವರೆಲ್ಲ ಏನೇನೋ ಬರೀತಾರೆ. ಯಥಾರೂಪ ಭಗವದ್ಗೀತಾ ಏನು ಪ್ರಭು? ವಾಟ್ ಈಸ್ ದಟ್ ನೇಮ್? ಯಥಾರೂಪ, ಆ್ಯಸ್ ಇಟ್ ಈಸ್. ಭಗವದ್ಗೀತಾ ಆ್ಯಸ್ ಇಟ್ ಈಸ್. ಅವ್ರು ಹೇಳ್ತಾರೆ, ಒಬ್ರು ಬುಕ್ ಕೊಟ್ಟಿದ್ದಾರೆ, ಅದು ಸೆಲ್ಫಲ್ಲಿ ಇಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ಸೆಲ್ಫಲ್ಲೇ ಇಟ್ಟಿದ್ದಾರೆ, ಓದೇ ಇಲ್ಲ ಅಂದ್ರೂ ಪರವಾಗಿಲ್ಲ. ಕೊಟ್ಟಿರೋ ವ್ಯಕ್ತಿ ಓದ್ರೂ ಪರವಾಗಿಲ್ಲ, ಈಸ್ಕೊಂಡಿರೋ ವ್ಯಕ್ತಿ ಓದಿದ್ರೂ ಪರವಾಗಿಲ್ಲ. ಆ ಸೆಲ್ಫಲ್ಲಿರೋ ಪುಸ್ತಕ ಜನ್ಮದಲ್ಲಿ ಎಷ್ಟೋ ಜೀವರಾಶಿಗಳಿಗೆ ವಿಮೋಕ್ಷಣ, ಆಮೇಲೆ ಇದು ಈ ಆಧ್ಯಾತ್ಮಿಕ ರೀತಿಯಲ್ಲಿ ಒಳಗೆ ಬರೋಕ್ಕೆ ದಾರಿ ಮಾಡಿಕೊಟ್ಟಿದೆ. ಎಷ್ಟೋ ಜನ ನಾನು ಕೇಳಿದ್ದೀನಿ, ಯಂಗ್ಸ್ಟರ್ ಎಸ್ಪೆಷಲಿ, ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಕನ್ನಡದಲ್ಲಿ. ಈ ಪುಸ್ತಕ ಯಂಗ್ಸ್ಟರ್ಗೆ ಎಷ್ಟೋ ಜನರು, ಫಾರಿನರ್ಸು, ಇಂಡಿಯನ್ಸ್ ಎಲ್ಲ ನೋಡಿದ್ರೆ ಈ ಪುಸ್ತಕ ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ 6ನೇ ಚಾಪ್ಟರ್ ಭಾಳ ಇಷ್ಟ ಆಯಿತು. ಏನದು? ಆಧ್ಯಾತ್ಮಿಕ ಸ್ಪಿರಿಚುವಲ್ ಸೊಲ್ಯೂಷನ್ ಟು ದ ಮೆಟೀರಿಯಲ್ ಪ್ರಾಬ್ಲಮ್. ಆಧ್ಯಾತ್ಮಿಕ ಇದು ಭೌತಿಕ ಗೊಂದಲೆಗೆ ಆಧ್ಯಾತ್ಮಿಕ ಉತ್ತರ ಅದರಲ್ಲಿ. ಸೊ ಅದು ಇದೆ. ಆ ಚಾಪ್ಟರ್ ತುಂಬ ಚೆನ್ನಾಗಿದೆ. ಹಂಗಂದ್ರೆ ಕೆಲವರು ಭಗವದ್ಗೀತೆ ಓದಿದ್ದೀನಿ, 2ನೇ ಚಾಪ್ಟ್ರಲ್ಲಿ ಆತ್ಮದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅವರವರು ಕನೆಕ್ಟ್ ಆಗ್ತಾರೆ. ನಾನು ತುಂಬ ಫ್ರೆಂಡ್ಸನ್ನು ನೋಡಿದ್ದೀನಿ. ಕೆಲವರೆಲ್ಲ ಈ ಪುಸ್ತಕ ನೋಡಿ ಓದಿ ಇಸ್ಕಾನ್ ಬಂದಿದ್ದಾರೆ. ಎಷ್ಟು ಟ್ರಾನ್ಸ್ಫಾರ್ಮೇಷನ್. ಅವರು ಪ್ರಭುಪಾದರಿಗೆ ಜಡ ನಡೆಯುತ್ತೆ. ಅಲ್ಲಿ ಫಸ್ಟ್ ಸ್ಟೋರಿ ಬುಕ್ ಥರ ಓದ್ತಾರೆ, ಏನೇನೋ ಓದ್ತಾರೆ. ಇದರಲ್ಲಿ ಆಮೇಲೆ ಡಿಸ್ಕಸ್ ಮಾಡೋಕ್ಕೆ ಅವ್ರು ಯಾರ ಹತ್ರ ಬರಬೇಕು? ಆ ಪ್ರಿಸ್ಕ್ರಿಪ್ಷನ್, ಆ ಮೆಡಿಕಲ್, ಈ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ನನಗೆ ತಲೆನೋವು ಹೋಯ್ತು ಅಂದರೆ ಅವ್ರು ಹುಡುಕ್ತಾರೆ. ಈ ಟ್ಯಾಬ್ಲೆಟಿಗೆ ರೂಟ್ ಯಾರು, ಈ ಟ್ಯಾಬ್ಲೆಟ್ನ ಯಾರು ಕಂಡುಹಿಡಿಯೋರು, ಹಂಗಂತ ಹುಡ್ಕೊಂಡು ಬರ್ತಾರೆ. ಸೊ ಅಷ್ಟೊಂದು ವಿಷಯ ಇದೆ ಇದರಲ್ಲಿ. ಸೊ ಅದರಿಂದ ಈ ಒಂದು ಶಾಸ್ತ್ರದಾನ ಮಾಡೋದನ್ನು ಬಿಡಲೇಬೇಡಿ. ಇನ್ನೂ ಸಮಯ ಇದೆಯಾ? ವಿಲ್ ವೈಂಡ್ ಅಪ್. ತುಂಬ ಬುಕ್ ಡಿಸ್ಟ್ರಿಬ್ಯೂಷನ್ ಸ್ಟೋರಿ ಹೇಳಬೇಕಂದ್ರೆ ಒಂದು 4 hours 5 hours ಹೇಳ್ತಾ ಹೋಗ್ಬೋದು ಸ್ಟೋರಿಗಳು. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಏನೇನೆಲ್ಲ ಪಾಸ್ಟ್ ಟೈಮ್ಸು ಎಲ್ಲ ನಮ್ಮ ಡಿವೋಟೀಸ್ ಎಲ್ಲ ಮಾಡೋ. ನಾನು ಒಂದು ಲಾಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ನಾನು ವಿದುರ ಮಾಧವದಾಸ್ ಪ್ರಭು ಒಂದು ದೇವಸ್ಥಾನ ಮುಂದೆ ಇದ್ವಿ. ಒಂದು ಬೆಗ್ಗರ್ ಬಂದು ಏನೋ ಇವರೆಲ್ಲ ಕೊಡ್ತಾ ಇದ್ದಾರಲ್ವ, ನಾವು ಈ ಸ್ಕೂಲ್ನ ನನಗೊಂದು ಪುಸ್ತಕ ಕೊಡಿ ಅದು ಇದು ಅಂತ. ನಾವು ಹೇಳಿದ್ವಿ ಇಲ್ಲ ಸ್ವಲ್ಪ ಕೂತ್ಕೊಳ್ಳಿ ಆಮೇಲೆ ಕೊಡ್ತೀವಿ. ಈ ಒಂದು ಭಿಕ್ಷೆ ಕೇಳೋರು ಹೋಗಿ ಇನ್ನೊಂದು ಮಾತಾಜಿನ ಕರ್ಕೊಂಡ್ಬಂದ್ಬಿಟ್ಟು, ಆ ಮಾತಾಜಿ ಬಂದು ಇವ್ರಿಗೆ ಏನೇನು ಪುಸ್ತಕ ಬೇಕೋ ಎಲ್ಲ ಕೊಡಿ.
ಹಂಗಾಗಿ ನಮಗೆ ಇವ್ರು ಮಾತ್ರ ಪುಸ್ತಕ ತೊಗೊಳ್ತಾರೆ, ಏನು ಪ್ರಿಡಿಕ್ಷನೇ ಬೇಡ ಆಯಿತಾ. ನಮ್ಮ ಪ್ಲ್ಯಾನ್ ಎಲ್ಲ ಅಲ್ಲಿ ವರ್ಕೌಟೇ ಆಗಲ್ಲ. ಅಲ್ಲಿ ಯಾರು ಬೇಕಿದ್ದಾರೆ ಪುಸ್ತಕ ತೊಗೊಳ್ತಾರೆ. ಆ ವ್ಯಕ್ತಿ 3 ಪುಸ್ತಕ ತೊಗೊಂಡು ಒಂದು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ. ಕೊನೆಗೆ ಒಂದು 9 ಗಂಟೆ 10 ಗಂಟೆ ಇರುವಾಗ 20 ಬಾಕ್ಸು ತೊಗೊಂಡು ಹೋದ್ರು ಅವರು. ನಮಗೆ ಬೆಳಗ್ಗೆಯಿಂದ ಬರೀ 5-6 ಪುಸ್ತಕ ಹೋಯ್ತು, ಸಂಜೆ ಬಂದರೆ 20 ಬಾಕ್ಸ್ ತೊಗೊಂಡು ಹೋದ್ರು ಅವರು. ನಮಗೆಲ್ಲ ಅದು ಹೆಂಗಂದರೆ ನಮ್ಮ ಹೌ ಮಚ್ ನಮ್ಮ ಸರೆಂಡರ್ ಆಗ್ತೀವೋ ಅಷ್ಟು ಭಗವಂತ ನಮಗೆ ದಾರಿ ತೋರಿಸ್ತಾನೆ ಅನ್ನೋದು ಸತ್ಯ. ಭಗವಂತನ ಸ್ಮರಣೆಯಲ್ಲಿ ಯಾವಾಗಲೂ ನಾವು ಇರೋಕ್ಕೆ ಟ್ರೈ ಮಾಡಿದ್ರೆ ಆಟೋಮೆಟಿಕ್ ಇದೆಲ್ಲ ನಡೆಯುತ್ತೆ. ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಅಟ್ಲೀಸ್ಟ್ ವೈಕುಂಠ ಏಕಾದಶಿ ನಾನು ಮಾಡ್ತೀನಿ, ಇಲ್ಲ ಅಂದರೆ ಸ್ವಲ್ಪ ಹನುಮಾನ್ ಜಯಂತಿ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಆಮೇಲೆ ಗಣೇಶ ಚತುರ್ಥಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಒಂದು ಆ್ಯಡ್ ಮಾಡ್ತಾ ಇಲ್ಲ ನಾನು ಡೈಲಿ ಕೆಲವರೆಲ್ಲ ಮಾರ್ಕೆಟ್ ಪ್ಲೇಸಲ್ಲಿ ವರ್ಷಕ್ಕೆ ಇಷ್ಟು ಸತಿ ಮಾಡ್ತೀನಿ. ಕೀಪ್ ಆನ್ ಯು ಇನ್ಕ್ರೀಸ್. ಆವಾಗ ನಾವು ಕೂಡ ಭಗವಂತನ ಒಂದು ಕೃಪೆಗೆ ಪಾತ್ರವಾಗೋದು, ಆಚಾರ್ಯರ ಆಶೀರ್ವಾದ ನಮಗೆ ಸಿಗತ್ತಂತ ಹೇಳಿ ಇವತ್ತಿನ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಮ ಸೆಂಟರ್ ಅವರಿಗೆ ಮತ್ತು ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು, ನನ್ನ ಥ್ಯಾಂಕ್ಸ್ ಅಂತ ಹೇಳಿ ಇವತ್ತು ಪ್ರವಚನ ಇಲ್ಲಿಗೆ ನಿಲ್ಲಿಸೋಣ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜಯ, ಶಿಲಾ ಪ್ರಭುಪಾದ ಕಿ ಜಯ, ಅನಂತ ಕೋಟಿ ವೈಷ್ಣವ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಪೂಜ್ಯರಾದಂತಹ ಪದ್ಮನಾಭ ಆಚಾರ್ಯದಾಸ್ ಅವರು ವಿಶೇಷವಾಗಿ ಅಂದರೆ ಭಕ್ತಿ ರಸಾಮೃತ ಸಿಂಧುವಲ್ಲಿ ರೂಪ ಗೋಸ್ವಾಮಿಗಳು 64 ವಿಷಯಗಳು ಹೇಳಿದ್ದಾರೆ. ಒಬ್ಬ ಭಕ್ತಿ ಜೀವನದಲ್ಲಿ ಅಥವಾ ಮನುಷ್ಯ ಜೀವನವನ್ನು ಸಾರ್ಥಕ ಮಾಡಿಕೊಡ್ಬೇಕು ಅಂತಂದರೆ ಏನೇನು ಮಾಡಬೇಕು ಅಂತ ಅದರಲ್ಲಿ ಅನೇಕ ಅಂಶಗಳನ್ನು ಅವರು ಆಯ್ಕೆ ಮಾಡಿಕೊಂಡು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಮತ್ತು ಪುಸ್ತಕ ವಿತರಣೆಯ ಮಹತ್ವದ ಬಗ್ಗೆಯೂ ಅವರು ಹೇಳಿದ್ದಾರೆ. ಅವರಿಗೆ ಹರೇ ಕೃಷ್ಣ ಮಂತ್ರ ಹೇಳೋದ್ರ ಮುಖಾಂತರ ನಾವು ಕೃತಜ್ಞತೆಯನ್ನು ಅರ್ಪಣೆ ಮಾಡೋಣ. ಹರೇ ಕೃಷ್ಣ.